गाड़ी आ दो ಅದೇ ಜನರೇಟ್ ಆನ್ ಮಾಡಬೇಕು. ಅದೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತಾ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾ ಸುರಗಣಾ ದೇವಾಯ ತಸ್ಮೈ ನಮಃ. ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯ ಕಿಮಪಿ ತನ್ಮಹೈಶ್ವರ್ಯಂ ಲೀಲಾಜನಿತ ಜಗತಃ ಖಂಡಪರಶೋಃ ಶ್ರುತೀನಾಂ ಸರ್ವಸ್ವಂ ಸುಕೃತವಥ ಮೂರ್ತಂ ಸುಮನಸಾಂ ಸುಧಾ ಸೌಂದರ್ಯಂತೆ ಸಲಿಲಮಶಿವಂ ನಶ್ಯಮಯತು ಮಂತ್ರೈರಮೀಲಿತಂ ಔಷಧೈಃ ಮುಕುಲಿತಂ ತ್ರಸ್ತಂ ಸುರಾಣಾಂಗಣೈಃ ಸ್ರಸ್ತಂ ಸಾಂದ್ರ ಸುಧಾರಸೈಃ ವಿಗಲಿತಂ ಗಾರುತ್ಮತೈರ್ದ್ರಾವವಿಃ ವಿಚಿಕ್ಷಾಲಿತ ಕಾಲಿಯಾಹಿತಪದೇ ಸ್ವರ್ಲೋಕ ಕಲ್ಲೋಲಿನಿ ತ್ವಂ ತಾಪಂ ತಿರಯಾಧುನಾ ಮಮ ಭವ ಜ್ವಾಲಾವರೀಡಾತ್ಮನಃ. ಗಂಗೆಯ ಮಹಿಮೆಯನ್ನ ಪಂಡಿತರಾದ ಜಗನ್ನಾಥ ತನ್ನದೇ ಆದ ಭಾವ ಪ್ರಪಂಚಕ್ಕೆ ಇಳಿದು ಕಣ್ಣಿನ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಕವಿಯ ದೃಷ್ಟಿ ಅದಕ್ಕೆ ಹೇಳ್ತಾ ಇದ್ದಾರೆ, ರವಿ ಕಾಣದ್ದನ್ನು ಕವಿ ಕಂಡ. ಕವಿಯ ದೃಷ್ಟಿ ಯಾವಾಗಲೂ ಆರ್ಷ ದೃಷ್ಟಿ ಇರ್ತದೆ. ಅದಕ್ಕೆ ಕಾವ್ಯವನ್ನು ಬರೆಯುವವರು ಶಾಸ್ತ್ರದ ಅಧ್ಯಯನ ಮಾಡಿರಬೇಕು. ಕೇವಲ ಕಾವ್ಯ ರಚನೆ ಮಾಡಿದರೆ ಶಾಸ್ತ್ರದ ಆಧಾರ ಇಲ್ಲದೆ ಇದ್ದರೆ ಅದಕ್ಕೆ ಮಾನ್ಯತೆಯೇ ಬರುವುದಿಲ್ಲ, ಮಂತ್ರಶಕ್ತಿಯೂ ಆಗುವುದಿಲ್ಲ.
ನಮ್ಮಲ್ಲಿ ನೋಡ್ತಾ ಇದ್ದೇವೆ ನಾವೆಲ್ಲ ಎಲ್ಲ ಕಾವ್ಯಗಳನ್ನು ನಾವು ಪಾರಾಯಣ ಅಂತ ಮಾಡೋದಿಲ್ಲ, ಎಲ್ಲ ಕಾವ್ಯಗಳನ್ನು ನಾವು ಅನುಷ್ಠಾನ ಅಂತ ಆಚರಿಸೋದಿಲ್ಲ. ಕಾರಣ ಏನು ಅಂದರೆ ಅದರಲ್ಲಿ ಶಾಸ್ತ್ರದ ಹಿನ್ನೆಲೆ ಇರಬೇಕದು. ಜಗನ್ನಾಥ ಪಂಡಿತನ ಗಂಗಾಲಹರಿಯಲ್ಲಿ ಅದ್ಭುತವಾದ ವೇದಶಾಸ್ತ್ರ ಪುರಾಣಗಳ ಇತಿಹಾಸಗಳ ಒಂದು ಸುಳಿವು ನಾವು ಕಾಣ್ತಾ ಇದ್ದೇವೆ. ಆ ಕವಿ ಹೇಳ್ತಾ ಇದ್ದಾನೆ, ಅಮ್ಮ ನಿನ್ನ ಹತ್ರ ನಾ ಯಾಕೆ ಬಂದಿದ್ದೇನೆ ಅಂದರೆ, ಹಾವು ತುಳಿದ ತುಳಸಿಯನು ತಳೆದ ಹರಿಚರಣ ತೊಳೆದ ತಾಯಿ. ನಿನ್ನ ಮಹಿಮೆ ಇರೋದೇ ಪರಮಾತ್ಮನ ಪಾದಾರವಿಂದವನ್ನ ಮುಟ್ಟಿದ್ದರಿಂದ. ಅದಕ್ಕೆ ಕಾರಣ ಹೇಳ್ತಾ ಇದ್ದಾರೆ, ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತುಂಗಾ ಅತಿ ಮಂಗಲ. ತುಂಗಾ ಅಂದ್ರೆ ತುಂಗಾ ನದಿ ಅಂತ ಒಂದು ಅರ್ಥ ಬೇರೆ ಇದೆ, ಇದು ತುಂಗಾ ನದಿ ಬೇರೆ. ಆ ತುಂಗಾ ಅಂದ್ರೆ ಉತ್ತುಂಗ ಅಂತ ಎತ್ತರ. ಇಡೀ ನದಿಗಳ ಒಂದು ಸಾಲಿನಲ್ಲೇ ಅತ್ಯಂತ ನದಿ ದೇವತೆಗಳಲ್ಲೇ ಅತ್ಯಂತ ಎತ್ತರವಾದಂತಹ ಮಹಿಮೆ ಗಂಗಾದೇವಿ. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಆ ನದಿ ತಾರತಮ್ಯ ಸ್ತೋತ್ರ ಹೇಳ್ತಾ ಇದ್ದಾರೆ, ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ ಅಂತ. ಹೇಗೆ ದೇವತೆಗಳಲ್ಲೂ ಬರೋದಿಲ್ಲ ಪರಮಾತ್ಮ ವಿಲಕ್ಷಣ, ದೇವತೆಗಳಿಂದಲೂ ವಿಲಕ್ಷಣ ಪರಮಾತ್ಮ. ಅದಕ್ಕೆ ಅಕ್ಷರಾದ ಪಿಚೋತ್ತಮ ಅಂದಿದ್ದಾರೆ. ಲಕ್ಷ್ಮೀದೇವಿ ಜೀವಕೋಟಿಯಲ್ಲಿ ಬರೋದಿಲ್ಲ, ಅಲ್ಲಿ ಪರಮಾತ್ಮನ ಒಂದು ಸಮಳಾಗಿರ್ತಕ್ಕಂಥವಳು, ದೇಶತಃ ಕಾಲತಃ ಸಮಳಾಗಿ ಗುಣದಿಂದ ಊರಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಮತ್ತು ನಾರಾಯಣರು. ಈ ಕಡೆ ಬ್ರಹ್ಮಾದಿಗಳಿಂದ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಅಂತಹ ಸರ್ವೋತ್ತಮನಾದ ಭಗವಂತ ಹೇಗೋ ಹಾಗೆ ನದಿಗಳಲ್ಲಿ ಸರ್ವೋತ್ತಮಳು ಗಂಗಾದೇವಿ ಅಂತ ಸರ್ವಾಧಿಕಾಮತ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಅವಳ ಜನ್ಮವೇ ಕಾರಣ ಅಂತ. ಜೀವನದಲ್ಲಿ ಜನ್ಮ ಅನ್ನೋದು ಬಹಳ ಮಹತ್ವ ನಮ್ಮ ಭಾರತ ದೇಶದಲ್ಲಿ. ಇವತ್ತು ಕೆಲವು ಮಂಥನಗಳು ಅಂತ ನೋಡ್ತೀವಿ ನಾವು. ಆ ಮಂಥನಗಳಲ್ಲಿ ಯಾರಾದ್ರೂ ಅವತಾರ ಮಾಡಿದ್ರು ಹುಟ್ಟಿದ್ರು ಅಂತಂದ್ರೆ ಅವ್ರ ಮೊಮ್ಮಕ್ಕಳಿದ್ರು ಕೂಡ ಅವ್ರಿಗೆ ಬಹಳ ಗೌರವ ಕೊಡ್ತೀವಿ ನಾವು. ಯಾರಾದ್ರೆ ನೀವು ಅಂಥವ್ರು ಇಲ್ರಿ ನಾವು ಓದಿಲ್ಲ, ಸುಮ್ಮನೆ ಅವ್ರ ಮನೆಯಾಗ ಹುಟ್ಟಿವಷ್ಟೇ ಅಂದ್ರೂ ಕೂಡ ಅವರಿಗೆ ಮಾನ್ಯತಾ ಕೊಡುವಷ್ಟು ಒಂದು ಗೌರವ ಭಾವನೆ ನಮ್ಮಲ್ಲಿ ಇರ್ತದೆ. ಇನ್ನು ಸಾಮಾನ್ಯ ಆಚಾರ್ಯ ವರೇಣ್ಯರಿಗೆ ನಾವು ಇಷ್ಟು ಕೊಟ್ರೆ ಗಂಗಾದೇವಿಯ ಜನ್ಮದ ಮಹಿಮೆ ಏನು ಅಂತ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಸಮುತ್ಪತ್ತಿ ಪದ್ಮಾರಮಣ ಪದ ಪದ್ಮಾಮಲನಕಾತ ನಿವಾಸ ಕಂದರ್ಪ ಪ್ರತಿಭಟ ಜಟಾಯುಧವನೆ. ಸಮುತ್ಪತ್ತಿ ಪದ್ಮಾರಮಣ ಪದ ಪದ್ಮಾಮಲನಕಾತ. ಜಗನ್ನಾಥ ಪಂಡಿತ ಇದನ್ನು ಹೇಳಿದಾಗ ಆಚಾರ್ಯರಂತ ಇದ್ದಾರೆ, ಅವರು ಕೂಡ ಅನುವಾದ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂದ್ರೆ, ನಿನ್ನ ಜನುಮ ಪದುಮೇಶ ನಮಲ ಪದ ಪದುಮದು ಗುರಿನಿಂದ ವಾಸ ಮದನ ಮದ ಮುಕ್ಕುಗಣ್ಣ ಮುಕ್ಕಣ್ಣ ಮುಡಿಯ ಬಂದ. ನಿನ್ನ ಜನ್ಮ ತಾಯಿ, ನಿನ್ನ ಜನ್ಮ ಎಲ್ಲಿ ಆಗಿದೆ? ಭಗವಂತನ ಪಾದಾರವಿಂದವನ್ನ ಮುಟ್ಟಿದ್ದು. ತ್ರಿವಿಕ್ರಮ ಯಾವ ಅದ್ಭುತವಾಗಿರತಕ್ಕಂತಹ ವಾಮನದಿಂದ ತ್ರಿವಿಕ್ರಮನಾಗಿ ಬೆಳೆದು ತತ್ರ ಭಗವದ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋ ವಿಕ್ರಮದೋ ವಾಮಪಾದಾಂಗುಷ್ಟನಕ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ ವಿವರೇಣಾಂತ ಪ್ರವಿಷ್ಟಾಯ. ಭಾಗವತ ಪಂಚಮ ಸ್ಕಂದದಲ್ಲಿ ಗಂಗಾವತರಣ ಅಂತಾನೆ ಒಂದು ಇದೆ, ಗದ್ಯ ಭಾಗ. ಇಡೀ ಪಂಚಮ ಸ್ಕಂದೆಲ್ಲ ಗದ್ಯ ಭಾಗ. ಅದರಲ್ಲಿ ಗಂಗಾ ಅವತರಣದ ಭಾಗೀರಥಿ ಗದ್ಯ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಇಂತಹ ಭಾಗೀರಥಿ ಗದ್ಯವನ್ನ ನಮ್ಮ ಗುರುಗಳಾದ ವೆಲಗಲಿ ಆಚಾರ್ಯರು ಸ್ನಾನ ಸಮಯದಲ್ಲಿ ಹೇಳ್ತಾ ಇದ್ರು. ಸ್ನಾನ ಸಮಯದಲ್ಲಿ ನಾವು ನೀರು ಹಾಕಬೇಕು, ಮೇಲ್ನೀರು ಬಹಳ ಅದ ನಮ್ಮಲ್ಲಿ. ವೈಷ್ಣವರಲ್ಲಿ ಮೇಲ್ನೀರು ಬಹಳ, ಒಂದ ಸ್ನಾನ ಬಗೆಹರಂಗಿಲ್ಲ ನಮಗೆ, ಮತ್ತೆ ಮೇಲ್ನೀರು ತೊಗೊಂಡ್ಬರ್ಬೇಕು. ಮೇಲ್ನೀರು ತೊಗೊಂಬಾರೋ ಅನ್ಬೇಕು ನಾವು ಹೋಗಿ ಆ ರೀತಿ ದಾವಳಿ ಉಟ್ಕೊಂಡು ಮಡಿಯಲ್ಲಿದ್ದಾಗ ನೀರು ತಂದು ಅವರಿಗೆ ಹಾಕಬೇಕು. ಹಾಕುವಾಗ ಅವರು ಆ ಮಂತ್ರ ಹೇಳ್ತಾ ಇದ್ರು, ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋ ವಿಕ್ರಮದೋ ವಾಮಪಾದ ಎಡಗಾಲನ್ನು ಮೇಲೆ ಎತ್ತಿದ್ದಾನೆ ಭಗವಂತ. ವಾಮಪಾದಾಂಗುಷ್ಟ ನಖ, ಅವನ ಎಡಗಾಲು ಬಲಗಾಲು ಎರಡು ಒಂದೇ ಮತ್ತೆ ವ್ಯತ್ಯಾಸ ಮಾಡ್ಕೊಳ್ಬಾರ್ದು. ಒಂದು ಕೆಲವು ಮನ್ವಂತರಗಳಲ್ಲಿ ಬಲಗಾಲ ಎತ್ತಿದ್ದಾನೆ ಅಂತ ಬಂದಿದೆ, ದಕ್ಷಿಣ ಪಾದ ಇದೆ, ಇದು ವಾಮಪಾದ. ಈ ಮನ್ವಂತರದಲ್ಲಿ ವಾಮಪಾದ. ವಾಮಪಾದಾಂಗುಷ್ಟ ನಖ, ಇದನ್ನೇ ವರ್ಣನೆ ಮಾಡಬೇಕು. ಈ ಸಂಸ್ಕೃತ ಬಹಳ ನಮ್ಮ ಗುರುಗಳು ಹೇಳ್ತಿದ್ರು, ಸಂಸ್ಕೃತ ಬಹಳ ಸರಳ ಅಂತ, ಕನ್ನಡನೇ ಕಷ್ಟ ಅಂತಿದ್ರು ಅವರು. ಹರಿಕಥಾನುಸಾರದಲ್ಲಿ ಏನು ಸಂಸ್ಕೃತ ಶಬ್ದ ಅಂತ ಅವೆಲ್ಲ ತಿಳಿತಾವ್ರಿ, ಕನ್ನಡ ತಿಳಿಯಂಗಿಲ್ಲ, ಇದು ಸಮಸ್ಯೆ. ಆದ್ದರಿಂದ ಸಂಸ್ಕೃತದ ವೈಭವ ನೋಡ್ತಾ ಇದ್ದಾರೆ. ತತ್ರ ಅಂದ್ರೆ ಅಲ್ಲಿ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋ ವಿಕ್ರಮತೋ ವಾಮಪಾದಾಂಗುಷ್ಟ ನಖ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ
ವಿವರೇಣಾಂತ ಪ್ರವಿಷ್ಟಾಯ ವಾಚ್ಯ ಜಲಧಾರ. ವಾಚ್ಯ ಜಲಧಾರ ಈ ಭೂಲೋಕದ ನದಿನೇ ಅಲ್ಲಿದೆ. ಜಗತ್ತಿನೊಳಗ ಯಾವುದಾದ್ರೂ ಈ ಭಾರತ ದೇಶದೊಳಗ ಎಷ್ಟು ಬೆಟ್ಟಗಳವ, ಎಷ್ಟು ಗುಡ್ಡಗಳವ, ಬೆಟ್ಟದ ಮೇಲೆ ಹುಟ್ಟೋದು, ಕೆಳಗ ಹರಿಯೋದು, ಸಮುದ್ರ ಸೇರೋದು, ಇದು ಎಲ್ಲ ನದಿಗಳ ಹಣೆಬರ ಇಷ್ಟೇ. ಬೆಟ್ಟದಲ್ಲಿ ಹುಟ್ಟಿ ಕೆಳಗಿಳಿದು ಸಮುದ್ರವನ್ನು ಸೇರುವಂತ ಕ್ರಮ. ಆದ್ರೆ ಈ ನದಿ ಮಾತ್ರ ಬೆಟ್ಟದಾಗ ಹುಟ್ಟಿದ್ದಲ್ಲ. ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವವು ಎಷ್ಟೋ ಸುನದಿ. ಆಚಾರ ಅಂತಾರೆ, ಎಷ್ಟೋ ನದಿ ಹರಿದು ಹೋಗ್ಯವ, ಅದೇ ಲೆಕ್ಕಕ್ಕಿಲ್ಲ ಅಂದ್ರು. ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವವು ಎಷ್ಟೋ ಸುನದಿ, ಅಲ್ಲಿ ಶಿವನ ಶಿರ ಜುಟ್ಟ ಮುಟ್ಟಿ ಮೆರೆದಿರುವರೆಷ್ಟು ಜಗದಿ. ಆದ್ದರಿಂದ ಆ ರೀತಿಯಾಗಿ ವಾಚ್ಯ ಜಲಧಾರ ಅಂದ್ರೆ ಬ್ರಹ್ಮಾಂಡ ಕಟಾಹದ ಮೇಲೆ ಮತ್ತು ಆವರಣಗಳು, ಅಲ್ಲಿಯೂ ಕೂಡ ಜಲಾವರಣ, ಅಲ್ಲಿಯೂ ಕೂಡ ವಾಯು ಆವರಣ, ಎಲ್ಲ ಆವರಣಗಳಿವೆ. ಅಲ್ಲಿ ಏನು ನೀರಿತ್ತಂದ್ರೆ ಭೂಲೋಕದಲ್ಲಿರುವ ಯಾವ ನದಿನೂ ಅಲ್ಲ, ಗಂಗಾ ನದಿ ಅಂದ್ರೆ ಅದು ಮೇಲಿನಿಂದ ಬಂದಿರತಕ್ಕಂಥ ನದಿ. ಅದಕ್ಕೋಸ್ಕರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ವಾಮಪಾದಾಂಗುಷ್ಟನಕ ನಿರ್ಭಿನ್ನ ಉರ್ವಾಂಡಕಟ ವಿವರೇಣಾಂತ ಪ್ರವಿಷ್ಟ ಯಾ ವಾಚ್ಯ ಜಲಧಾರ ತಚ್ಚರಣ ಪಂಕಜಾವನೇ ಜನಾರ್ಣ ತಿಂಜಲ್ಕೋಪ ರಂಜಿತಾಗಿಲ ಜಗದಗಮಲಾಪಹೋಪ ಸ್ಪರ್ಶನಾಮಲ ಭಗವತ್ಪದಿತ್ಯನುಪಲಕ್ಷಿತವಚೋಭಿ ಅವಿಧೀಯ ಮಾನಾತಿ ಮಹತಾಕಾಲೇನ ಯುಗಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತತಾರ ಯತ್ತದ್ವಿಷ್ಣು ಪದಮಾಹೋ ಯತ್ರಹವ ವೀರವೃತ ಔತ್ತಾನಪಾಲಿ ಅಸ್ಮಚ್ಚರಣಾರವಿಂದೋದಕಮಿತಿ. ಧ್ರುವರಾಜ ನಮ್ಮ ಹಿರಿಯರ ಪಾದೋದಕ ಇರುವಂತೆ. ಯಾಕಂದ್ರೆ ಧ್ರುವನ ತಂದೆ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಯಾವ ದೇವಹೂತಿ, ಆಕೂತಿ, ಪ್ರಸೂತಿ, ಪ್ರಿಯವ್ರತ, ಉತ್ಥಾನಪಾದ ಅಂತ ಬ್ರಹ್ಮದೇವರ ಮೊಮ್ಮಕ್ಕಳಾಗಿದ್ರಲ್ಲ, ಅದರಲ್ಲಿ ಉತ್ಥಾನಪಾದ ರಾಜ ಧ್ರುವನ ತಂದೆ, ಅವರ ತಂದೆ ಬ್ರಹ್ಮದೇವರು, ಬ್ರಹ್ಮದೇವರ ತಂದೆ ನಾರಾಯಣ, ನಮ್ಮ ಮುತ್ತಜ್ಜನ ಪಾದೋದಕ ಅಂತ. ಅಸ್ಮಚ್ಚರಣಾರ ವಿಂದೋದಕಮಿತಿಯಾಂ ಸಂಧೀಯಮಾನ ಚರಣ ಯುವರಾಹ. ಈ ರೀತಿಯಾಗಿ ಅದ್ಭುತವಾದ ಗಂಗಾವತರಣ ನಾವು ಕೇಳ್ತಾ ಇದ್ದೇವೆ. ಅಲ್ಲಿ ಹರಿದು ಬಂದಂತಹ ನದಿ. ಬ್ರಹ್ಮದೇವರು ತಮ್ಮ ಕಮಂಡಲಿನಲ್ಲಿ ಇಟ್ಟುಕೊಂಡು ಪರಮಾತ್ಮನ ಪಾದವನ್ನ ತೊಳೆದಿದ್ದಾರೆ. ಇಂತಹ ವಿಶೇಷವಾಗಿರತಕ್ಕಂತಹ ಜನ್ಮ ನಿನ್ನದು ಅಂತ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ನಮೋತ್ಪತ್ತಿ ಪದ್ಮಾರಮಣ ಪದ ಪದ್ಮಾಮಲನಕಾತ. ಅದು ಎಂಥದ್ದು? ಭಗವಂತನ ಉಗುರನ್ನು ಹುಟ್ಟಿ ಬಂದಿರತಕ್ಕಂಥ ಈ ಉಗುರು ನಖ ಅಂತೀವಲ್ಲ, ನಮ್ಮ ಸತ್ಯಧರ್ಮತೀರ್ಥ ಶ್ರೀಪಾದಂಗಳು ಅವರು ಹೇಳ್ತಾರೆ. ಅವರಂತೂ ಅಯೇ ಗಂಗೋ ತುಂಗೆ, ಅಯೇ ಗಂಗೋ ತುಂಗೆ ಅಂತಾರೆ. ಗಂಗಾ ನೀವು ತುಂಗ ಅಂತ. ಅಯೇ ಗಂಗೋ ತುಂಗೆ ಜಲಧಿಲಲನೆ ವಿಷ್ಣು ನಖಜೆ. ವಿಷ್ಣುವಿನ ನಖದಿಂದ ಹುಟ್ಟಿದವಳು ನಖಜೆ. ಮತ್ತೆ ಜಲಧಿಲಲನೆ, ಜಲಧಿ ಅಂದ್ರೆ ವರ್ಣ, ವರ್ಣನ ಹೆಂಡತಿ. ಕೆಲವರು ತಪ್ಪು ಕಲ್ಪನೆ ಮಾಡ್ಕೊಂಡು ಶಿವನ ಹೆಂಡತಿ ಅಂದ್ಬಿಡ್ತಾರೆ. ಗಂಗೆ ಗೌರಿ ತಲೆ ಮೇಲೆ ಇಟ್ಕೊಂಡಿದ್ದ ಇಬ್ಬರು ಪತ್ನಿಯರು ಅಂತ ಇನ್ನೇನು ಪುರಾಣ ಕಥೆಗಳು, ತಾಮಸ ಪುರಾಣದ ಕಥೆ ಅವೆಲ್ಲ, ಅವನ್ನೆಲ್ಲ ನಾವು ಹಿಡಿಬಾರದು. ಮಧ್ವಾಚಾರ್ಯ ಹೇಳ್ಬಿಟ್ಟಿದ್ದಾರೆ, ಆಲೋಟ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಅಂದ್ರೆ ಏನರ್ಥ? ಸಕಲ ಪುರಾಣಗಳ ಅವಲೋಕನ, ಶಾಸ್ತ್ರಗಳ ಅವಲೋಕನ ಮಾಡಿ ಇದಮಿತ್ತಂ ಅಂತ ಯಾವುದನ್ನು ತಗೊಳ್ಬೇಕು ಅದನ್ನು ತಗೊಳ್ಬೇಕು, ಯಾವುದನ್ನ ವರ್ಜ್ಯ ಅದನ್ನು ಬಿಡಬೇಕು, ಅಂದ್ರೆ ಎಲ್ಲವನ್ನೂ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಅದರೊಳಗಿಂದ ತೆಗೆದುಕೊಳ್ತಕ್ಕಂತಹ ಒಂದು ವಿವೇಕ, ಒಂದು ಅದ್ಭುತವಾದಂತಹ ಆ ಶಕ್ತಿ ಏನಿದೆ ಅದು ಧಾರಣ ಶಕ್ತಿ ನಮ್ಮಲ್ಲಿ ಬರಬೇಕು. ಅದೇ ಜ್ಞಾನದ ಪ್ರಪಂಚ. ಕೆಲವರು ಏನು ಮಾಡ್ಬಿಡ್ತಾರೆ ಅಂದ್ರೆ ಅದನ್ನು ಓದಬೇಡ್ರಿ, ಇದನ್ನು ಓದಬೇಡ್ರಿ, ಅದನ್ನು ನೋಡ್ಬೇಡ್ರಿ. ಅಲ್ರಿ ಕೆಟ್ಟದ್ದು ಒಳ್ಳೇದು ಗೊತ್ತಾಗಬೇಕಾದ್ರೆ ವಾದೇ ವಾದೇ ಜಾಯತೆ ತತ್ವಬೋಧ. ಹಾಗಾಗಿ ನಾನು ಕಾಲೇಜಿನಲ್ಲಿರುವಾಗ ಒಬ್ಬ ಹುಡುಗ, ಅವನು ಶೈವ, ಅವನು ಬಂದು ಹೇಳಿದ, ನಾನು ಹೇಳಿದೆ ನಿಮ್ಗೆ ಏನು ಬೇಕಾದ ಪ್ರಶ್ನೆ ಕೇಳ್ಬೋದು ಅಂತ ಕಾಲೇಜಿನಲ್ಲಿ. ಅವಾಗ ನಾನು ಶಿವಪುರಾಣ ನೋಡ್ಬೇಕಂದ್ರೆ ಅದರಲ್ಲಿ ಶಿವ ಸರ್ವೋತ್ತಮ ಅಂತಿದೆ, ನೀವೇನು ಹೇಳ್ತೀರಿ ಅಂತ ಕೇಳಿದೆ. ನಾ ಹೇಳಿದೆ ನಮ್ಮ ಕಡೆ ವಿಷ್ಣು ಪುರಾಣ ಅದಕ್ಕೆ ಅಲ್ಲಿ ವಿಷ್ಣು ಸರ್ವೋತ್ತಮದ ನಾನೇನು ಮಾಡಲಿ ಅಂತ ಕೇಳಿದೆ. ಅಂದರೆ ಶಿವಪುರಾಣದಲ್ಲಿ ಒಂದಿದೆ, ವಿಷ್ಣು ಪುರಾಣದಲ್ಲಿ ಒಂದಿದೆ, ಸ್ಕಂದ ಪುರಾಣದಲ್ಲಿ ಇನ್ನೊಂದಿದೆ, 18 ಪುರಾಣ, 18 ಮಹಾಪುರಾಣ, 18 ಉಪಪುರಾಣ, ದೇವಿ ಭಾಗವತ ಅಂತ ಒಂದದ್ರಿ. ಅದರೊಳಗೆ ಓದಿಬಿಟ್ರಂತೂ ನಿಮ್ಮ ತಲೆ ಹಾಳಾಗೆ ಹೋಗ್ತದೆ. ಅಲ್ಲಿ ತಾವು ಬೇರೆ ಬೇರೆ ಏನೇನೋ ಇದೆ. ಅಂದರೆ ಎಲ್ಲವನ್ನು ನಾವು ಒಮ್ಮೆಲೆ ತಿರಸ್ಕಾರ ಮಾಡೋಂಗಿರೋಂಗಿಲ್ಲ. ಮಧ್ವಾಚಾರ್ಯ ಏನು ಹೇಳ್ತಾರಂದ್ರೆ ಅವುಗಳಲ್ಲೆಲ್ಲ ಅಧ್ಯಯನ ಮಾಡಿ ಎಲ್ಲವನ್ನು ಸಮನ್ವಯ, ಓಂ ತತ್ವ ಸಮನ್ವಯ ಅಥವಾ ಆ ಸಮನ್ವಯ ಬೇಕಲ್ಲಿ. ಅದು ಯಾವುದು ಸರಿ, ಯಾವುದು ತಪ್ಪು, ಯಾವುದು ಯೋಗ್ಯ, ಯಾವುದು ಅಯೋಗ್ಯ, ಅಥವಾ ವೇದವ್ಯಾಸ ದೇವರು ಪುರಾಣ ಪ್ರಪಂಚವನ್ನು ರಚನೆ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಸಾತ್ವಿಕ ರಾಜಸ ತಾಮಸಗಳಿಗೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಆ ಅದ್ಭುತವಾದ ಪುರಾಣ ಪ್ರಪಂಚ ಇದೆ. ಅದರಲ್ಲಿ ನಾವು ಸರಿಯಾಗಿ ವಿಚಾರ ಮಾಡಬೇಕು ಅಂತ ಅನ್ನುವಾಗ ಗಂಗೆ ಗೌರಿ ಅನ್ನೋದು ಅಲ್ಲಿ ಗೌರಿ ಕರೆಕ್ಟು. ಅದು ಗಂಗೆ ಶಿವನ ಹೆಂಡತಿ ಅಲ್ಲ,
ಅದಕ್ಕೆ ಜಲಧಿ ಲಲನೆ ಅಂತಿದ್ದಾರೆ. ಬಹಳ ಕಡೆ ಪ್ರಮಾಣಗಳು ಸಿಗ್ತದೆ ನಿಮ್ಗೆ. ಶಂತನುವಿನ ಪತ್ನಿಯಾಗಿ ಬಂದವಳು ಗಂಗಾ. ಆದ್ದರಿಂದ ಗಂಗಾ ಹಾಗೂ ಶಂತನು ಯಾರು? ಅವನು ವರ್ಣನ ಅವತಾರ. ಆದ್ದರಿಂದ ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಜಲಧಿ ಲಲನೆ ವಿಷ್ಣು ನಖಜೆ ಎಂದರು. ವಿಷ್ಣು ನಖ, ವಿಷ್ಣುವಿನ ನಖದಿಂದ ಬಂದಂತಹ ನೀನು ನಭೋಗೆ ಅಂತಾರೆ. ನಭ ಅಂದ್ರೆ ಆಕಾಶ, ಅಲ್ಲಿ ಗ ಅಂದ್ರೆ ಇದ್ದವಳು ಅಂತ. ಆ ರೀತಿಯಾಗಿ ಆ ಯಾವ ಸತ್ಯಧರ್ಮ ತೀರ್ಥರ ಗಂಗಾಲಹರಿಯಲ್ಲಿ ಕೂಡ ಪರಮಾತ್ಮ ವಿಷ್ಣು ನಖಜೆ ಅಂತ ವರ್ಣನೆ ಮಾಡಿದ್ದಾರೆ. ನಿನ್ನ ಜನುಮ ಪದುವೇಶ. ಏನು ಸ್ವಾರಸ್ಯ ಗಲಗಲಿ ಆಚಾರದ್ದು ಅಂದ್ರೆ, ಆ ಜಗನ್ನಾಥ ಪಂಡಿತ ಹೇಗೆ ಸಂಸ್ಕೃತದಲ್ಲಿ ಬರೆದಿದ್ದಾನೆ, ಸರಿ ದೊರೆಯಾಗಿ ಅದರದೇ ಅನುವಾದ ಮಾಡಿದ್ದಾರೆ. ಅನುವಾದದಲ್ಲಿ ಎಲ್ಲೂ ಕೂಡ ಅವರು ಒಂದು ಅಂಶವನ್ನು ಬಿಡೋದಿಲ್ಲ. ಮತ್ಪತ್ತಿ ಪದ್ಮಾರಮಣ ನಾರಾಯಣ ಪದ ಪದ್ಮ ಅಮಲ ನಖಾತ. ಅಲ್ಲಿ ಅಮಲ ಅಂತ ಶಬ್ದವನ್ನು ನಾವು ಗುರುತಿಸ್ತೇವೆ. ನಖ ಅಂದ್ರೆ ಬರೇ ಉಗುರಲ್ಲ, ಅಮಲ ನಖಾತ ಅವರು ಬರುತ್ತಾರೆ. ನಮ್ಮ ಆಚಾರ ಬರೀತಾರೆ, ನಿನ್ನ ಜನುಮ ಪದುಮೇಶನ ಅಮಲ ಪದ ಪದುಮದು ಗುರಿನಿಂದ. ಯಾಕಂದ್ರೆ ಅಮಲ ಇಟ್ಟರು ಅಂತಂದ್ರೆ, ಪರಮಾತ್ಮನ ಪಾದ ಕಮಲ, ಅದು ಅಮಲ, ಅದು ಕಮಲ. ನಮ್ಮದು ಕ ತೆಗೆದು ಬಿಡ್ಬೇಕು. ಈ ಯಾವಾಗಲೂ ಕೆಂಪು ಪರಮಾತ್ಮನ ಪಾದಾರವಿಂದ. ಭಾಗವತ ಹೇಳ್ತದೆ, ಸಂಚಿಂತೆಯೇ ಭಗವತ ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಅಂತ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಕೆಂಪಾದ ಪಾದ. ಆ ಪಾದದ ವರ್ಣನೆ ಮಾಡುವಾಗ ಬರೇ ಪಾದ ಅಲ್ಲ, ದೇವರ ಪಾದ ಅಲ್ಲ, ದೇವರ ಪಾದದ ಉಗುರು. ಆ ಉಗುರಿನ ಕೊನೆಯ ಮೊನೆಯಿಂದ ಸೀಳಿ ಬಂದದ್ದು. ಶೃಂಗಾರ ಪಾದ ನಖ ಭದ್ರಸ್ವಾಮಿ ಚಂದ್ರದ ನೋಡ್ರಿ. ಶೃಂಗಾರ ಇದನ್ನೇ ಅನುವಾದ ಮಾಡೋದು. ಶೃಂಗಾರ ಪಾದ ಅಂತ ಗೊತ್ತಾಗಿಬಿಡ್ತದೆ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ. ಅಗ್ರ ಅಂತ ನೋಡ್ರಿ, ಆ ತುದಿ ಏನೋ ಚೂರು ಮುಟ್ಟಿದಂತ. ಪೂರ್ಣ ಗಂಗಾದೇವಿ ಪರಮಾತ್ಮನ ಪಾದವನ್ನ ಪೂರ್ಣ ತೊಳೆದಿಲ್ಲ, ಆ ಉಗುರಿನ ಸ್ವಲ್ಪ ಮುಟ್ಟಾಡ್ರಿ ಅಷ್ಟೇ. ಯಾಕಂದ್ರೆ ಭಗವಂತನ ಪಾದ ತೊಳೆದಿತ್ತು. ಅದು ಗಂಗಾದೇವಿಗೂ ಸಾಧ್ಯ ಆಗಲಿಲ್ಲ. ಭಗವಂತ ಅದಕ್ಕೆ ನಮ್ಮ ಪುರಂದಾಸರು ಪುರಂದರ ವಿಠಲನ ಪಾದವ ಕಂಡೆ ಪರ್ವತ ಕಡ್ತಾರ ಅಂದ್ಬಿಟ್ರು. ಪರ್ವತ ಅಂದ್ರೆ ಹೋಲಿಕೆನೇ ಇಲ್ಲ. ದೇವರ ಮಹಿಮೆಯನ್ನು ವರ್ಣನೆ ಮಾಡುವಾಗ ಲೋಕದಲ್ಲಿ ಯಾವ ವಸ್ತುಗಳು ಅದಕ್ಕೆ ಸಮ ಅಂತ ಆಗೋದೇ ಇಲ್ಲ. ಸುಮ್ಮನೆ ನಮಗ ಮಾನವರಿಗೆ ಪರ್ವತರಿ ಅಂತ ದೊಡ್ಡ ದೊಡ್ಡ ಶಬ್ದ ಹೇಳೋದು, ಪರ್ವತ ಇದ್ದಂಗಿತ್ರಿ ಅಂತ. ಅನ್ನ ಒಟ್ಟಿದ್ರೆ ಹೇಳ್ಬೇಕಂದ್ರೆ ಆರಾಧನೆ ಒಳಗೆ ಪರ್ವತ ಒಟ್ಟಿದಂಗೆ ಕೊಟ್ಟಿದ್ರು ಅಂತ ಹೇಳ್ಬೇಕಾಗ್ತದೆ. ಆ ಪರ್ವತ ಶಬ್ದ ನಮಗೂ ಪರಿಚಯ ಅದಂತ ಪರ್ವತ ಹೇಳ್ಬೇಕಷ್ಟೇ. ಪರಮಾತ್ಮನ ಪಾದ ಪರ್ವತ ಅಲ್ಲ. ನಮ್ಮಲ್ಲಿ ಹೇಳ್ತಿರ್ತಾರೆ, ಒಂದೊಂದು ಶಬ್ದ ಒಂದೊಂದು ಬೆಳೆಸಿರ್ತಾರೆ. ದೊಡ್ಡ ಮನೆ ಕಳಿಸಿರ್ತಾರೆ ನೋಡ್ರಿ, ದೊಡ್ಡ ಮನಿ, ದೊಡ್ಡ ಮನೆ ಕಳಿಸಿರ್ತಾರೆ. ಕಳಿಸಿದಾಗ ಅದನ್ನ ದೇವರಿಗೆ ಅಂತ ಕಳಿಸಿದ್ರೆ ಚಲೋ ಮಾತಾಡ್ತಾರೆ ಮಂದಿ. ಇಲ್ಲಾಂದ್ರೆ ದೇವನಂತ ಮನಿ ಅಂತ. ಏನ್ರಿ ದೇವನಂತ ಮನಿ ಕಳಿಸ್ಯಾರ, ನೋಡೋರು ಹೋಗೋರು ಬರೋರೆಲ್ಲ ಏನ್ ದೇವನಂತ ಮನಿ. ಅವ ಅಲ್ಲೇ ನಿಂತಿದ್ದವ ಯಜಮಾನ, ಇಲ್ರಿ ನಾ ಚಲೋ ಕಳಿಸಿದ್ರಿ ದೇವನಂತ ಮನಿ ಅಂತಾರಲ್ಲ ನಾವು. ಅಲ್ಲ ನಮ್ಗೇನ್ ಗೊತ್ತ ಮಾರ, ನಾವು ಅದನ್ನ ಹೇಳಿಕತ್ತೀವಿ. ಒಳಗೆ ದೆವ್ವವು ಮನುಷ್ಯರ ನಮಗೂ ಗೊತ್ತಿಲ್ಲ. ನೋಡ್ಲಿಕ್ಕಂತೂ ದೇವ್ರಂಥ ಮನಿ ಅಂತ. ಹಂಗ ಪರ್ವತ ಕಡ್ತಾರ ದೇವರ. ಅದಕ್ಕೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು ಅಂದ್ರ ನಮ್ಮಲ್ಲಿ ಸುಳ್ಳು ಇಲ್ಲ. ಆದ್ರೆ ಆ ಸುಳ್ಳು ಯಾಕದ ಅಂದ್ರೆ ಭಗವಂತನ ಹೆಸರೇ ಅಲ್ಲಿ ಅಕಾರ ಅಂತಿರೋದ್ರಿಂದ, ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಅಂತಿರೋದ್ರಿಂದ ಅ ಅಂದ್ರೆ ಅಲ್ಲ ಅಂತ ಅರ್ಥ. ಅ ಅಂದ್ರೆ ಅಲ್ಲ, ಅದು ಸುಳ್ಳು. ನೀವೇನು ಹೇಳ್ತೀರಿ ಅದು ಸುಳ್ಳು. ಯಾಕ? ದೇವರ ಉಗುರು ನಮ್ಮ ಉಗುರು ಒಂದೇ ಅಂದ್ರೆ ಅದು ಸುಳ್ಳು ಅಲ್ಲ ಅಂತ. ಇಂಥ ಭಗವಂತನ ಅದ್ಭುತವಾದ ನಖ. ಈಗ ಅದು ಅಮಲ ನಖ. ಅದು ನಮ್ಮ ನಿಮ್ಮ ಮನೆಗಳಲ್ಲಿ ಉಗುರುಗಳನ್ನು ಕತ್ತರಿಸಿ ಹೋಗಿದ್ರೆ ಅದು ಬಹಳ ಅಪಾಯ. ಉಗುರು ಬೆಳೆಸಿದ್ರೆ ಮೊದಲೇ ಅಪಾಯ. ಯಾಕಂದ್ರೆ ದಾರಿದ್ರ್ಯ ಬೆಳ್ಕೋತದು. ಅದನ್ನೆಲ್ಲ ಅದನ್ನ ಬೆಳೆಸೋದು ಭಾಳ. ಕೆಲವರೆಲ್ಲ ಈ ಕಡೆ ಎಲ್ಲ ಬೆಂಗಳೂರು ಕಡೆ ಎಲ್ಲ ನೇಲ್ ಪಾರ್ಲರ್ ಅಂತ, ನೇಲ್ ಪಾರ್ಲರ್. ಅವ್ರು ಹೆಂಗೆ ಬೆಳೆಸ್ಬೇಕು, ಹೆಂಗೆ ಇದು ಮಾಡ್ಬೇಕು, ಅದನ್ನ ಹೆಂಗೆ ಕಾಪಾಡ್ಕೋಬೇಕು, ಇದಕ್ಕೆಲ್ಲ ಅಧ್ಯಯನ ಮಾಡ್ತಿರ್ತಾರೆ. ಪಾಪ ನನಗೆ ಯಾರೋ ಹೇಳಿದ್ರು, ಅಚ್ಚಾರ ಹಿಂಗೆ ಯಾಕೆ ಉಗುರು ಬೆಳೆಸ್ತಾರೆ? ಬುದ್ಧಿ ಬೆಳೆಸ್ಲಿಕ್ಕೆ ಟೈಮ್ ಇಲ್ಲ ಅಂತ ಉಗುರು ಬೆಳೆಸ್ತಾರೆ. ಏನು ಮಾಡೋದು? ಹಣೆ ಮರ ಬುದ್ಧಿ ಬೆಳೆಸ್ಕೋ ನಾವು ಬಿಡ್ಕೊಂಡ್ರೆ ಉಗುರು ಬೆಳೆಸ್ತೀವಿ ಅಂತಾರೆ. ಆ ಉಗುರು ಬೆಳೆಸೋದು ದಾರಿದ್ರ್ಯ. ಜೊತೆಗೆ ಮನೆಯೊಳಗೆ ಕತ್ತರಿಸಿ ಬಿದ್ದರಂತೂ ಅಪಾಯ. ಅದಕ್ಕಾಗಿ ಉಗುರು ನಮ್ಮ ದೇಹದಿಂದ ಹೊರಗೆ ಬಂದರೆ ಅದು ಅತ್ಯಂತ ಮಲಿನ ಅಂತಿದ್ದಾರೆ. ಅದು ಮಲ, ಅದು ಅಮಲ. ಅದು ಭಗವಂತನ ಪಾದ ಮಾತ್ರ ಅಲ್ಲ, ಅದು ಅಮಲವಾದ. ಅದಕ್ಕೋಸ್ಕರವಾಗಿ, ಯಾಕಂದ್ರೆ ದೇವರಿಗೂ ದೇವರ ಉಗುರುಗಳಿಗೂ
ದೇವರಿಗೂ ದೇವರ ಕೇಶಗಳಿಗೂ ದೇವರಿಗೂ ದೇವರ ಅವಯವಗಳಿಗೂ ಸವಿಶೇಷ ಭೇದ. ಶ್ರೀಮದಾನಂದ ತೀರ್ಥರು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದೇವರು ಜ್ಞಾನಾನಂದ ಸ್ವರೂಪ ಹೇಗೋ ಹಂಗ ಅವನ ಉಗುರು ಕೂಡ ಜ್ಞಾನಾನಂದ ಸ್ವರೂಪ. ಅದಕ್ಕಾಗಿಯೇ ನಾರಾಯಣ ಪಂಡಿತ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ ಏನಂದ್ರೆ ಪಾಂಸ್ವಸ್ಮಾನ್ ನಮ್ಮನ್ನು ಕಾಪಾಡಲಿ. ಯಾವುದು ಪುರುಹೂತ ವೈರಿ ಬಲವನ್ನ ಮಾತಂಗ ಮಧ್ಯಘಟ ಕುಂಭೋಚ್ಚಾದ್ರಿ ವಿಪಾಟನಾದಿ ಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತಸು ನಖರಾಹ. ಯಾವುದದು ಪಾಂತು ನಮ್ಮನ್ನು ಪಾಂತು ಯಾವುದು ನಖರಾಹ. ನರಸಿಂಹದೇವರ ಉಗುರುಗಳು ನಮ್ಮನ್ನು ಉದ್ಧಾರ ಮಾಡಲಿ ಅಂದ್ರಿ. ನರಸಿಂಹದೇವರ ಪಾದ ಅಲ್ಲ, ನರಸಿಂಹದೇವರ ಪಾದದ ಕೊನೆಗೆ ಹುಟ್ಟಿದ ಅದು ಬೆಳೆದ ಅಥವಾ ಅವರೇ ಸೃಷ್ಟಿ ಮಾಡಿದ ಉಗುರು ಅಂತ ಏನದಲ್ಲ, ಆ ಉಗುರು ನಮ್ಮನ್ನು ಉದ್ಧಾರ ಮಾಡಿ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರೀಯಂ ದಿಶತು ಮೇನಕ ಅಂತ ರಾಘವೇಂದ್ರ ವಿಜಯದ ಮಂಗಳಾಚರಣ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರೀಯತು ಮೇ ನಖಃ. ನಖಃ ನರಸಿಂಹದೇವರ ನಖ ಏನದ ಅದು ನಮಗೆ ಸಂಪತ್ತನ್ನು ಕೊಡಲಿ ಅಂತಿದ್ದಾರೆ. ಇದು ಭಾರತೀಯ ಸಂಸ್ಕೃತಿಯಲ್ಲೂ ಅದರಲ್ಲೂ ಕೂಡ ವಿಶೇಷವಾಗಿ ವೇದ ಪುರಾಣಗಳ ಆಧಾರ ಪ್ರಕಾರ ಭಗವಂತನಿಗೂ ಭಗವಂತನ ಉಗುರುಗಳಿಗೂ ಭೇದ ಇಲ್ಲ. ಇದನ್ನೇ ಜಗನ್ನಾಥದಾಸರು ಸ್ವಗತ ಭೇದ ವಿವರ್ಜಿತ ಅಂದರು. ಸ್ವಗತ ಭೇದ ನಮ್ಗೆ ಅನಿಸ್ತದ್ರಿ. ಈಗ ನಾನು ನನ್ನ ಉಗುರು ಬೇರೆ, ನನ್ನ ಉಗುರು ತೆಗೆದ್ರೆ ನಾ ಇರ್ತೀನಿ, ನನ್ನ ಕೈ ಹೋದ್ರೂ ನಾ ಇರ್ತೀನಿ. ನನಗೂ ಕೈಗೂ ಭೇದ, ನನಗೂ ನನ್ನ ಅವಯವಗಳಿಗೂ ಭೇದ, ನಮಗೂ ನಮ್ಮ ಮನೆಗೂ ಭೇದ. ನಮ್ಮ ಮನೆ ಅಂದ್ರೆ ಅಲ್ಲಿಂದ ನೀವು ಇಲ್ಲಿದ್ದೀರಿ, ಅಥವಾ ನಮ್ಮ ಮನೆ ಅಲ್ಲಿಂದ ನಾವು ಇಲ್ಲಿದ್ದೀವಿ, ಅದ್ರ ಮನೆ ಬಿಟ್ಟು ಬರ್ತೀವಿ ಅಂತ ಅರ್ಥ. ಹಂಗ ಭಗವಂತ ಹಂಗಿಲ್ಲ. ಭಗವಂತನ ಉಗುರು ಅಂದ್ರೆ ಭಗವಂತನ ಆ ಶರೀರಕ್ಕೆ ಅದು ಹೆಂಗೆ ಕಂಡು ಹಿಡಿಬೇಕ್ರಿ? ಇದು ಆನಂದ ಸ್ವರೂಪ ಆನಂದ ದೇಹ ಅಂತ ಗೊತ್ತಾಗೋದಿಲ್ಲ ಅಂದ್ರೆ ಸಕ್ರೆ ಗೊಂಬಿ ಇದ್ದಂಗೆ. ಸಕ್ರೆ ಗೊಂಬಿ ತಂದು ನೀವು ಕಾಲು ಮುರಿದು ತಿಂದ್ರು ಸೀನೆ ಇರ್ತದ, ಮೂಗರ್ ತಿಂದ್ರು ಸೀನೆ ಇರ್ತದ, ಕಿವಿ ತೆಕ್ಕೊಂಡು ತಿಂದ್ರು ಸೀನೆ. ನೀವು ಯಾವ ದೇವರ ಯಾವ ಅವಯವಗಳನ್ನ ನೀವು ಮುರಿದು ತಿಂದ್ರು ಹೇಗೆ ಸಿಹಿ ಇರ್ತದೋ ಅಡಿಯಿಂದ ಮುಡಿಯವರೆಗೆ ಆ ಮಾಧುರ್ಯ ಇರುವಂತೆ ಭಗವಂತನ ಅಡಿಯಿಂದ ಮುಡಿಯವರೆಗೆ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಭಗವಂತ. ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುತ್ತ ಭಕುತರನು ಒರೆವಾ ಶ್ರೀಹರಿ ಕಥಾಮೃತ ಸ್ವಗತ ಭೇದ ವಿವರ್ಜಿತನು ಸ್ವಗತ ವೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುತ್ತ ಭಕುತರನು ಒರೆವಾ. ಏನು ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಭಗವಂತ. ಅದ್ಭುತವಾದ ಉಗುರಿನ ಸ್ಪರ್ಶದಿಂದ ಗಂಗಾ ಪಾವನ. ಯಾಕಂದ್ರೆ ಉಗುರು ಪಾವನ ಪರಮಾತ್ಮ ಕಮಲ ನಖ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ನಮಗೆ ಹಂಗಾಗುವುದಿಲ್ಲ. ಈಗ ಇವೇನು ಕೂದಲವಲ್ಲ, ನಾವು ತಲೆ ಮೇಲೆ ಇದ್ರೆ ಚಂದ. ಒಂದು ಕೂದಲ ಕೆಳಗೆ ಬಂತಂದ್ರೆ ಅದು ಅಮಲ ಅದು ಮಲ. ಅದಕ್ಕೆ ಊಟ ಕೂತಾಗ ಕೂದಲ ಬಂತಂದ್ರೆ ಏನು ಮಾಡಬೇಕು? ಎದ್ದೋಗ್ಬೇಕಲ್ಲ. ನಾವು ಎದ್ದೋಗುದಿಲ್ಲ, ಅಲ್ಲೇ ಹೂರು ಸರಿಸಿಟ್ಬಿಡಿ. ಹಿಂಗೆ ತೆಗೆದು ಆಚಾರ ಏನು ರೀತಿ ಯಾರೋ ಕೇಳಿದ್ರು ಏನೇನು ಬಿಡಿ ಊಟ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಕೂದಲು ಅಂತ ಗೊತ್ತಾದ್ರೆ ಏನು ಹೇಳ್ಬೇಕಾಗ್ತದೆ. ಒಮ್ಮೆ ಊಟಕ್ಕೆ ಹಾಕೋದ್ರೆ ರೆಗ್ಲಾಗಿದೆ, ಇನ್ನು ಎರಡನೇ ಸಲ ಯಾರು ಹಾಕ್ತಾರೆ? ಅದಕ್ಕೆ ಸ್ವಲ್ಪ ಆಚಾರ ವಿಚಾರದೊಳಗೆ ಅಲ್ಲಿದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು. ನಮ್ಮ ಹಣೆ ಮಾರ ಹಿಂಗೆ. ಭಗವಂತ ಹೇಗೆ ಅವನ ಕೇಶಗಳು, ಅವನ ಕೂದಲು. ಇನ್ನೊಂದು ಹೇಳ್ಬಿಡ್ತೀನಿ ಹೇಳುವಾಗ, ಭಾಗವತದಲ್ಲಿ ಬರ್ತದೆ ಪರಮಾತ್ಮನ ಕೂರ್ಮಾವತಾರ ವರ್ಣನೆ ಮಾಡಿದ್ದಾರೆ ಭಾಗವತದಲ್ಲಿ. ಆ ಕೂರ್ಮನ ಶ್ವಾಸೋಚ್ಛ್ವಾಸ ಅಂತದಲ್ಲ, ಉಸಿರಾಟಗಳು ಅವು ನಮ್ಮನ್ನು ಕಾಪಾಡಲಿ ಅಂತ. ಅಂದ್ರೆ ಭಗವಂತನ ಮೂಗಿನಿಂದ ಬರುವ ಶ್ವಾಸೋಚ್ಛ್ವಾಸಗಳಿನವ ಅವು ಸಹಿತ ಆನಂದ ಸವಿಶಾಚಾಭೇದ ಮತ್ತು ಅದು ಆನಂದ ಸ್ವರೂಪ. ಪುರಷ್ಟ ಬ್ರಾಹ್ಮ್ಯದ ಮಂದ ಮಂದರಗಿರಿ ಅರ್ಥ ಆಗ್ತದಲ್ಲ ಎಲ್ಲರಿಗೆ. ಪೃಷ್ಠ ಅಂದ್ರೆ ಬೆನ್ನು, ಕೂರ್ಮಾಚಾರ್ಯರ ಬೆನ್ನು. ನಮ್ಮ ಗುರುಗಳಿಗೆ ಬಹಳ ಪ್ರೀತಿ ಶ್ಲೋಕ ಇದೆ, ಯಾಕಂದ್ರೆ ಅವ್ರ ತಂದೆ ಕೂರ್ಮಾಚಾರ್ಯರು. ಅದಕ್ಕಾಗಿ ಅವ್ರು ಬಹಳ ಹೇಳ್ತಿದ್ರು. ಪೃಷ್ಠ ಬ್ರಾಹ್ಮ್ಯದ ಅಮಂದ ಮಂದರಗಿರಿ ಗ್ರಾವಾಗ್ರ ಕಂಡೂಯನೈ. ಆ ಕೂರ್ಮರೂಪನಾದ ಭಗವಂತನ ಬೆನ್ನಿನ ಮೇಲೆ ಮಂದರ ಪರ್ವತವನ್ನ ಇಟ್ಟು ಕಡಿಯುವಾಗ ಆ ಮಂದರ ಪರ್ವತದ ಚೂಪಾದ ಕಲ್ಲುಗಳು ಕೂರ್ಮರೂಪನಾದ ಪರಮಾತ್ಮನ ಬೆನ್ನಿಗೆ ತುರಿಸಿದಂಗಾಗ್ತಿತ್ತು. ಗಂಡೂಯನೈ. ಮೊಮ್ಮಕ್ಕಳು ಬಂದು ಅಜ್ಜಗ ತುರಿಸಿದ್ರೆ ಏನಾಗ್ತದೆ ರೀ? ಆನಂದ ನಿದ್ದೆ ಬರ್ತದೆ. ಹಾಗೆ ಕೂರ್ಮ ಪರಮಾತ್ಮನ ನಿದ್ದೆ ಬಂತಂತ.
ನಿದ್ದೆ ನಮ್ಮ ನಿದ್ದೆ ಬೇರೆ, ಅವನ ನಿದ್ದೆ ಬೇರೆ ಅಂತ. ನಮ್ಮ ನಿದ್ದೆಯೊಳಗೆ ನಾವು ಇರುವುದಿಲ್ಲ, ಆದ್ರೆ ಅವನ ನಿದ್ದೆಯೊಳಗೂ ಎಚ್ಚರ ಇರ್ತಾನೆ ಪರಮಾತ್ಮ. ಭ್ರಟ ಬ್ರಾಹ್ಮ್ಯದ ಮಂದ ಮಂದರಗಿರಿ ಗ್ರಾಮಾಗ್ರ ಕಂಡೂಯನೈ ನಿದ್ರಾಲೋ ಕಮಠಾಕೃತೆ ಊರ್ವಾಕೃತೆ ಭಗವತ ಶ್ವಾಸಾಗಿಲಾಪಾಂತು ಯತ್ ಸಂಸ್ಕಾರ. ಅದೇನು ಸಮುದ್ರ ಮಂಥನ ಮಾಡುವಾಗ ಆ ಪರಮಾತ್ಮನ ನಿದ್ದೆ ಜೋರಾಗಿ ಬಂದಾಗ ಉಸಿರಾಟದೊಳಗೆ ಆ ಉಚ್ಛ್ವಾಸ ನಿಶ್ವಾಸ ಏನು ಬರ್ತಿತ್ತ ಅದು ಬಹಳ ಆಗ್ತದೆ ರೀ. ನಿದ್ದೆಯೊಳಗೆ ಇನ್ನೂ ಬಹಳ ಆಗ್ತದೆ. ಕೆಲವರು ನಿದ್ದೆ ಮಾಡ್ತಿರ್ತಾರ, ಅದು ನಿದ್ದೆ ಹೆಂಗಿರ್ತಂತಂದ್ರೆ ಬಾಜುಕಿದ್ದವ್ರು ನೇಮಿಸ್ತಿರ್ತಾರೆ, ಹಂಗೆ ನಿದ್ದೆ ಮಾಡ್ತಿರ್ತಾರೆ. ಅಂಥ ಉಚ್ಛ್ವಾಸ ನಮ್ಮದ ಹಿಂಗಂದ್ರೆ ದೇವರು ನಾಟಕ ಕಂಪನಿ ಹೆಂಗಿರ್ಬೇಡ, ಏನು ಉಚ್ಛ್ವಾಸ ನಿಶ್ವಾಸ. ಆ ಸಮುದ್ರದ ನೀರು ಒಳಗೆ ಹೋಗ್ತಿತ್ತು ಪೂರ್ಣ, ಹೊರಗೆ ಚಿಮ್ಮಿ ಒಗದ್ರೆ ಅದು ಎತ್ತರಕ್ಕೆ ಸಿಗಿತಿತ್ತು. ಯತ್ ಸಂಸ್ಕಾರ ಕಲಾನುವರ್ತನ ವಶಾತ್ ವೇಗಾನಿಲೇನಾಂಭಸಾಂ ಯಾತಾಯಾತ. ಅವತ್ತೇನು ಕೂರ್ಮರೂಪನಾದ ಭಗವಂತನ ಉಸಿರಾಟಕ್ಕೆ ಬಲಿಯಾದ ಸಮುದ್ರದ ಅಲೆಗಳು, ಅದನ್ನೇನು ಹೆಜ್ಜೆಗಳ ತೂರಾಟ ಜಿಗಿದಾಟ ಹಾರಾಟ ಆಗಿತ್ತು. ಯಾತಾಯಾತ ಮತಂದ್ರಿತಮ್ಮ ಜಲನಿಧೇ ನಾದ್ಯಾಪಿ ವಿಶ್ರಾಮ್ಯ. ಇನ್ನೂ ವಿಶ್ರಾಂತಿ ತಗೊಂಡಿಲ್ಲ, ಅದಕ್ಕೆ ಸಮುದ್ರ ಅಲೆಯಾಡ್ತದೆ ದಿನ. ಅಂದ ಮೇಲೆ ಅಂತ ಭಗವಂತನ ಶ್ವಾಸೋಚ್ಛ್ವಾಸಗಳು ನಮ್ಮನ್ನು ಪಾಂತುವಹ ಅಂತ ಇದ್ದಾರೆ. ಏನು ಅದ್ಭುತವಾದ ಪರಮಾತ್ಮನ ಮಹಿಮಾ. ಇದನ್ನೇ ಗಲಗಲಿಯಾಚಾರ್ಯರು ನಿನ್ನ ಜನುಮ ಪದುಮೇಶ ನಮಲ ಪದ ಪದುಮದು ಗುರಿನಿಂದ ಅಂತಹ ಅಮಲವಾದ ಉಗುರಿನ ಸ್ಪರ್ಶದಿಂದ ತುಂಗಾತಿ ಮಂಗಲ ಅತಿ ಮಂಗಳಾಗಿಬಿಟ್ಟು ಗಂಗಾದೇವಿ ಜಗತ್ಪಾವನೆಯಾಗಿದ್ದಾನೆ. ಜಗತ್ತೆಲ್ಲವೂ ಆಚೆಯ ಕಡೆ ನೋಡುವಂತಾಗಿದೆ. ಅದಕ್ಕಾಗಿ ನಿನ್ನ ಹತ್ರ ಬಂದಿದ್ದೇನೆ ಎಂದು ಜಗನ್ನಾಥ ಪಂಡಿತ ಹೇಳ್ತಾ ಇದ್ದಾನೆ. ತುಂಗಾತಿ ಮಂಗಲ ತರಂಗಾವಿಭೂತವಜ ಕಾಂಗಾಗವನ ಎಂಥ ಪಾವನ ಪಾದವು. ಪರಮಾತ್ಮನ ಪಾದವು ಅಂತದ್ದೇ. ಅದನ್ನು ಮುಟ್ಟಿದಂತಹ ಗಂಗಾದೇವಿ ಮಹಿಮೆ ಎಷ್ಟಿದೆ. ಅದಕ್ಕೆ ನಮ್ಮ ಈ ಆದಿ ಶಂಕರಾಚಾರ್ಯರು ಹೆಂಗೆ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ಅಂತ ಒಂದು ಪದ್ಯ ಮಾಡ ನೋಡ್ರಿ. ಅದು ದೋಧಕ ವೃತ್ತ ಅಂತ ಒಂದು ವೃತ್ತ. ಸ್ತೋತ್ರ ಮಾಡೋದ್ರಲ್ಲಿ ಅವ್ರಿಗೆ ಎತ್ತಿದ ಕೈ ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರದಲ್ಲಿ ಲಿಂಗಸ್ತುತಿ ಅಂತ ಮಾಡಿದ್ದಾರೆ. ಅದೇ ದೋಧಕ ವೃತ್ತದಲ್ಲಿ ಮತ್ತೆ ಪಾದಸ್ತೋತ್ರ ಮಾಡೋಣ ಅಂತ ನಾನು ಒಂದು ಪ್ರಯತ್ನ ಮಾಡಿದೆ. ಬ್ರಹ್ಮಹರಾಧಿಕರಾರ್ಚಿತ ಪಾದಂ ಬ್ರಹ್ಮ ಸುಮಂತ್ರ ಸುವರ್ಣಿತ ಪಾದಂ ಬ್ರಹ್ಮ ಸಮೂಹ ಸುಪೂಜಿತ ಪಾದಂ ತಂ ಪ್ರಣಮಾಮಿ ರಮಾಪತಿ ಪಾದಂ. ದೇವನದಿ ಗಂಗಾಕ್ಕೆ ಸಂಬಂಧಪಟ್ಟದ್ದು. ದೇವನದಿ ಜಲ ಚುಂಬಿತ ಪಾದಂ. ನಮ್ಮ ಮಧ್ವಾಚಾರ ಪ್ರೇರಣೆ ಮಾಡ್ಬಿಟ್ರು ನಮಗೆ. ಅಂಬರ ಗಂಗಾ ಚುಂಬಿತ ಪಾದ. ಎಲ್ಲಿ ಶಬ್ದ ಏನು ತಲೆ ಹೊಡ್ಕೊಂಡ್ರಿ ಆ ಶಬ್ದ ಇಡ್ಲಿಕ್ಕೆ. ದೇವನದಿ ಜಲ ಇಲ್ಲ ಇಷ್ಟು ಬಂತು, ಮುಂದೆ ಬರೋವಲ್ಲ ನಮ್ಗೆ. ಅಲ್ಲಿ ಮುಂದೆ 3 ಅಕ್ಷರ ಹಾಕ್ಬೇಕಲ್ಲ, ಏನು ಹಾಕ್ಬೇಕು ತಲೆ ಕೆಡಿಸ್ಕೊಂಡು ಒಂದು ದಿವಸ ಕೂತ್ಕೊಂಡೆ ಮಧ್ವಾಚಾರ ಸ್ಮರಣೆ ಮಾಡಿದೆ. ಅಷ್ಟೇ ಹಾಕ್ಬಿಡ್ತಾಡ್ತೀವೋ ಅಂಬರ ಗಂಗಾ ಚುಂಬಿತ ಇಟ್ಬಿಡೋದ್ರು. ದೇವನದಿ ಜಲ ಚುಂಬಿತ ಪಾದಂ ದೈತ್ಯ ಶಿರೋಗತ ವಿಕ್ರಮ ಪಾದಂ ವಿಶ್ವವಿಹಾರಿ ವಿಚಕ್ಷಣ ಪಾದಂ ನೌಮಿ ಸದಾ ವಟು ವಾಮನ ಪಾದಂ ಶಂಕ ಸುದರ್ಶನ. ಆ ಪಾದದ ಅಡಿಯಲ್ಲಿ ಏನಿದೆ, ಎಂಥ ಪಾದ. ಅದಕ್ಕೆ ಹರಿಯ ಪಾದ ತಳ ತೊಳೆದು ತೀರ್ಥ ಪಾವಿತ್ರ ಪಡೆದರ್ಯಾರು. ಆಚಾರ ವರ್ಣನೆ ಮಾಡ್ತಾರೆ. ಹರಿಯ ಪಾದ ತಳ ತೊಳೆದು ತೀರ್ಥ ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವವು ಎಷ್ಟು ಸುನದಿ. ಅಲ್ಲಿ ಶಿವನ ಶಿರ ದಟ್ಟ ಮುಕ್ತಿ ಮೆರೆದಿರುವ ರೆಟ್ಟು ಜಗದಿ. ಹರಿಯ ಪಾದ ತಳ ತೊಳೆದು ತೀರ್ಥ ಪಾವಿತ್ರ ಪಡೆದರ್ಯಾರು. ಭಗವಂತನ ಪಾದ ತೊಳೆದ್ರಿಂದ ತೀರ್ಥ ಆಗ್ಯಾರ. ಅಲ್ಲಿ ಹೋಗಿ ತೀರ್ಥ ಮಾಡಬಾರ್ದು ಅಂತ. ಈಗ ನಮ್ಮ ನಳದಾಗಿ ನೀರು ತಗೊಂಡು ಕಾವೇರಿ ನೀರು ತಗೊಂಡು ನಾವು ತೀರ್ಥ ಮಾಡ್ತೀವಿ. ತೀರ್ಥ ತಗೊಳ್ರಿ, ಕಾವೇರಿ ನಳದಾಗಿ ನೀರು ಅದನ್ನೇ ನೀರು ತಗೊಂಡು ತೀರ್ಥ ತಗೊಳ್ರಿ ಯಾರು ತಗೊಳ್ಳೋದು. ಮತ್ತು
ಹಾಗೆ ತುಂಬ್ಕೊಂಡು ಬಂದು ಕೊಟ್ರ ಅಂದ್ರೆ ಒಬ್ಬ ಯಾವನ ನೋಡಿ ಪಂಜಿಟ ಬಿಡ್ತಾನ ಅಂತ ಗದ್ದಲಾಗ ಎಲ್ಲಿ ಅಲ್ಲಿ ನಾವೇ ನೀರು ತುಂಬ ಕೊಟ್ಬಿಡು ಎಲ್ಲ ನೀರು ಅಂದ್ರೆ ಯಾವನ ನೋಡ್ಬಿಟ್ಟ ಅಂತ ಪಂಜಿ ನೀರು ತಂದು ಕೊಡ್ತೇನೆ ನಮ್ಗೆ ಅಲ್ಲಿ ಕೇಳ್ತೀವಿ ನಾವು. ಇದು ಸಮಸ್ಯೆ ನಮಗೆ. ಆದ್ರೆ ದೇವರಿಗೆ ಅಭಿಷೇಕ ಮಾಡಿದ ಅದು ತೀರ್ಥ ಹಾಕ್ತದೆ. ಈ ಗಂಗಾ ಏನು ಬಂದಾಳಲ್ಲ ಅವಳು ತೀರ್ಥ ಮಾಡೋದಂತಿಲ್ಲ, ತೀರ್ಥನೇ ಅರಿಯ. ಆದರೂ ಆಚಾರ ಮಂದಿ ಬರೋದಿಲ್ಲ, ದಂಡಿ ಮೇಲೆ ಕೂತ್ಕೊಂಡು ಮತ್ತೆ ಸಾಲಿಗ್ರಾಮ ತಗೊಂಡು ಮತ್ತೊಂದಿಷ್ಟು ಅಭಿಷೇಕ ಮಾಡಿ ಆಮೇಲೆ ತಗೋತಾರೆ. ಯಾರೋ ಒಬ್ಬ ಗೃಹಸ್ಥರು ಈ ಆಚಾರ ಪೂಜಾ ಮಾಡ್ತಾ ಇರುವಾಗ ಗೃಹಸ್ಥರು ಸುಮ್ಮನೆ ಇರೋದ್ರಿ, ಅಲ್ಲಿ ಕೂತ್ಬಿಟ್ಟಿರ್ತಾರ. ಯಾಕಂದ್ರೆ ಗೃಹಸ್ಥರು ಪೂಜೆ ಮಾಡಂಗಿಲ್ಲ. ನಿಮ್ಗೆ ನೀವು ಮಾಡಿಕೊಡ್ರಿ, ದಕ್ಷಿಣ ಕೊಡ್ತೀವಿ, ನಮ್ಮ ಕೆಲಸ ಅಲ್ಲ ಅಂತ. ಇದು ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ. ಅದು ಏನಾಗಿದೆ ಗೊತ್ತಿಲ್ಲ, ತಪ್ಪು ತಿಳ್ಕೊಳ್ಬಾರ್ದು ಯಾರು ಕೂಡ. ಈ ದೇಸಾಯರು, ದೇಶಪಾಂಡೆಯವರು, ನಾಡಗೌಡರು, ಈ ಲೌಕಿಕ ಮಂದಿ ಅಂತ ಏನಿರ್ತಾರ ಅಡ್ಡೆಸ್ರವಲ್ಲ, ಆಚಾರ ಬಿಟ್ಟು, ಆಚಾರರು, ಶಾಸ್ತ್ರಿ, ಭಟ್ಟ ಇವರೆಲ್ಲ ಬಿಟ್ಟು ಉಳಿದವರೆಲ್ಲ ಗೃಹಸ್ಥರು ಅಂತಿದ್ದಾರಲ್ಲ, ಅದನ್ನ ಎರಡು ಭಾಗ ಮಾಡ್ಕೊಂಡ್ಬಿಟ್ರ. ವೈದಿಕರು ಬೇರೆ, ಗೃಹಸ್ಥರು ಬೇರೆ ಮಾಡ್ಕೊಂಡು ಏನ್ ಮಾಡ್ಬಿಟ್ರು, ಭಜಿಗೆ ಬಿಟ್ಬಿಟ್ಟಾರಂದ್ರೆ ಪೂಜಾ ಮಾಡೋದು ನಿಮ್ ಕರ್ಮ, ತಗೊಳ್ಳೋದು ನಮ್ಮ ಧರ್ಮ. ಪೂಜಾ ಅವ್ರು ಮಾಡೋದು ಪಾಪ. ಇವು ಗೃಹಸ್ಥರಂಗ ನೋಡ್ಕೊಳ್ತಾರೆ. ಇವ್ರು ಸಣ್ಣಗ ಗಂಗಾನಗರ ಸ್ನಾನ ಮಾಡಿ ದೇವ್ರ ಪೆಟ್ಟಿಗೆ ಬಿಚ್ಕೊಂಡು ಕೂತಿದ್ರು. ಈ ಗೃಹಸ್ಥ ಅಲ್ಲೇ ನಿಂತಿದ್ದ. ಅವನೊಂದು ಸಂಶಯ, ಈ ಗೃಹಸ್ಥರಿಗೆ ಸಂಶಯ ಭಾಳ ಇರ್ತಾವ. ಯಾಕಂದ್ರೆ ಓದಿರೋಲ್ಲ, ಅದಕ್ಕೆ ಯಾರ್ಯಾರು ನೌಕರಿ ಮಾಡ್ಕೊಂಡು ಶಾಸ್ತ್ರ ಓದಾಡಿರ್ತಾರಲ್ಲ ಸಂಶಯ ಭಾಳ ಬರ್ತಾವ್ರಿ. ಸಹಜ ಬರಬೇಕು, ಬಂದ್ರೆ ಸರಿ. ಅವ್ರು ಏನು ಕೇಳಿದ್ರು, ಆಚಾರ ನಮ್ಗೊಂದು ಸಂಶಯ ಬಂದ್ರು, ನಾನು ಪೂಜೆ ಮಾಡ್ಕೊಂಡು ಕೂತಿದ್ರು ಅಂತ ಏನು ಕೇಳೋದು. ಅವ್ರೇನಂತ ನೋಡ್ರಿ, ದೇವರ ಪಾದ ತೊಳೆದು ನೀರ ಗಂಗಾ, ಭಗವಂತನ ಪಾದೋದಕ, ಅದು ಹರಿಪಾದೋದಕ ಅಂತ ಆಗಿದೆ. ಈಗ ಅದನ್ನು ತಂದು ನೀವು ಮತ್ತೆ ನಾರಾಯಣ ಕೈನ ಹಾಕ್ತಿರಲ್ಲ ಅಂತ ಹಂಗೆ ಮಾಡ್ತೀವಿ ನಾವು. ಮನೆಯೊಳಗೆ ಸ್ವಾಮಿಗಳು ಪಾದ ಪೂಜೆ ಮಾಡೋದು, ಪಾದ ಪೂಜೆ ಮಾಡಿ ಅವ್ರು ತೊಗೊಂಡು ಅವ್ರ ತಲೆಗೆ ಹಾಕ್ತೀವಿ. ದಿವಾನ ಕಪ್ಪ ಹೊಡೆದ ತಲೆನೇ ಹಾಕಿರ್ತಾನ ಸರಿ ಅಂತ ಅವ್ ತಲೆ ಮೇಲೆ ಹಾಕೊಡ್ರಿ, ಮತ್ತೆ ಸ್ವಾಮಿಗಳು ಸಿಡಿಸ್ಬೇಡ್ರಿ ಹೊಡ್ಕೊತಿರ್ತಾವ ಮೊದಲೇ. ಅಂದಮೇಲೆ ಸ್ವಾಮಿಗಳ ಪಾದ ತಗೊಂಡು ಗುರುಪಾದ ತಗೊಂಡು ಗುರು ತಲೆ ಮೇಲೆ ಹಾಕಿ ಹೆಂಗೆ ಹಾಕುದಿಲ್ಲ, ಹಂಗೆ ನೀವು ಹರಿಪಾದ ತಂದು ಮತ್ತ ಹರಿ ತಲೆ ಮೇಲೆ ಹಾಕ್ತಾರಲ್ಲ ಅಂದ. ಅದಕ್ಕೆ ಅವ್ರು ಉತ್ತರ ಹೇಳಿದ್ರು, ಆಚಾರ ಭಾಳ ಇಂಥವೆಲ್ಲ ಉತ್ತರ ಹಿಡ್ಕೊಂಡು ಕೂತಿರ್ತಾರ. ಇವರು ಬೆರಿತಿರ್ತಾರೆ. ಇವ್ರೇನ್ ಹೇಳಿದ್ರು, ಹುಚ್ಚ ದೇವ್ರ ತಲೆನೂ ಒಂದ ಕಾಲು ಒಂದ ಅಂತಾರೆ. ಅದೇ ಸವಿಶೇಷ ಭೇದ. ಭಗವಂತನ ತಲೆಗೂ ಭಗವಂತನ ಕಾಲಿಗೂ ವ್ಯತ್ಯಾಸಗಳು ಅಷ್ಟು ತಿಳ್ಕೊಂಡ್ಬಿಡು ಸಾಕು ಅನ್ಸಿದ್ರು. ಅದು ಧನ್ಯ ಅದೇ ಅಂತ. ಈಗ ಆಗಿತ್ತು. ಅಂತೂ ಹರಿಯ ಪಾದ ತಳ ತೊಳೆದು ತೀರ್ಥ ಪಾವಿತ್ರ್ಯ ಪಡೆದರ್ಯಾರು. ಆ ಭಗವಂತನ ಪಾದದ ಮ್ಯಾಲಿನ ಭಾಗ ಅಲ್ಲ, ಪಾದದ ತಳ ಅಂತ ಆಚಾರ. ಆ ತಳದಾಗ ಏನಂದ್ರೆ ಶಂಕ ಸುದರ್ಶನ ಲಾಂಛಿತ ಪಾದಂ ಪದ್ಮ ಗದಾಶನಿ. ಅಶನಿ ಅಂದ್ರೆ ವಜ್ರಾಯುಧ. ಪದ್ಮ ಗದಾಶನಿ ಚಿಹ್ನಿತ ಪಾದಂ ಅಂಕುಶ ಕೇತನ ಶೋಭಿತ ಪಾದಂ ನೌಮಿ ಸದಾ ಮುರಳೀಧರ ಪಾದಂ ಇಷ್ಟಕಧಿಷ್ಠಿತ ವಿಠ್ಠಲ ಪಾದಂ. ನಮ್ಮ ವಿಠ್ಠಲ ಇಟ್ಟಿಗೆ ಮೇಲೆ ನಿಂತಲ್ಲ, ಅವನ ಅಂಥ ಪಾದ. ಪುಂಡರೀಕನ ಭಕ್ತಿಗೆ ಒಳ್ಳೆಯದು ಬಂದು ನಿನ್ನಂಥ ಪಾದ. ಇಷ್ಟಕಧಿಷ್ಠಿತ ವಿಠ್ಠಲ ಪಾದಂ ಕುಂಡಲಿ ಪರ್ವತ ಮಂಡನ ಪಾದಂ. ಕುಂಡಲಿ ಅಂದ್ರೆ ಶೇಷ, ಅವನ ಪರ್ವತ ಅಂದ್ರೆ ಶೇಷಾಚಲ ಪರ್ವತದ ಮೇಲೆ ನಿಂತ ವೆಂಕಟರಮಣನ ಪಾದ. ಕುಂಡಲಿ ಪರ್ವತ ಮಂಡನ ಪಾದಂ ಅಷ್ಟಮಠಾರ್ಚಿತ ಕೃಷ್ಣ ಸುಪಾದಂ ನೌಮಿ ಗಯಾ ಸ್ಥಿತ ಮಾಧವ ಪಾದಂ. ಪಾದಸ್ತೋತ್ರಮಿದಂ ಪುಣ್ಯಂ ಯಃ ಪಠೇತ್ ಹರಿಸನ್ನಿಧೌ ಹರಿಲೋಕಮವಾಪ್ನೋತಿ ಹರಿಣಾ ಸಹ ಮೋದತೆ. ಎಂಟು ಪದ್ಯ ಇದೆ, ಸಮಯ ಇಲ್ಲ ಅಂತ 2-3 ಪದ್ಯ ಹೇಳಿದೆ. ಹರಿಯ ಪಾದ ತಳ ತೊಳೆದು ತೀರ್ಥ ಪಾವಿತ್ರ ಪಡೆದರ್ಯಾರು. ಯಾರಿಗೆಂದು ಹೋಲಿಸಲಿ ನಿನ್ನ ಕವಿವಾಣಿ ಜಾಣೆ ತೋರು. ಅಮ್ಮ, ನಿನ್ನ ಹತ್ರ ಬಂದದ್ದಕ್ಕೆ ಅನೇಕ ಕಥೆಗಳನ್ನು ಕೇಳಿದ್ದೇನೆ ತಾಯಿ. ಸ್ವಭಾವ ಸ್ವಚ್ಛಾನಾಂ ಸಹಜ ಶಿಶಿರಾಣಾಮಯಮಪಾಂ ಅಪಾರಸ್ತೆ ಮಾತಃ ಜಯತಿ ಮಹಿಮಾ ಕೋಪಿ ಜಗತಿ ಮುದಾಯಂ ಗಾಯಂತಿ ದ್ವಿತಲಮನವದ್ಯಸ್ತುತಿವೃತಃ
ಸಮಾಸಾದ್ಯಾದ್ಯಾಪಿ ಪುಟಪುಲಕ ಸಾಂದ್ರಾ ಸಗರಜಾಃ ಸ್ವದಯ ಸಂಪು ಕಸ್ತೂರಿಯ ಕಂಪು ಜಲ ಸಹಜ ತಂಪು ಇಂಪು. ಎಷ್ಟು ಪ್ರಾಸವ ತಗೊಂಡಾರ ಆಚಾರ್ಯರಿಗೆ ಪ್ರಾಸದ ಹುಚ್ಚಬಾರ್ದು. ನಮ್ಮ ಗಲಗಲಿ ಆಚಾರ್ಯರಿಗೆ ಸುಮ್ಮನೆ ಉಪನ್ಯಾಸ ಮಾಡ್ತಿದ್ರೆ ಪ್ರಾಸಾನುಪ್ರಾಸವಾಗಿ ಅದು ಯಾಕೆ ಹಂಗೆ ಬರ್ತಿತ್ತು ಅಂದ್ರೆ ಅವ್ರ ಮನೆಯೊಳಗೆ ಒಂದು ಹೈಗ್ರೀವ್ಯವ್ರ ಸಾಲಿಗ್ರಾಮ ಇಷ್ಟು ದೊಡ್ಡದ್ರಿ. ನಾವೆಲ್ಲ ಅವ್ರ ಆಚಾರ ಪೂಜಾ ಮಾಡ್ತಿರ್ಬೇಕು, ನೋಡ್ತಿರ್ಬೇಕು. ಅವ್ರಿಗೆ ಏನಾದರೂ ಊರಿಗೆ ಹೋದ್ರೆ ಅಂದ್ರೆ ನಾವು ಪೂಜಾ ಮಾಡ್ತಿದ್ದೆ. ಅದಕ್ಕೆ ಅದು ಹೈಗ್ರೀವ ದೇವರು ಪೂಜಾ ಮಾಡಿದ್ದಕ್ಕೆ ಅವ್ರಿಗೆ ಏನಾಗ್ಬಿಟ್ಟು ಅಂದ್ರೆ ಈ ಹೈಗ್ರೀವ ದೇವರ ಅನುಗ್ರಹ ಆಗ್ಬಿಟ್ಟು. ಹಯಗ್ರೀವ ದೇವರ ಅನುಗ್ರಹ ಆದ್ರೆ ಏನಾಗ್ತದೆ ಅಂತ ಒಂದು ಮಾತು ಹೇಳ್ಬಿಟ್ಟು, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರಭಾವತ. ಅಲ್ಲಿಯೂ ಗಂಗಾ ಹೋಲಿಕೆ ಕೊಡ್ಬೇಕಂದ್ರೆ ಗಂಗಾನೇ ಕೊಡ್ಬೇಕು ನೋಡಿ. ಹಿಮಾಲಯದ ಉತ್ತುಂಗ ಶೃಂಗಾಂಗಣದಿಂದ ಹರಿದು ಬರುವ ಗಂಗಾ ಪ್ರವಾಹದಂತೆ ಅವನ ಮಾತುಗಳು ಬರ್ತಾವ. ಅದಕ್ಕೆ ಯಾರೋ ಸವಾಲಾಗಿ ಹೇಳಿದ್ರು, ಗಲಗಲಿ ಆಚಾರ ಉಪನ್ಯಾಸ ಮಾಡ್ಬೇಕಾದ್ರೆ ಪರಿಚಯ ಹೆಂಗ್ ಮಾಡಿದ್ರು ಅಂದ್ರೆ, ಉಪನ್ಯಾಸ ಮಾಡೋದಿಲ್ಲ ಆಚಾರ ಬಂದ್ರು, ಗಲಗಲಿ ಆಚಾರ ಉಪನ್ಯಾಸ ಮಾಡ್ಲಿಕ್ಕೆ ಬರುವುದಿಲ್ಲ, ಅವ್ರು ಉಪನ್ಯಾಸ ಮಾಡೋದಿಲ್ಲ, ಅವ್ರು ಬಾಯಿ ತೆಗಿತಾರ, ಒಳಗಿನ ಹೈಗ್ರೀವ ದೇವರು ನುಡಿತಾರ ಅಂತ ಹೇಳಿದ್ರು. ಅಂತಹ ಆಚಾರ್ಯರು ಪ್ರಾಸಬದ್ಧವಾದ ಪದ್ಯಗಳು. ಸ್ವದೇಯ ಸೊಂಪು, ಆ ಗಂಗಾ ನದಿ ನೀರು ಅಂದ್ರೆ ಅಮೃತದಂತೆ ಸೊಂಪು. ಸ್ವದೇಯ ಸೊಂಪು ಕಸ್ತೂರಿಯ ಕಂಪು ಜಲ ಸಹಜ ತಂಪು ಇಂಪು ರುಚಿರ ರುಚಿಯು ಸವಿ ಶುಚಿಯು ಗೆಲ್ಗೆ ತವ ತಾಯ ತೋಯ ಪೆಂಪು. ತೋಯ ಅಂತ ಹೆಸರು ಸಂಸ್ಕೃತದಲ್ಲಿ ನೀರಿಗೆ. ಅದಕ್ಕೆ ಕನ್ನಡದಾಗ ತೊಯಿಸೋದು ಅಂತಾರಲ್ಲ, ಎದುರಾಗ ತೊಯಿಸ್ತೀರಿ ಮತ್ತೆ ನೀರಾಗ ಅನ್ಬಾರ್ದು, ತೋಯದೊಳಗೆ ತೊಯಿಸ್ತೀವಿ ಅಂತ. ತೋಯ ತೊಯಿಸೋದು ಎರಡು ಒಂದಾಗ ಹಂಗೆ ಹೇಳಿದ್ರೆ ಬಹಳ ಸ್ವಾರಸ್ಯ. ಅದುವೆ ಸೋಕಿ ಸಗರಜರು ಬೂದಿ ಮಂತ್ರಿಸಿದ ತೆರದಿ ದಿವ್ಯ ದೇಹ ಪುಳಕಿ ಆನಂದ ತುಳಕಿ ಪಾಡುವರು ಗಂಗೆ ಕಾವ್ಯ. ಅದಕ್ಕೋಸ್ಕರವಾಗಿ ನಿನ್ನ ಹತ್ರ ಬಂದಿದ್ದೇನಮ್ಮ. ಈ ಕಥೆಯನ್ನು ನಾನು ಪುರಾಣಗಳಲ್ಲಿ ಓದಿದ್ದೇನೆ ಅಂತ ಜಗನ್ನಾಥ ಪಂಡಿತ. ಯಾರು ಒಂದು ಸಗರಜರ ಬೂದಿಯನ್ನು ಉದ್ಧಾರ ಮಾಡಿದವಳು ನೀನು. ಆ ಬೂದಿಗೆ ಒಂದು ಮಂತ್ರ ಹಾಕಲಿಕ್ಕೆ ನೀನೇ ಬರಬೇಕಾಯ್ತವ. ಏನು ಕಥೆ ಅಂದರೆ, ಸಗರ ಅಂತ ಮಹಾರಾಜ ಇದ್ದ. ಅವನಿಗೆ ಇಬ್ಬರು ಪತ್ನಿಯರು, ಮಕ್ಕಳಾಗಿರಲಿಲ್ಲ. ಋಷಿಗಳ ಹತ್ರ ಹೋಗಿದ್ದಾರೆ, ಸ್ವಾಮಿ ನಮ್ಮ ಪತ್ನಿ ಇಬ್ಬರು ಪತ್ನಿಯರಿಗೆ ಮಕ್ಕಳಾಗಬೇಕು. ಆಯ್ತು, ಅವರಂದ್ರು ನಿಮ್ಗೆ ಏನೇನು ಬೇಕು ಕೇಳ್ರಿ ಅಂತ, ವರ ಕೇಳ್ರಿ ಅಂತ ಹೇಳಿದಾಗ ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ದಾಳೆ, ಯಾಕೆಂದ್ರು ನನಗೆ 60,000 ಜನ ಮಕ್ಕಳು ಇರಬೇಕು ಅಂತ. ಅವರಂದ್ರು ಒಂದು ಹಡದ್ರ ರಗಡಾಗಿರ್ತದ, 60 ನೀನು ತಡ್ಕೋತ ಹೆಂಗ, ಹಡಿತಿ ಹೆಂಗ, ಬದುಕ್ತಿ ಹೆಂಗ ಅಂತ ಕೇಳೋ ಋಷಿಗಳು. ಅದಿಂದ ನಿಮ್ಮ ಹತ್ರ ಯಾಕೆ ಬರ್ಬೇಕು ಅಂದ್ರೆ, ನಿಮ್ಮ ವರದಿಂದ ಜನಿಸ್ಬೇಕಾದ್ರೆ ಅಂತೆಲ್ಲ ಕಾಂಪ್ಲಿಕೇಟೆಡ್ ಇರಬಾರ್ದು ಅಂತ ಬಂದೀನಿ. ನನಗೆ 60,000 ಜನ ಮಕ್ಕಳಾಗು, ಅದನ್ನ ಅನುಗ್ರಹ ಮಾಡ್ರಿ. ಇಲ್ಲ ನಿಮ್ಮ ತಪಸ್ಸು, ನಿಮ್ಮ ಧ್ಯಾನ, ನಿಮ್ಮ ಜ್ಞಾನ, ನಿಮ್ಮ ವರ್ಚಸ್ಸು ಅದೆಲ್ಲ ಸುಳ್ಳು ಅಂತ ಅವಕಾಶ ಗಾಬರಿ ಆಗ್ತಾರೆ ಋಷಿಗಳು. ಈ ಹೆಣ್ಣು ಮಕ್ಕಳು ಹಿಡಿಯೋದೇ ಕಷ್ಟ ಇರೋರು, ಜೋರು ಇರ್ತಾರೋ, ಎಲ್ಲರಿಗಿಂತ ಜೋರು. ಯಾಕಂದ್ರೆ ಗಂಡಸರಿಗಿಂತ 8 ಪಟ್ಟು ಬುದ್ಧಿ ಜಾಸ್ತಿ ಇರ್ತಂತವ್ರಿಗೆ. ಒಬ್ಬ ಹೆಣ್ಮಗಳಿಗೆ 8 ಪಟ್ಟು ಅಂದ್ರೆ 10 ಮಂದಿ ಭಜನಾ ಮಂಡಳಿ ಸೇರಿದ್ರೆ ಏನಾಗ ಅವಸ್ಥೆ ಹೋಗಲ್ಲ. ಅವ್ರು ಹೇಳಿದ್ರು, ನಮಗೆ ಒಂದು ಕಂಡೀಷನ್ ಅದ ರೀ ಋಷಿಗಳಿಗೆ, ನನಗೆ 60,000 ಜನಕ್ಕೆ ತಾಯಿ ಆಗಬೇಕು, ನನ್ನ ಮಕ್ಕಳಿಗೆ ತಾಯಿ ಆಗಬೇಕು. ನನ್ನ ಲಗ್ನಕ್ಕಿಂತ ಮೊದಲು ಹೆಂಗಿದ್ದೆ ಹಂಗೆ ಇರ್ಬೇಕು ನಾನು. ಹಡದ ಮೇಲೆ ನನ್ನ ಸೌಂದರ್ಯ ಹೋಗಬಾರ್ದು, ನಾನು ಹಂಗೆ ಇರ್ಬೇಕು. ಈಗ ಹೆಂಗಿದ್ದೀನಿ ಹಂಗೆ ಇರ್ಬೇಕು. ಯಾಕಂದ್ರೆ ಈ ನಮ್ಮ ಭೂಲೋಕದೊಳಗೆ ಹೆಂಗಿರ್ತದೆ ಅಂದ್ರೆ, ತಾಯಿಯಂದ್ರು ಹಡದ ಮೇಲೆ ಅವ್ರ ಆಕಾರ ಬದಲಾಗಿಬಿಡ್ತದೆ. ಅದಕ್ಕೇನಂತಾರೆ ಅಂದ್ರೆ ಪ್ರಸವಾಂತರು ಈ ಯೌವನಂ ಅಂತ. ಯೌವನ ಎಲ್ಲಿ ತನಕ ಇರ್ತದ ತಾಯಂದ್ರಿಗೆ ಅಂದ್ರೆ, ಹಡಿಯೋ ತನಕ. ಒಂದು ಮಗನ ಹಡಲಿಲ್ಲೋ ಆಕಾರ ಬದಲಾಗಿಬಿಡ್ತದೆ. ಮೊದಲು ಚಳ್ಳ ಇರ್ತಾರೆ, ಆಮೇಲೆ ಡ್ರಮ್ ಆದಂಗ ವೇಕಾಕಾರ ಆಗ್ಬಿಡ್ತಾರೆ. ಅವು ಫೋಟೋದಾಗ ನೋಡ್ಬೇಕು. ಅವು ಮಕ್ಕಳು ಅಂತಿರ್ತಾವ, ಅಮ್ಮ ಮೊದ್ಲು ಹೆಂಗಿದ್ದಿ ಈಗ ಹೆಂಗಾಗಿದ್ದಿ, ನಿನ್ನ ಹಡದಕ್ಕೆ ಹಿಂಗಾಗಿ ಅದಕ್ಕೆ ಬೈಬೇಕಾಗ್ತದೆ. ನಾವಿಲ್ಲಿ ಕೂತವರೆಲ್ಲ ತಾಯಿ ಸೌಂದರ್ಯ ಕಳಿಲಿಕ್ಕೆ ಬಂದೀವಿ ನೋಡ್ರಿ, ಅಂತ ಉಪಕಾರಿ ಜನ. 60,000 ಜನ ನನ್ನ ಮಕ್ಕಳಾಗಬೇಕು, ನನ್ನ ಸೌಂದರ್ಯ ಹೋಗಬಾರ್ದು. ಸರಿ ಅಂತಕೊಂಡು ಹೇಳಿ ಅವರ ವರ ಕೊಟ್ಟರಿ. ಸೋರೆಕಾಯಿ ಹಣ್ಣು ಮಕ್ಕಳು ನಡೀಲೇ ಇಲ್ಲ. ಸೋರೆಕಾಯಿ ಅಂತಿರ್ತಾವ, ಸೋರೆಕಾಯಿ ಹಣ್ಣು ಏನಿಲ್ಲ ಹಣೆ ಬರ ಅಂದ್ರು. ಕೊಯ್ದು ಅಂದ್ರು, ಕೊಯ್ದ್ರೆ 60,000 ಬೀಜ ಇದ್ದವ್ರ. ಅವನ್ನೆಲ್ಲ ಒಂದೊಂದು ಪಾತ್ರೆಯೊಳಗೆ ಹಾಕಿದ್ದಕ್ಕೆ 60,000 ಜನ ಮಕ್ಕಳು ಬಂದ್ರು. ಇನ್ನೊಬ್ಬಕ್ಕಿ ಇದ್ಲು, ಆಕೆ ನೀವು ಒಂದ ಸಾಕಬೇಕು. ಈ ನನ್ನ ತಂಗಿ ಇದ್ದಂಗೆ ಸೌತಿ ಇದ್ದಂಗೆ ಬೇಡ, ನಾನು ಒಂದೇ
ಸಾವಿರದ ಜನ ಬೇಡ, 1001 ಮಗು ಸಾಕು. 1000 ಬೇಡ, 1001 ಮಗ ಸಾಕು. ಸಾವು ಇರದ, ಸಾವು ಅಂದ್ರೆ ಬರ್ತದ, ನನ್ನ ಮಗಕ್ಕೆ ಸಾವು ಇರಬಾರ್ದು. ಯಾಕೆ ಸಾವು ಇರದ 1 ಮಗು ಸಾಕು. ಸರಿ, ಅನುಗ್ರಹ ಮಾಡಿದರು. ಆ ರೀತಿಯಾಗಿ ಮಕ್ಕಳು ಹುಟ್ಟಿದ್ದಾರೆ. ಮುಂದೆ ಸಗರ ಮಹಾರಾಜ ಯಜ್ಞ ಮಾಡಿದ. ಅಶ್ವಮೇಧ ಯಜ್ಞ ಅಂತ ಮಾಡ್ತಾರೆ ಅವರು. ಅಶ್ವಮೇಧ ಯಾಗ ಮಾಡಿದರೆ 100 ಯಾಗ ಯಾರು ಮಾಡ್ತಾರೋ ಅವರನ್ನ ಶತಕ್ರತು ಅಂತ ಕರೀತಾರೆ. ಶತ ಅಂದ್ರೆ 100, ಕ್ರತು ಅಂದ್ರೆ ಯಜ್ಞ. ಅದು ಶತಕ್ರತು ಇಂದ್ರಿಗೆ ಹೆಸರು. ಅಂದಮೇಲೆ ಇಂದ್ರ ಪದವಿ ಒಂದೇ ಬಿಡ್ತದೆ. 100 ಯಜ್ಞ ಮಾಡಿಬಿಟ್ರೆ ಕ್ವಾಲಿಫಿಕೇಶನ್ ಅದು. ಈಗೆಲ್ಲ ನಮ್ಮಲ್ಲಿ ಒಂದು ಡಿಗ್ರಿ ಮಾಡಿಬಿಟ್ರೆ ಅದಕ್ಕೆ ಕ್ವಾಲಿಫೈಡ್ ಅವ. ಹಂಗ ಇಂದ್ರ ಆಗಬೇಕಂದ್ರೆ ಶತಕ್ರತು ಆಗಲೇಬೇಕು. ಸಗರ ಮಹಾರಾಜರು ಇಷ್ಟೆಲ್ಲ ನಡೀತಾ ಇದೆ. 99 ಆಗಿದೆ, 100ನೇದು ಮಾಡ್ತಾ ಇದ್ದಾರೆ. ಇಂದ್ರ ದೇವರಿಗೆ ಸಿಂಹಾಸನದ ಭಯ ಶುರುವಾಯಿತು. ಇದು ದೇವತೆಗಳಿಗೂ ಬಿಟ್ಟಿದ್ದಲ್ಲ ಸಿಂಹಾಸನದ ಭಯ. 5 ವರ್ಷ ನಮ್ಗೆ ಕೊಡ್ತಾರೋ ಇಲ್ಲೋ, ಅದ್ರಾಗ 2 ವರಿ ನಮ್ಗೆ, 2 ವರಿ ನಿಮ್ಗೆ ಸಿಗಲೇ ಇಲ್ಲ. ಒದ್ದಾಟ ಇರವೇ ಈ ಕುರ್ಚಿ ಜಗಳ ಏನಾಗಿಲ್ಲ ಪ್ರಾರಂಭ ಆಯಿತು. ಇಂದ್ರದೇವರಂದ್ರು ಅಲ್ಲಿ ನೀವು ಹೇಳ್ಬೋದು, ಏನ್ರಿ ಈ ನಮ್ಮವ್ರು ಹಿಂಗೆ ಮಾಡ್ತಾರಂತ ಸರಿ, ಅವರು ಇಂದ್ರದೇವರು ಹಿಂಗೆ ಯಾಕೆ ಮಾಡ್ಬೇಕು ಅಂದ್ರೆ ಭಗವದ್ ಇಚ್ಛೆಯಿಂದ ಮಾಡ್ತಾರೆ. ದೇವತೆಗಳು ಏನೇ ಮಾಡಬೇಕಾದ್ರೂ ಕೂಡ ಅದು ಪರಮಾತ್ಮನ ಇಚ್ಛಾನುಸಾರವಾಗಿ ಮಾಡ್ತಾರೆ ಹೊರತು ವೈಯಕ್ತಿಕ ದ್ವೇಷ ಅಥವಾ ಅವರಲ್ಲಿ ಕೆಟ್ಟಗುಣ ಅಂತ ಎನಿಸಬಾರ್ದು. ಆದ್ರಿಂದ ಇಂದ್ರದೇವರು ಏನು ಮಾಡಿದ್ರು, ಕುದುರೆ ಕದ್ಕೊಂಡು ಹೋಗ್ಬಿಟ್ರು. 100ನೇದು ಮಾಡಲಿಲ್ಲ ಅಂದ್ರೆ ಮುಗಿತ, 99 ಆಗಿದೆ ಅಂತೆ. ಕುದುರೆ ತೊಗೊಂಡು ಹೋದ್ರು. ಆ ಅಶ್ವವನ್ನ ಎತ್ತಿಕೊಂಡು ಹೋದ ಮೇಲೆ ಆ ಸಗರ ಮಹಾರಾಜ ಒದ್ದಾಡಿದ, ಹುಡುಕಾಡಿದ, ಸಿಗಲಿಲ್ಲ. ಕೊನೆಗೆ 60,000 ಜನ ಮಕ್ಕಳನ್ನು ನಾವು ತಗೊಂಡ್ಬರ್ತೀವಿ ಅಂತ ಹೊರಟರು. ಹೋಗಿ ಬರ್ತಾ ಇದ್ದಾರೆ. ಬರುವಾಗ ಸಮುದ್ರ, ಅಲ್ಲಿ ಒಂದು ಸಾಗರ ಅಂತ ನೆಲ ಇತ್ತು, ನೀರು ನಿಂತಿದ್ದು ಪಾಪ. ಆ ನೀರೆಲ್ಲ ಅಗಸ್ತ್ಯ ಋಷಿಗಳು ಕುಡಿದ್ಬಿಟ್ಟಿದ್ರು. ಮೊನ್ನೆ ಹೇಳಿದ್ದಲ್ಲ, ನಮ್ಮ ಅಪ್ಪನ ಕುಡಿದ್ಬಿಟ್ಟ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳಕ್ಕೆ ಇಡೀ ನೀರೆಲ್ಲ ಕುಡಿದ್ಬಿಟ್ರು. ಒಣ ಇದು ಅಲ್ಲಿ ಕೆಲವು ದೈತ್ಯರು ವಾಸ ಮಾಡ್ತಾ ಇದ್ರು. ಅವರು ಕಣ್ಣಿಗೆ ಬಿದ್ದರು, ಅವರನ್ನೆಲ್ಲ ಸಂಹಾರ ಮಾಡಿದ್ರು ಅಂತ ಕಥೆ ಬರ್ತದೆ. ಅಗಸ್ತ್ಯ ಋಷಿಗಳು ಸಮುದ್ರ ಪಾನ ಮಾಡಿದ್ದು ಕೂಡ ಆ ದೈತ್ಯರನ್ನು ಕಾಣಿಸ್ಲಿಕ್ಕಾಗಿ ಅಲ್ಲಿ ಒಳಗೆ ಅಡ್ಕೊಂಡಿದ್ರು. ಅಲ್ಲಿ ಯಾರೋ ಹೇಳಿದ್ರು, ನೋಡ್ರಿ ಈ ಇಂದ್ರದೇವರು ಯಾರೋ ಒಬ್ಬರು ಬಂದು ಕುದುರೆ ತಗೊಂಡು ಈ ಸಮುದ್ರದ ಆಳದಾಗ ಮೂಲದೊಳಗೆ ಎಲ್ಲೋ ಒಂದು ಕಡೆ ಅಲ್ಲಿ ಹೋಗ್ಬಿಟ್ರು ನೋಡ್ರಿ ಅಂತ ಹೇಳಿದ್ರು. ಇವರು ಪಾತಾಳ ಲೋಕ ಅಂತ ಆ ಸಮುದ್ರದ ಒಳಗೆ ಬಂದು ಇನ್ನೂ ತೋಡಿದ್ರು. ಅವರೆಲ್ಲ ತೋಡಿದ್ದಕ್ಕೆ ಅದಕ್ಕೆ ಸಾಗರ ಅಂತ ಬಂತು. ಸಗರನ ಪುತ್ರರು 60,000 ಜನ ಅದನ್ನು ತೋಡಿದ್ದರಿಂದ ಅದಕ್ಕೆ ಸಾಗರ ಅಂತ ಹೆಸರು ಬಂತು. ಆ ಸಾಗರದ ಮೂಲೆಯೊಳಗೆ ಎಲ್ಲೋ ಒಂದು ಕಡೆ ರಂಧ್ರ ಇರೋದ್ರಿಂದ ಆ ಗವಿಯಿಂದ, ಆ ರಂಧ್ರದಿಂದ ಒಳಗೆ ಬಂದಿದ್ದಾರೆ. ಪಾತಾಳ ಲೋಕಕ್ಕೆ ಬಂದಿದ್ದಾರೆ. ಆ ಪಾತಾಳ ಲೋಕದಲ್ಲಿ ಕಪಿಲ ಋಷಿ ಆಶ್ರಮ. ಆ ಕಪಿಲ ಋಷಿ ಆಶ್ರಮದ ಮುಂದೆ ಕುದುರೆ ಕಟ್ಟಿ ಹಾಕಿದ್ರು. ಇಂದ್ರದೇವರು ಬಂದವರೇ ಆ ಕುದುರೆ ತಗೊಂಡು ಸುಮ್ಮನೆ ಹೋಗಿದ್ರೆ ಸರಿ ಆಗ್ತಿತ್ತು. ಈ ಕಪಿಲ ಋಷಿಗಳನ್ನ ತರಾಟೆ ಇಟ್ಟುಕೊಂಡ್ರು. ನೀನೇನು ನಾಟಕದ ಬ್ರಾಹ್ಮಣ, ಕಣ್ಣು ಮುಚ್ಕೊಂಡು ತಪಸ್ಸು ಮಾಡ್ತಿದ್ದ ನಾಟಕ ಮಾಡ್ತೀಯ, ನಮ್ಮ ತಂದೆಯ ಕುದುರೆಯನ್ನು ಕದ್ದುಕೊಂಡು ಬಂದವ ನೀನು ಕಳ್ಳ ಅಂತ ಕಪಿಲ ಋಷಿಯನ್ನು ಬಾಯಿ ಬಂದಂತೆ ನಿಂದೆ ಮಾಡ್ತಾ ಇದ್ದಾರೆ. ಕಪಿಲ ಋಷಿಗಳು ನೋಡಿದ್ರು. ತಕ್ಷಣ ಕಣ್ಣಿನ ದೃಷ್ಟಿಯಿಂದ ಬೆಂಕಿ ಬಂತು. ಆ ಬೆಂಕಿಯಿಂದ 60,000 ಜನ ಬೂದಿಯಾಗಿ ಬಿದ್ದಿದ್ದಾರೆ. ಬೂದಿ ಬೆಟ್ಟ ಕಾಣಿಸ್ತಾ ಇತ್ತು. ಎಲ್ಲ ಅಲ್ಲಲ್ಲಿ ತುಣುಕು ಎಲುಬುಗಳು ಪೂರ್ಣ ಬೂದಿ. ಈ ರೀತಿಯಾಗಿ ಆದ ಮೇಲೆ ಮುಂದೆ ಸಗರ ಮಹಾರಾಜ ಯಜ್ಞ ಮುಗಿಸಿದ. ಆದರೆ ಹಿರಿಯರು ಹೋದ್ರಲ್ಲ ಅಂತ ಬಹಳ ದುಃಖಪಟ್ಟಿದ್ದಾನೆ. ಮುಂದೆ ಅವರ ಮನೆತನದಲ್ಲಿ ಅನೇಕ ರಾಜರು ಕೂಡ ಹುಡುಕಿದ್ರು, ಸಿಕ್ಕಲಿಲ್ಲ, ಗೊತ್ತಾಗಲಿಲ್ಲ ಎಲ್ಲಿದ್ರು, ಏನಿದ್ರು, ಏನಾಯಿತು. ಅವರ ಶ್ರಾದ್ದಾದಿಗಳನ್ನು ಮಾಡಲಿಕ್ಕೂ ಸಹಿತ ವ್ಯವಸ್ಥೆ ಇಲ್ಲಂಗೆ ಆಗಿತ್ತು. ಆ ಸಂದರ್ಭದಲ್ಲಿ ಭಗೀರಥ ರಾಜ ಬರುವ ತನಕ ಈ ಸಮಸ್ಯೆ ಮುಂದುವರಿಯುತ್ತದೆ. ಭಗೀರಥ ರಾಜ ಬಹಳ ಪ್ರಯತ್ನ ಮಾಡಿದ್ದಾನೆ. ಅದಕ್ಕೆ ಆ ಪ್ರಯತ್ನಕ್ಕೆ ಭಗೀರಥ ಪ್ರಯತ್ನ ಅಂತ ನಮ್ಮಲ್ಲಿ ದೊಡ್ಡ ಪ್ರಸಿದ್ಧಿ ಯಾಕಂತಂದ್ರೆ, ಪ್ರಯತ್ನ ನಾವು ಮಾಡ್ತಿರ್ತೀವಿ, ನಮ್ಮದು ಪ್ರಯತ್ನ ಬೇರೆ. ಬೆಂಗಳೂರಾಗ ಹೆಂಗಾರ ಮಾಡೋದು, ಮನೆ ಕಟ್ಟಬೇಕು, ಒಂದು ಸೈಟ್ ತಗೋಬೇಕು, ಅದು ಕೆಟ್ಟು ಗುದ್ದಾಡ್ತಿರ್ತಾರೆ. ಸಹಜ ಇಲ್ಲ ನೋಡ್ರಿ, ಸರಳವಾಗಿ ಆಗೋದೇ ಇಲ್ಲ. ಆದ್ದರಿಂದ ಬಹಳ ಕಷ್ಟಪಟ್ಟು ಒದ್ದಾಡಿ ಅಂತೂ ನಾವು ಒಂದು ಮನೆ ಮಾಡಿದ್ವಿ ಅಂತ ಹಿಂಗೆಲ್ಲ ಅಂತಿರ್ತೀವಿ. ಅದು ಭಗೀರಥ ಪ್ರಯತ್ನ ಅನ್ನೋದಿಲ್ಲ, ನಮ್ದೇ ನಾವು ಮಾಡ್ಕೊಂಡ್ರೆ ಪ್ರಯತ್ನ ಅಲ್ಲ. ಭಗೀರಥ ರಾಜ ಮಾಡಿದ ಪ್ರಯತ್ನ ಯಾವ ಸಲುವಾಗಿ ಅಂದರೆ, ತನ್ನ ಹಿರಿಯರನ್ನ ಉದ್ಧಾರ ಮಾಡಲಿಕ್ಕೆ ಮಾಡಿದ ಪ್ರಯತ್ನಕ್ಕೆ ಭಗೀರಥ ಪ್ರಯತ್ನ ಅಂತ ಅದ್ಭುತವಾದ ಪ್ರಯತ್ನ ಮಾಡಿದ್ದಾನೆ. ಆ ರೀತಿಯಾಗಿ ಆ ಗರುಡದೇವರು ಹೇಳಿದ್ದಾರೆ, ನಿಮ್ಮ ಕಪಿಲ ಋಷಿ ಆಶ್ರಮಕ್ಕೆ ಹೋಗಿ ಬಾ, ಅಲ್ಲಿದ್ದಾರೆ ಅವರು ಅಂತಂದಾಗ ನೋಡ್ತಾ ಇದ್ದಾನೆ ಬೆಟ್ಟ. ಆ ಬೋಧಿಯ ಬೆಟ್ಟ ನೋಡಿ ಕಣ್ಣೀರಿಟ್ಟಪ್ಪ, ನಮ್ಮ ಹಿರಿಯರು ಹಿಂಗಾಗಿಬಿಟ್ರಲ್ಲ, ಏನಿದು, ಇವರನ್ನು ಉದ್ಧಾರ ಮಾಡಲಿಕ್ಕೆ ಏನು ಮಾಡಬೇಕು? ಗಂಗಾ ಒಂದೇ ಸರಿ, ಇಲ್ಲಾಂದ್ರೆ ಯಾರೂ ಇಲ್ಲ ಅಂತ ಹೇಳಿದಾಗ ತಕ್ಷಣದಲ್ಲಿ ಮೊದಲು ಗಂಗೆ ಎಲ್ಲಿದ್ದಾಳೆ ಅಂತ ಹುಡುಕಿದ. ಅವ್ರು ಇದ್ದಾರೆ ಅಂತ ನೋಡ್ಬೇಕಲ್ಲ, ಅದು ಎಲ್ಲಿದ್ದು ಅಂದರೆ
ಸತ್ಯಲೋಕದಲ್ಲಿ ಬ್ರಹ್ಮದೇವರ ಮನೆಯಲ್ಲಿ ಇದ್ಲು. ಅಂದ್ರೆ ಅವರ ಆ ಲೋಕದಲ್ಲಿ ಆ ಜಾಗದಲ್ಲಿ ಬ್ರಹ್ಮದೇವರ ಸತ್ಯಲೋಕ ಏನು ಸಾಮಾನ್ಯ ಅಂದ್ರೆ 25 ಲಕ್ಷ ಯೋಜನ ಅಂತ ಬರೀತಾ ಇದ್ದಾರೆ. ಬ್ರಹ್ಮಾಂಡ ಕಟಾನೇ ದೊಡ್ಡದು. ಅದರಲ್ಲಿ ಇಳಿದು ಬಂದಂತಹ ಸುಳಿದು ಬಂದಂತಹ ಅದಕ್ಕಾಗಿ ಆ ಗಂಗಾದೇವಿಯನ್ನ ಹೇಳ್ತಾ ಇದ್ದಾರೆ, ಇಳಿದು ಬಾ ತಾಯಿ ಇಳಿದು ಬಾ. ಬೇಂದ್ರೆಯವರು ಹೇಳಿದರು, ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಶಿರನ ಮುಡಿಯಿಂದ ಹರಿದು ಬಾ ಅಂತ ಹೇಳಿದ ಹಾಗೆ ಅದ್ಭುತವಾದಂತಹ ಗಂಗೆಯಲ್ಲಿ ಹರಿತಾ ಇದ್ದಾಳೆ. ಬ್ರಹ್ಮದೇವರನ್ನೇ ಕೇಳಿಬಿಡೋಣ ಅಂತ ಬ್ರಹ್ಮದೇವರು ಕುರಿತು ತಪಸ್ಸು ಮಾಡಿದ್ದಾರೆ. ಭಗೀರಥ ಮಾಡಿದ ತಪಸ್ಸಿಗೆ ಒಲಿದು ಬ್ರಹ್ಮದೇವರು ಹೇಳಿದ್ರು, ಏನ್ ಬೇಕು ನಿಮಗೆ? ಇಲ್ಲ, ನಮ್ಮ ಹಿರಿಯರು ಉದ್ಧಾರ ಮಾಡಬೇಕಾಗಿದೆ, ಗಂಗಾದೇವಿನ ಕಳಿಸ್ರಿ ದಯವಿಟ್ಟು ಅಂತಂದಾಗ, ಆಯ್ತು ಕಳಿಸ್ತೀನಿ ಅಂತ ಹೇಳಿ ಬ್ರಹ್ಮದೇವರು ಗಂಗೆಗೆ ಆಜ್ಞೆ ಮಾಡ್ತಾ ಇದ್ದಾರೆ, ನೀನು ಹೋಗುವ ಅವ್ರನ್ನ ಉದ್ಧಾರ ಮಾಡುವ ಅಂತ. ಬರ್ತಾ ಇರುವಾಗ ಹಾದಿಯೊಳಗೆ ಇನ್ನೊಂದು ಸಮಸ್ಯೆ ಬಂತು, ಗಂಗಾದೇವಿ ಒಂದು ಸಮಸ್ಯೆ ಬಂತು. ಏನಂದ್ರೆ ಅಲ್ಲಿ ವರ್ಣನೆ ಮಾಡಿದ್ರೆ ಭಾಗವತದಲ್ಲಿ ನೋಡ್ಬೇಕು, ಆ ಗಂಗಾದೇವಿ ಸತ್ಯಲೋಕದಿಂದ, ಯಾಕಂದ್ರೆ 14 ಲೋಕಗಳು, ಅದರಲ್ಲಿ ಭೂಲೋಕ, ಭೋರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ತಪೋಲೋಕ, ಸತ್ಯಲೋಕ, ಮೇಲಿನ 7 ಲೋಕಗಳು. ಆ 7 ಲೋಕಗಳನ್ನು ಇಳಿದು ಬರುವ ಕಾಲಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಸ್ನಾನ ಮಾಡ್ತಾ ಇದ್ರಂತೆ. ಅಲ್ಲೆಲ್ಲ ಗಂಗಾ ನದಿಗಳು ಸ್ನಾನ ಮಾಡೋದು. ಈಗೂ ಅದು ಹರಿತಾ ಇದೆ, ಆ ಪ್ರವಾಹ ಬರ್ತಾ ಇದೆ. ನಾವಷ್ಟ ಇಲ್ಲಿ ರಾಮಾಚಾರ, ರಂಗಾಚಾರ, ಭೀಮಾಚಾರ ಮಾಡ್ತೀವಿ. ನಾ ಬದರಿಗೆ ಹೋಗಿ ಬಂದೆ, ನೀ ಬದರಿಗೆ ಹೋಗಿ ಬಂದೆ, ನಾನು 4 ಸಲ ಸ್ನಾನ ಮಾಡೋಣ ಅಂತ ಹೇಳ್ಕೊಳ್ಳೋದಲ್ಲ. ದೇವಾನುದೇವತೆಗಳು ಇವತ್ತಿಗೂ ಆ ಗಂಗಾ ನದಿಗಳಲ್ಲಿ ಸ್ವರ್ಗಾದಿ ಲೋಕಗಳಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಕವಿ ವರ್ಣನೆ ಮಾಡ್ತಾನೆ, ಅವ್ವ ನಿನ್ನ ಮಹಿಮಾ ಎಷ್ಟದು ಗೊತ್ತೇನೋ, ನಿನ್ನ ನೀರಿನೊಳಗೂ ರಾಡಿ ಇರ್ತದೆ, ಈ ನಮ್ಮ ಕೃಷ್ಣಾ ನದಿ ಕಾವೇರಿ ನದಿಯೊಳಗೂ ರಾಡಿ ಇರ್ತದೆ. ರಾಡಿ ಇರ್ತದ, ರೊಚ್ಚ ಇರ್ತದ, ಕಸರು ಇರ್ತದ, ಕೆಸರು ಇರ್ತದ. ಆದ್ರೆ ಈ ರಾಡಿನೇ ಬೇರೆ, ನಿನ್ನ ನೀರಿನಲ್ಲಿ ಬರುವ ರಾಡಿನೇ ಬೇರೆ. ಅದನ್ನು ವರ್ಣನೆ ಮಾಡ್ತಾನೆ. ಹರಿ ಲಲಿತಾಂಬೋಜ ಪಟಲಿ ಕಲತ ಪಂಸೂರಾತ ಚುರಣ ವಿಸರ ಕೌಕುಮ ರುಚಿ ಸುರಸ್ತ್ರೀ ವಕ್ಷೋಜಕ್ಷರದ ಗುರು ಜಂಬಾಲ ಜಟಿಲಂ ಜಲಂತೆ ಜಂಬಾಲಂ ಮಮ ಜನನ ಜಾಲಂ ಜರಯಿತು ಮರುಲೀಲಾಲೋಲಲ್ಲ ಹರಿ ಲಲಿತಾಂಬೋಜ ಪಟಲಿ. ಕೇಳೋದ್ರಾಗೆ ಒಂದು ಆನಂದ ಇಲ್ಲ. ಆಚಾರ್ಯರು ಅಷ್ಟೇ ಚಂದ ಮಾಡಿದ್ದಾರೆ. ಗಾಳಿ ಲೀಲೆ ಲೋಲಲೆಯ ಲಹರಿ ಉಯ್ಯಾಲೆ ಲಾಲಿ ಲುಲಿತ. ಅರ್ಥ ಆಗ್ತದೋ ಗೊತ್ತಿಲ್ಲ, ಹೇಳೋದು. ಗಾಳಿ ಲೀಲೆ ಲೋಲಲೆಯ ಲಹರಿ ಉಯ್ಯಾಲೆ ಲಾಲಿ ಲುಲಿತ ಕಮಲ ಗಲಿತ ಕಿಂಜಲ್ ಕಮಿಲಿತ ಕುಂಕುಮದ ಕಾಂತಿ ಕಲಿತ ಇಂದ್ರನೂರ ಸುಂದರಿಯ ವೃಂದ ಎದೆ ಗಂಧ ಚಂದನಗರು ಕೂಡಿ ರಮ್ಯ ರಸ ರಾಡಿ ಕಳಿಯಲೆಮ್ಮೆಲ್ಲ ಬಾಳಿ ನೊಗರು ಜಲಂತೆ ಚಂಬಾಲಮ್ಮ ಮಮ ಜನನ ಜಾಲಂ ಜರಯತು. ಏನಾಗಿದೆ ಅಂದ್ರೆ ಆ ಬ್ರಹ್ಮದೇವರ ಲೋಕದಿಂದ ಸ್ವರ್ಗದ ತನಕ ಇಳಿದು ಬರುವ ಕಾಲಕ್ಕೆ ಆಕಾಶಗಂಗಾ ತನಕ ಬರುವಾಗ ಆ ಸಂದರ್ಭದಲ್ಲಿ ಎಡಕ್ಕ ಬಲಕ್ಕ ಇರುವಂತಹ ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ದೇವ ಮೊದಲಾದ ಸ್ತ್ರೀಯರೆಲ್ಲರೂ ಸ್ನಾನ ಮಾಡ್ತಾರಂತೆ. ಸ್ನಾನ ಮಾಡುವಾಗ ಅವರು ಹಚ್ಕೊಂಡಂತ ಅರಿಶಿಣ, ಕುಂಕುಮ, ಪುನುಗು, ಕಸ್ತೂರಿ, ಗಂಧ, ಕಾಡಿಗೆ ಎಲ್ಲ ಏನು ಸೌಂದರ್ಯ ಸಾಧನೆಗಳಿದ್ವಲ್ಲ ಅವು ಎಲ್ಲ ಸ್ನಾನ ಮಾಡೋ ಮುಂದಾಗ ಅದೇನು ಗಂಗಾ ನದಿ ನೀರೇ ಬರ್ತದೆ, ಅದೊಂದು ರಾಣಿ ಬರ್ತದೆ. ಇಂದ್ರನೂರ ಸುಂದರಿಯ ಬೃಂದ ಎದೆ ಗಂಧ ಚಂದ ನಗರು ಕೂಡಿ ರಮ್ಯ ರಸ ರಾಡಿ ಕಳಿಯಲೆಮ್ಮೆಲ್ಲ ಬಾಳಿ ನೊಗರು. ಸಂಸ್ಕೃತದಲ್ಲಿ ನೋಡ್ರಿ, ಜಲಂತೆ ಜಂಬಾಲಮ್ಮ, ಜಂಬಾಲ ಅಂತ ಹೆಸರು ಸಂಸ್ಕೃತದೊಳಗೆ. ಜಲಂತೆ ಜಂಬಾಲಮ್ಮ ಮಮ ಜನನ ಜಾಲಂ ಜರಯತು. ಗಂಗಾ ನದಿ ನೀರಲ್ಲ, ಅದರಿಂದ ರಾಡಿ ನಾವು ಉದ್ಧಾರ ಮಾಡಿ. ಒಂದ್ಸಲ ಏನಾಯ್ತಂದ್ರೆ ಒಂದು 50-60 ಮಂದಿ ಶಟ್ರು ಕೂಡಿ ಗಂಗಾ ನದಿ ಹೊರಟಿದ್ರು, ಬದರಿಗೆಲ್ಲ ಹೊರಟಿದ್ರು. ಒಬ್ಬ ಆಚಾರ್ಯ ಪುರೋಹಿತರು ಕರ್ಕೊಂಡು ಹೋಗಿದ್ರು, ಬ್ರಾಹ್ಮಣನು. ಬರೀ ನಿಮ್ಗೆಲ್ಲ ನೋಡ್ಕೊತೀವಿ, ನಮ್ಗೆ ಅವ್ರು ಮಾಡಿಸ್ಬೇಕಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ರು. ಒಂದು ದೇವಸ್ಥಾನದಲ್ಲಿ ಮಲಗಿದ್ದಾರೆ. ಆಚಾರ್ಯರು ಯಾಕೋ ಸ್ವಲ್ಪ ಹೊರಗೆ ತಿರುಗಾಣ ಅಂತ ಬಂದರು. ಬಂದಾಗ ಅಲ್ಲಿ ಜೋರಾಗಿ ಕುಡಿಯೋದು, ಹಾಡಾಡೋದು, ಗದ್ದಲ ಕೇಳಿಸ್ತು. ಇವರಂದ್ರೆ ಏನು ಗದ್ದಲಪ್ಪ ಇದು, ಏನಾದರೂ ಫಂಕ್ಷನ್ ಅಲ್ಲ, ನೋಡೋದ್ರೊಳಗಾಗಿ ಅಲ್ಲಿ ದೆವ್ವಗಳು ಕುಡಿತಾ ಇದ್ರು. ಕುಡಿಯುವಾಗ ನೀ ಯಾರು ಅಂತ ನಾವು ದೆವ್ವ ಅಂತ ಹೇಳಿದ್ವು. ಪುರೋಹಿತರು ಗಾಬರಿ ಆದ್ರು, ಇದೇನಪ್ಪ ದೆವ್ವ ದರ್ಶನ ಆಯ್ತಲ್ಲ ನಮ್ಗೆ,
ಮತ್ತೆ ಇನ್ನೇನು ನಿಮ್ದೇನು ಕುಣಿಲಿಗತ್ತೀರಿ ಆಡಿಗತ್ತೀರಿ ಇಲ್ರಿ ನಮ್ಮ ಮಗಳು ಲಗ್ನದ ನಾಳೆ ಲಗ್ನ ಕಾರ್ಯಕ್ರಮ ಅದ ವರ ಎಲ್ಲಿ ಅಂತ ಕೇಳಿದ್ರು. ಯಾಕಂದ್ರೆ ಅಲ್ಲಿ ಒಂದ್ಸಲ ಮಾಡಿಸಿ ದಕ್ಷಿಣ ವರ ಎಲ್ಲಿ ಅಂತ ಕೇಳಿದ್ರು. ನಿಮ್ಮ ಗುಂಪಿನಾಗೆ ಇದ್ದಾನಂದ್ರು. ಯಪ್ಪ ಆಗ್ಬಿಟ್ರು. ಯಾಕಂದ್ರೆ ಇನ್ನೇನೋ ಗದ್ದಲದ ಇದು ನಾಳೆ ಅಂದ್ರೆ ವರ ಅಲ್ಲಿದ್ದಾನ ತಾವ ಹೋಗಬೇಕಲ್ಲ, ಜವಾಗಿ ಹೋಗ್ಬೇಕಲ್ಲ. ಅದಕ್ಕೆ ಯಾರು ಹೇಳಿ ಹೋಗ್ಲಿಲ್ರಿ, ಹೋಗೋದು ಯಾವಾಗ ಹೋಗ್ಲಿ ನಾನೇ ಕೇಳಿ ಅಪವಾದ ಕಟ್ಟಿಕೊಳ್ಳಿ ಅಂತಪ್ಪ ಸುಮ್ಮನೆ ಬಂದು ಮಲ್ಕೊಂಡ್ರು. ಅವ್ರ ಬಂದೇ ಗೊತ್ತಿತ್ತು ಏನಾಗ್ತದೆ ಗದ್ದಲ ನಾಳೆ. ಇನ್ನೇನು ಗಂಗಾ ನದಿ ಒಂದು 3 ಕಿಲೋಮೀಟರ್ ಅದ ರೀ, ಕಾಣಿಸ್ತಾ ಇದೆ ಗಂಗಾ ನದಿ. ಎಲ್ಲರೂ ಹೊರಟಿದ್ದಾರೆ. ಹೋಗುವಾಗ ಮರು ದಿವಸ ಮುಂಜಾನೆ ಒಂದು ಗೂಳಿ ಬಂತು. ಆ ಗೂಳಿ ಬಂದು ಅವರ ಗುಂಪಿನೊಳಗೆ 22 ವರ್ಷ ಒಂದು ಯುವಕಿದ್ದ. ಅವನ ಯುವಕನ ಹೊಟ್ಟೆಯೊಳಗೆ ಕೋಡ್ ಹಾಕಿದ್ದು ಎತ್ತಿ ಹೋಗಿತ್ತು, ಸತ್ತಾ ಹೋದ. ನಿನ್ನೆ ಹೇಳಿದ್ರು ಬರೋರೆ ಆಮೇಲೆ ಮುಂದೆ ಅವರೇ ಮಾಡಿಸಿದ್ರೆಲ್ಲ ಮುಗಿಸಿದ್ರು. ಮುಗಿಸಿದ ಮೇಲೆ ರಾತ್ರಿ ಅಲ್ಲೇ ಬರ್ಕೊಂಡ್ರು. ಯಾಕಂದ್ರೆ ಈ ಹೊತ್ತಿನಾಗ ಹೋಗೋದು ಬೇಡ ಅಂತ. ಮರು ದಿವಸ ರಾತ್ರಿ 12 ಗಂಟೆ ಆಗಿದೆ. ಮತ್ತೆ ಇವ್ರು ತಿರುಗಾಡಿಗೆ ಬಂದ್ರೆ ಅವೆಲ್ಲ ಹೋಗಿದ್ರು. ಇವುಗಳೆಲ್ಲ ಮತ್ತೆ ಬಂದಿದ್ದು ತಳ ಕಾಲಕ್ಕೆ ಇವ್ರು ಹೇಳಿದ್ರು, ನಿನ್ನೆ ಕುಡಿದ್ರಿ, ಆಡಿದ್ರಿ, ನರ್ತನ ಮಾಡಿದ್ರಿ, ಇವತ್ತೇನಾಗಿದೆ ನಿಮ್ಗೆ ದಾಡಿ ಯಾಕತ್ತರಿ ನೀವು ಅಂದದ್ದು ಆಯ್ತಲ್ಲ. ಅಂತೂ ಹೋದ, ಮತ್ತೆ ಇದು ಸಂತೋಷ ಆಗಿರ್ಬೇಕಲ್ಲ, ಅಳ್ತ್ರಿ ಯಾಕಂದ್ರೆ ಇಲ್ರಿ. ಆ ಹೋರಿ ಏನಿತ್ತಲ್ಲ ಅವನು ಹೊಟ್ಟ್ಯಾಗ ಹೋಗಿ ಕಿವಿಯೋಕ್ಕಿಂತ ಮೊದಲು ಗಂಗಾ ನದಿ ದಂಡೆ ಮೇಲೆ ಆ ಏನು ಕೆಸರಿತ್ತಲ್ಲ, ರಾಡಿ ಇತ್ತಲ್ಲ, ಆ ರಾಡಿಯೊಳಗೆ ಕೋಡ್ ತಿಳ್ಕೊಂಡಿತ್ತದು. ಅದಕ್ಕೆ ರಾಡಿ ಹತ್ತಿತ್ತು. ಆ ರಾಡಿ ಅವನು ಹೊಟ್ಟೆಗೆ ಹೋದದ್ದಕ್ಕೆ ಅವನು ಸ್ವರ್ಗಕ್ಕೆ ಹೋದ, ದೆವ್ವಾಗಿ ಇಲ್ಲವ. ಪುರಾಣದ ಕಥೆ, ಮತ್ತೆ ಆಧಾರದ ಕಥೆ ಇದು. ಏನೋ ನಾವು ಕಲ್ಪನೆ ಮಾಡೋದಕ್ಕೆ ಒಂದು ಮಹಿಮಾ ಕೊಡಬೇಕು ಅಂತ. ಯಾವಾಗಲೂ ಆಧ್ಯಾತ್ಮ ಕ್ಷೇತ್ರದಲ್ಲಿ ಸುಳ್ಳು ಕಥೆಗಳನ್ನು ಕಟ್ಟಬಾರದು. ಮಂದಿಗೆ ನಮ್ಗೆ ಭಾರಿ ಆಗ್ಬೇಕು ಅಂತ ಏನೋ ಒಂದು ಕಥೆ ಕಟ್ಟಬಾರದು, ಪ್ರಮಾಣಬದ್ಧವಾಗಿ. ಆ ರೀತಿಯಾಗಿ ಅದಕ್ಕೆ ಕುಂಜಲಂತೆ ಜಂಬಾಲಂ ಮಮ ಜನನ ಜಾಲಂ ಜಡಯಿತು. ಗಂಗಾ ನದಿಯ ನೀರಲ್ಲ, ಗಂಗಾ ನದಿಯ ನೀರಿನ ರಾಡಿ. ಅವ್ವ ಗಂಗಾದೇವಿ, ನಿನ್ನ ರಾಡಿಯಿಂದ ನನ್ನ ಜನನ ಮರಣದ ರಾಡಿ ಹೋಗ್ಲವ. ಹಂಗೆ ರಾಡಿಯಿಂದ ರಾಡಿ ಹೆಂಗೆ ಹೋಗ್ತದ? ಹೌದು, ಈ ತಾಮ್ರತಮ್ಮಿಗೆಲ್ಲ ತುಕ್ಕ ಹಿಡಿದಿರ್ತದೆ ನೋಡ್ರಿ. ತಾಯಿ ಅಂದ್ರೆ ಏನ್ ಮಾಡ್ತಾರೆ ನೀವೆಲ್ಲ? ಅಲ್ಲೇ ರಾಡಿ ಮಣ್ಣು ತಗೊಂಡು ಮೊದಲಾದ ಹೊಲಸಾಗಿ ಹೋಗಿದೆ, ಅದಕ್ಕೆ ಮತ್ತೆ ರಾಡಿ ಇರ್ತಾರೆ. ರಾಡಿಯಿಂದ ರಾಡಿ ಹೋಗ್ತಂದ್ರೆ ತಾಮ್ರತಮ್ಮಿ ತಿಕ್ಕಿ ಕೆಳಗೆ ಮಾಡಿದಂತ, ಬೆಳ್ಳು ಮಾಡಿದಂತ. ಅದಕ್ಕೆ ನಿನ್ನ ರಾಡಿಯಿಂದ ನನ್ನ ಜನನ ಮರಣದ ರಾಡಿ ಹೋಗಲಿ ಅಂತ ಕವಿ ಭಾವನಾತ್ಮಕವಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಗಂಗಾದೇವಿ ಬ್ರಹ್ಮದೇವರ ಲೋಕದಿಂದ ಹರಿದು ಬರ್ತಾ ಇದ್ದಾಳೆ. ಬರುವಾಗ ಗಂಗಾದೇವಿ ಒಂದು ಪ್ರಶ್ನೆ ಬಂತು. ಏನಂದ್ರೆ, ನಾನೇನೋ ಭೂಲೋಕಕ್ಕೆ ಇಳಿತೀನಿ, ಆದ್ರೆ ಅದು ಭಗೀರಥ ಏನು ಮಾಡಿದ? ಬ್ರಹ್ಮದೇವರ ಕುರಿತು ತಪಸ್ ಮಾಡಿದ. ಆಮೇಲೆ ಗಂಗಾದೇವಿಯ ಕುರಿತು ತಪಸ್ ಮಾಡಿದ. ಗಂಗಾದೇವಿ ಬಂದು ಏನ್ ಬೇಕು ನನಗೆ? ಇಲ್ಲ, ನೀವು ಬಂದು ನಮ್ಮ ಹಿರಿಯರು ಉದ್ಧಾರ ಮಾಡ್ಬೇಕವ. ನಾ ಬರ್ತೀನೋ, ಆದ್ರೂ ನನ್ನ ತಡೆಯೋರು ಯಾರು, ನನ್ನ ಹಿಡಿಯೋರು ಯಾರು, ಅದನ್ನು ತಡ್ಕೊಳ್ಳೋರು ಯಾರು? ಭೂಲೋಕದ ಮೇಲೆ ಇಳಿದೆ ಅಂದ್ರೆ ಭೂಲೋಕಕ್ಕೆ ಮುಗಿ ಹೋಗ್ತದೆ. ನನ್ನ ಪ್ರವಾಹ ಬಹಳ ದೊಡ್ಡ ಪ್ರವಾಹ. ಸರಿ ಅಂತ ತಿಳ್ಕೊಂಡು ಹೇಳಿ ಮತ್ತೆ ಮಹಾದೇವರ ಕುರಿತು ತಪಸ್ ಮಾಡಿದ್ರು. ಮಹಾದೇವರು ಕೇಳಿದ್ರೆ ಏನ್ ಬೇಕಪ್ಪ ಅಂದ್ರೆ, ಇಲ್ಲ, ಗಂಗಾದೇವಿಯನ್ನ ನೀವು ಸ್ವಲ್ಪ ತಲೆ ಮೇಲೆ ಧಾರಣೆ ಮಾಡಿ ಅದನ್ನು ಕೆಳಗೆ ಇಳಿಸಿಕೊಟ್ರೆ ಬಹಳ ಉಪಕಾರ ಆಗ್ತದೆ. ಮಹಾದೇವರಂದ್ರು ಆಗಲಿ ಇದ್ರು. ಯಾಕಂದ್ರೆ ಮಹಾದೇವರಿಗೆ ನೀರು ಅಂದ್ರೆ ಬಹಳ ಪ್ರೀತಿ ಇರುತ್ತೆ. ನೀರು ಅಂದ್ರೆ ಭಯಂಕರ. ಯಾಕಂದ್ರೆ ಅವ್ರಿಗೆ ಅಭಿಷೇಕ ಪ್ರಿಯ. ನಮ್ಮಲ್ಲಿ ಒಂದು ಶ್ಲೋಕದ, ಅಲಂಕಾರ ಪ್ರಿಯೋ ವಿಷ್ಣು ಜಲಧಾರಾ ಪ್ರಿಯ ಶಿವ ನಮಸ್ಕಾರ ಪ್ರಿಯ ಸೂರ್ಯ ಬ್ರಾಹ್ಮಣೋ ಭೋಜನ ಪ್ರಿಯ. ಶ್ಲೋಕ ಇರೋದು ಇನ್ನೊಂದು ಏನು ಮಾಡೋದು? ಅಲಂಕಾರ ಪ್ರಿಯ. ಆದ್ರೆ ವಿಷ್ಣು ಅಲಂಕಾರ ಪ್ರಿಯ. ತಿರುಪತಿ ನೋಡಿದ್ರಲ್ಲ, ಎಷ್ಟು ಅಲಂಕಾರ ಮಾಡಿದ್ರು ಸಾಲುದಿಲ್ಲ. ಇನ್ನೊಂಚೂರು ಎಲ್ಲೇನು ಜಾಗ ಇದ್ರೆ ಅಲ್ಲೇ ಒಂದು ಉಗ್ರ ಹಾಕಿರ್ಬೇಕು. ಕಾಲು ಹೇಳೋ ತಲೆ ತನಕ ತೊಂಬೆ ಬಿಟ್ಟಿರ್ತಾರೆ, ದೇವರೇ ಕಾಣೋದಿಲ್ಲ, ಅಷ್ಟು ಅಲಂಕಾರ ಪ್ರಿಯ. ಅದಕ್ಕಾಗಿ ನಾವೆಲ್ಲ ಚೂರು ಅಲಂಕಾರ ಮಾಡ್ಕೊಂಡೇ ಇರ್ಬೇಕ್ರಿ. ಚಂದ ಹಚ್ಚಿ ಹೋಗ್ರಿ. ಗೋಪಿಚಂದ್ರ ಚಂದ ಹಚ್ಚಿ ಹೋಗ್ರಿ. ಎಲ್ಲ ವೈಷ್ಣವರು ಅಂತಲ್ಲ, ಯಾರು ಗೋಪಿಚಂದ್ರ ಹಚ್ಚೋಕಂತಿರೋ ದೇವರಿಗೆ ಸಂತೋಷ ಆಗಿ ಚಂದ ಹಚ್ಚಿ ಹೋಗು. ಕರಿ ದೇಹ ಕರಿ ಬ್ರಾಹ್ಮಣ ಬಡ್ಕೋಬಾರ್ದು. ಏನು ಬೆಳ್ಳ ಗೋಪಿಚಂದ್ರ ಹಿಂಗೆ ಕರಿ ಹಿಂಗೆ ಎತ್ತು ಎಲ್ಲಿ ಬೇರೆ ಹಂಗೆ ಹಚ್ಕೊಳ್ಬಾರ್ದು. ಚಂದ ಹಚ್ಚೋ. ಅದು ಬೇಡ ಪತ್ರಾಕೃತಿಯಿಂದ ಬರ್ದಾರ, ನೋಡಿರ್ಬೋದು. ಈ ಬಿದಿರಿನ ಎಲೆ ಇರ್ತದಲ್ಲ, ಹಂಗಿರೋ ಹಂಗೆ ನೀಟಾಗಿ ಹಚ್ಕೋಬೇಕು. ನಮ್ಮಲ್ಲಿ ಗೋಪಿಚಂದ್ರ ಹೆಂಗೆ ಹಚ್ಕೋಬೇಕು ಗೊತ್ತಿಲ್ಲ. ಗೋಪಿಚಂದ್ರನ ಹಚ್ಚೋ ಮಂತ್ರ ಏನೋ ಗೊತ್ತಿರಲಿಲ್ಲ. ಗೋಪಿಚಂದ್ರ ಬಾಬಜ್ಞ ಬಿಟ್ಟದೆ ಹನುಮಂತ್ವಾದಿಕ್ರಾಂಗಿ ನಮಸ್ತೆಸ್ತು ಧಾರಣ ಮುಕ್ತಿಲೋ ಭವ ಅಂತ ಹಚ್ಕೋಗಿಲ್ಲ. ಮಂತ್ರ ಬರ್ತಿದ್ದಿಲ್ಲ. ಅವ್ರು ಆಚಾರ ಹಿಂಗೆ ಹಚ್ಕೋತಿದ್ರು. ರಾಮಾಚಾರ ಬಂದು ಕೂತ್ಕೊಂಡು
ಏನ್ರಿ ಅಚಾರ ಆರಾಮ ಮಾತಾಡ್ಕೊತ ಗೋಪಿಚಂದ್ರ ಹೋಗ್ಬೋದು. ಏನ್ ಮಾಡ್ಬೇಕ್ರಿ ಮಗ ಗೋಪ್ಯ, ಮಗನ ಹೆಸರು ಗೋಪ್ಯ. ಆ ಗೋಪಿಚಂದ್ರ ಕೈ ಹೇಳ್ಕೊಂಡಾರ, ಗೋಪ್ಯ ತಿರುಗ್ತಾನ್ ಓದಿಲ್ಲ ಬರೀಲ್ಲ. ಏನ್ ಮಾಡ್ಬೇಕು, ಮೈಯಾಗ ತ್ರಾಣ ಇದ್ರೆ ಅಡಿಗೆ ಮಾಡ್ಕೊಂಡು ಇರ್ತಾನಂದ್ರ ಅಡಿಗೆ ಮಾಡ್ಲಿಕ್ಕೆ ಆಗಲ್ಲ ಅವನಿಗೆ, ಮೈಯಾಗ ತೊಲೆ ಇಲ್ಲ. ಏನ್ ಮಾಡ್ಬೇಕು, ಹೊಟ್ಟೆವಾಗಿ ಎದಿ ಸೀಳಿದ್ರೆ 2 ಅಕ್ಷರ ಇಲ್ಲ ಅಂದ್ರೆ, ಎದಿ ಸೀಳಿದ್ರೆ 2 ಅಕ್ಷರ ಇಲ್ಲ, ಮೈಯಾಗ ಅಡಿಗೆ ಮಾಡೋದ್ರ ಬಲ ಇಲ್ಲ, ಹೊಟ್ಟಿಗೆ ಕೇರ್ ಹಾಕ್ಕೊತಾನೇನು ಅಂತ ಹೊಟ್ಟಿಗೆ ಎತ್ಕೊಂಡ್ಬೇಕು. ಇದೆಲ್ಲ ಅವನ ಮತ್ತೆ ಹೆಂಗ್ರಿ ಇದ್ರು ಅವನ ಹಣೆ ಬಾರ್ದಾಗಿದ್ದಂಗೆ ಆಗಬೇಕು. ಇದು ನಾವು ಗೋಪಿಚಂದ್ರ ಹಚ್ಕೊಳ್ಳೋ ಸ್ಟೈಲ್. ಮಂತ್ರ ಇಲ್ಲ, ಮಂತ್ರಾರ್ಥ ಇಲ್ಲ, ಅದರ ಕಡೆ ಕಲ್ಪನೆ ಇಲ್ಲ. ಆದ್ದರಿಂದ ಅದ್ಭುತವಾದ ರೀತಿಯಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಆ ಗಂಗಾದೇವಿ ಮಹಾದೇವರು ಜಟಾಜೂಟದಲ್ಲಿ ಧಾರಣೆ ಮಾಡಿ ಬಿಡಬೇಕು, ನಾನು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವನ ಭಗೀರಥ ರಾಜ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಆ ಭಗವಂತನ ಒಂದು ಇಚ್ಛಾ ಹಾಗೆ ಇರ್ತದೆ, ಗಂಗಾದೇವಿ ಜಗತ್ ಪಾವನಿ ಆಗಬೇಕು, ನನ್ನ ಮಗಳು ನನ್ನಂತೆ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಭಗೀರಥ ರಾಜ ಪ್ರಾರ್ಥನೆಯನ್ನು ಮಾಡಿದಾಗ ಆ ಗಂಗಾದೇವಿ ಮಹಾದೇವರ ತಲೆಯ ಮೇಲೆ ಇಳಿದು ಕೆಳಗಿಳಿದು ಬಂದಿದ್ದಾರೆ. ಅದೇ ರೀತಿಯಾಗಿ ಜನ್ಮ ಋಷಿಗಳು ಆ ಆಶ್ರಮದಲ್ಲಿ ಹರಿದು ಬರುವಾಗ ಇಡೀ ಆಶ್ರಮ ನೀರು ತುಂಬಿಟ್ಟು ನೋಡಿದ್ರು, ಎಲ್ಲ ನೀರಾಗಿ. ಜನ್ಮ ಋಷಿಗಳಿಗೆ ಸ್ವಲ್ಪ ಕೋಪ ಬಂತು, ಇಡೀ ನೀರನ್ನು ಕುಡಿದುಬಿಟ್ಟಿದ್ದಾರೆ. ಒಂದೇ ಆಪೋಷಣ, ಗಂಗಾ ನದಿ ನೀರೇ ಕಾಯ. ಆಮೇಲೆ ಭಗೀರಥ ಏನ್ರಿ ಆಚಾರ, ನಮ್ಮ ಹಿರಿಯರು ಉದ್ಧಾರ ಮಾಡಬೇಕು ನಾ ಬಂದ್ರೆ ಮತ್ತೆ ನೀವು ಕುಡಿದು ಕೂತ್ರೆ ಏನ್ ಮಾಡೋದು, ನಾವು ಸ್ವಲ್ಪ ಅನುಗ್ರಹ ಮಾಡ್ರಿ ಅಂತ ಜನ್ಮ ಋಷಿಗಳನ್ನ ಪ್ರಾರ್ಥನೆ ಮಾಡಿದ್ದಾರೆ. ಅವರು ಬಲಗಿನಿಂದ ಗಂಗಾದೇವಿಯನ್ನು ಬಿಟ್ಟಿದ್ದಕ್ಕೆ ಜಾಹ್ನವಿ ಅಂತ ಅವಳಿಗೆ ಹೆಸರು ಬಂತು. ಆ ರೀತಿಯಾಗಿ ಪಾತಾಳ ಲೋಕಕ್ಕೆ ಬಂದು ಆ ಬೂದಿಯ ಮೇಲೆ ಗಂಗೆಯ ಹನಿ ಮುಟ್ಟಿದ್ದಕ್ಕಾಗಿ ಆಚಾರ್ಯರಂತಾರೆ, ಅದುವೆ ಸೋಕಿ ಸಗರಜರು ಬೂದಿ ಮಂತ್ರಿಸಿದ ತೆರದಿ ದಿವ್ಯ ದೇಹ ಪುಳಕಿ ಆನಂದ ತುಳಕಿ ಪಾಡುವರು ಗಂಗೆ ಕಾವ್ಯ. ಭಗೀರಥನ ಈ ಅದ್ಭುತವಾದ ಪ್ರಯತ್ನವನ್ನೇ ಕಥಾನಕವಾಗಿ ಹೇಳಿ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಭಾಗೀರಥಿ ಅಂತ ಗಂಗಾದೇವಿ ಹೆಸರು ಬಂದಿದೆ, ಜಾಹ್ನವಿ ಅಂತ ಬಂದಿದೆ. ಅಲ್ಲಿ ಪರಮಾತ್ಮನ ಪಾದದಿಂದ ಹರಿದು ಬಂದದ್ದರಿಂದ ವಿಷ್ಣು ಪದಿ ಅಂತ ಒಳಗಿದ್ರು, ವಿಷ್ಣು ಪಾದಾಬ್ಜ ಸಂಭೂತ, ಆದ್ದರಿಂದ ವಿಷ್ಣುಪದಿ ಅಂತ. ಅವಳು ಗಂಗೆ ಅಂತ ಯಾಕಾಗಿದ್ದಾಳೆ ಅಂತಂದ್ರೆ ಅದನ್ನು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಗಂಗೆ ಅಂದ್ರೆ ಗಚ್ಚತಿ ಭೂಮಿಂ ಇತಿ ಗಂಗಾ. ನಮ್ಮಲ್ಲಿ ಗಂಗಾ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲದೇನೆ ನಾವು ಹೋಗ್ತಾ ಇರ್ತೀವಿ. ಗಂಗಾನಿಗೆ ಹೋಗೋರು ಬಹಳ ಜನ ರೀ. ನನಗೊಬ್ರು ಯಾರು ಹೇಳಿದ್ರು, ಆಚಾರ 4 ಸಲ ತಿಂಗಳದಾಗ 4 ಸಲ ಏನಿಲ್ಲ, ಇಲ್ಲಿ ವಿಮಾನ ಬೆಂಗಳೂರಾಗ ಹತ್ತೋದು, ಡೆಹರಾಡೂರಿಗೆ ಇಳಿಯೋದು, ಗಂಗೆಲ್ಲ ಪಡೋದು. 4 ಸಲ ಹೋಗಿ ಬಂದಿದ್ರು, ಬಹಳ ಸಂತೋಷ ಆಗ್ತಪ್ಪ. ಅದನ್ನು ಹೇಳ್ಕೊಡೋದು, ಅದು ಆಚಾರ ಮುಂದೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಒಂದಿನ ಅದಕ್ಕೆ ಸಂಬಂಧಪಟ್ಟವರು ಅಂತ ಸ್ವಲ್ಪ ಧಾರ್ಮಿಕಕ್ಕೆ ಸಂಬಂಧಪಟ್ಟವ್ರು ನಮ್ಮ ಮುಂದೆ ಎಲ್ಲ ಹೇಳ್ತಿರ್ತಾರೆ. ನಾವು ಇನ್ನೂ ಹೊಟ್ಟಿರ್ತೀವಿ, ನಮ್ಮ ನಾವು ಇಲ್ಲಿ ನಾವು ಬದಲಿಗೆ ಹೋಗಿ ಬಂದೀವಿ, ಏನೋ ಒಂದು ಅಭಿಮಾನ ಪಾಪ. ಒಳ್ಳೆ ವಿಚಾರ ಹೇಳುವಾಗ ನಮಗೂ ಒಂದು ಸಂತೋಷ ಅಂತ. ಇಂಥವ್ರು ಇದ್ರಿಲ್ಲ, ನೀವು ನೋಡಿದ್ರಲ್ಲ, ನೀವು ಗಂಗಾರಾಮನಿಗೆ ಬಂದವರು ನಿಮ್ಮ ಮುಖ ನೋಡಿ ನಮಗೂ ಸಂತೋಷ ಆಯ್ತು, ನಾವು ಅಂತಿರ್ತೀವಿ. ಇಂಥವ್ರಿಗೆ ಒಂದೇನೋ ಅಭಿಮಾನ. ಮತ್ತು ನೀವು ಅಂತ ಕೇಳಿದ್ರು ನಮಗೆ, ನಾವು ಹೆಂಗೆ ವಿಮಾನ ಹತ್ಬೇಕಪ್ಪ ವೈದಿಕ ಬ್ರಾಹ್ಮಣರು ಅಂತ. ಅಲ್ಲಿ ತನಕ ಹೋಗಿ ಖರ್ಚು ಮಾಡ್ಕೊಂಡು ಬರ್ಬೇಕಲ್ಲ, ಹೆಂಗೆ ಹೋಗ್ಬೇಕು ನಾವು? ಅದಕ್ಕೆ ಇತ್ತಲ್ಲೇ ಏನೋ ಗಂಗಾ ಅಂತ ಅನ್ಕೋತಾ ಇರ್ತೀವಿ ನಾವು, ಗಂಗಾ ಹೇಳ್ಕೊತಾ ಇದ್ದೀವಿ, ಗಂಗಾಕ್ಕೆ ಹೋಗಿಲ್ರಿ, ನಾವು ಹೋಗ್ಬೇಕಾಗಿತ್ತಲ್ರಿ. ನಾವೆಲ್ಲ 4 ಸಲ ಹೋಗೋದು. ನಾ ಕೇಳಿದ್ರೆ ನೀವು ಗಂಗಾ ಅಂದ್ರೆ ಏನಂತ ಹೇಳಿದ್ರಿ, ಅದನ್ನು ಕೇಳಬಾರ್ದು, ಇನ್ನೊಂದ್ಸಲ ಹೊಡಿ ಬರ್ತೀವಿ. ಇದು ಸಮಸ್ಯೆ ಇರೋದು ನಮ್ಮಲ್ಲಿ. ಗಂಗೆ ಮಿಂದರೆ ಮಲವು ಹಿಂಗೀತಲ್ಲದೆ ರಂಗನೊಲಿಯನು ಭಕ್ತರ ಸಂಗ ದೊರಕದೆ. ಗಂಗೆ ಮಿಂದರೆ ಮಲವು ಹಿಂಗೀತಲ್ಲದೆ ರಂಗನೊಲಿಯನು ಭಕ್ತರ. ಗಂಗಾನ ಮಣಿ ಬರೋದೇನು ನೋಡಲ್ಲ, ಮೀನಾ ಮೊಸಳಿನೂ ಅಲ್ಲೇ ಇರ್ತಾವ, ಮೋಕ್ಷಕ್ಕೆ ಹೋಗ್ತಾವ ನಾವೆಲ್ಲ. ಅದಕ್ಕೆ ಬ್ರಹ್ಮಜ್ಞಾನೇನವ ಮುಕ್ತಿ ಪ್ರಯಾಣ ಮರಣೇನವ, ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಗಂಗೆಯ ಬಗ್ಗೆ ತಿಳ್ಕೊಳ್ಬೇಕಲ್ಲ. ಗಂಗಾ ಅಂದ್ರೆ ಏನು ಅಂದ್ರೆ ಗಚ್ಚತಿ ಅಂದ್ರೆ ಹೋಗ್ತಾಳಂತ. ಎಲ್ಲಿಗೆ? ಗಾಮ್ ಭೂಮಿಂ. ಗಾಮ್ ಅಂದ್ರೆ ಭೂಮಿ. ಭೂಮಿಯನ್ನು ಕುರಿತು ತಾನು ಕೆಳಗಿಳಿದು ಬಂದಿದ್ದಾದ್ದರಿಂದ ಗಂಗಾ ಅವಳಿಸು. ಇನ್ನು ಬಂದ ಮೇಲೆ ಏನ್ ಕೆಲಸ ರೀ ಅವರಿಗೆ? ಈ ಬರೋರು ಮಂದಿ ಭಾಳ ಇರ್ತಾರೆ, ಕೆಲಸ ಏನು ಮಾಡ್ತಾರೆ ಹೇಳ್ಬೇಕ? ಹೌದು ಇಲ್ಲ? ಆರಾಧನೆಗೆ ಕಾರ್ಯಕ್ರಮಕ್ಕೆ ಎಲ್ಲ ಬರೋ ಭಾಳ ಮಂದಿ ಇರ್ತಾರೆ. ಬಂದ್ಮೇಲೆ ಏನು ಮಾಡ್ತಾರೆ? ಅದು ಭಾಳ ಏನಿಲ್ಲ.
ಅದು ಉಪನ್ಯಾಸ ಇದ್ರೆ ಸ್ವಲ್ಪ ಕೇಳ್ತಾರ, ಇಲ್ಲ ಅಂದ್ರೆ ಮತ್ತೆ ಭೋಜನ ಮಾಡ್ಕೊಂಡು ಮನೆಗೆ ಹೋಗೋದು. ಮಧ್ಯಾಹ್ನ 5,000 ಜನ ಆರಾಧನೆ, ಸಂಜೆ ಮುಂದೆ 50 ಜನ. ಈ ಉಳಿದವ್ರು ಎಲ್ಲಿ ಹೋಗ್ತಾರೆ ಅಂತ ರಾಯಿಗೆ ಗೊತ್ತದು, ಆಚಾರ್ಯಕ್ಕೆ ಗೊತ್ತಾಗಬೇಡ. ಏನು ಜನ ತುಂಬಿರ್ತಾರೆ ಇಲ್ಲಿ. ಅವಾಗ ಅಲ್ರಿ ಪ್ರಸಾದ ಅಂತ ಬರ್ತಾರೆ, ಬರಲಿ ಯಾರೋ ಬರೋದು, ಏನು ಬರೀ ಊಟಕ್ಕೆ ಬರೋದು ಹೋಗ್ಬೋದು, ಪ್ರವಚನ ಬರೋದಿಲ್ಲ, ಜ್ಞಾನ ಕಾರ್ಯಗಳಿಗೆ ಯಾರು ಹೋದ್ರೆ ನಾಂದೆ ಹಂಗೆ ಅನ್ಬೇಡ್ರಿ. ಅವರಿಗೇನು ಹೊಟ್ಟೆ ಪ್ರಸಾದ ಬರುತ್ತೋ ಈ ಜನ್ಮಕ್ಕಷ್ಟೇ ಅವರಿಗೆ. ರಾಯರು ಏನಂತಾರೆ ಅಂದ್ರೆ, ನಾನು ಪ್ರಸಾದ ತಗೊಳ್ರಪ್ಪ, ಪ್ರಸಾದ ತಗೊಂಡ್ಮೇಲೆ ನಿಮ್ಗೆ ಯಥಾ ಆಹಾರ ತಥಾ ಬುದ್ಧಿ, ಈ ಜನ್ಮದಾಗ ಸಾಧ್ಯ ಆದರೆ ಪ್ರವಚನಕ್ಕೆ ಬರಲಿಲ್ಲ, ಮುಂದಿನ ಜನ್ಮಕ್ಕೆ ಬರ್ತೀರಿ ಅಂತ ರಾಯರ ಅನುಗ್ರಹ ಮಾಡೋದು. ಯಾರನ್ನು ನಾವು ತಿರಸ್ಕಾರ ಮಾಡೋದಂತಿಲ್ಲ. ಯಾಕಂದ್ರೆ ನಮ್ಮ ಹಬ್ಬಗಳ ಚಿಂತನೆ ಹಾಗೆ ಆಗಿದೆ. ನಮ್ಮ ಹಬ್ಬ ಅಂದ್ರೆ ಎಲ್ಲಿ ಬಂದಿತ್ತು ಅಂದ್ರೆ, ಹೊರಗೆ ತೋರಣ ಒಳಗ ಹೂರ್ಣ, ಹೊರಗ ತೋರಣ ಒಳಗ ಹೂರ್ಣ, ಹೊಟ್ಟಿ ಪೂರ್ಣ, ಹೈರಾಣ, ಅನುಕೂಲ ಆದ್ರೆ ಸಂಜೆ ಮುಂತ್ರಾಣ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಆದ್ದರಿಂದ ಜ್ಞಾನದ ಹಿಂದೆ ನಾವೇನು ಬೆನ್ನಂತಕ್ಕಾಗಿಲ್ಲ, ನಾವೆಲ್ಲ ಪುಣ್ಯವಂತರು ಆಗಬೇಕು. ಯಾಕಂದ್ರೆ ಅಲ್ಲ, ಅಭಿಮಾನದ ಹೇಳೋಣ, ಅಹಂಕಾರದ ಹೇಳೋಣ ಅಂತ ಅದಕ್ಕೇನು ಪ್ರಶ್ನೆ ಇಲ್ಲ. ನಾವೆಲ್ಲ ಇಲ್ಲಿ ಬಂದವರೆಲ್ಲ ಭಾಗ್ಯವಂತರು. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯಾ ಕಲಹೇನವಾ. ಎಂತ ಚಂದ ಹೇಳ ನೋಡ್ರಿ. ಕಾವ್ಯ ಶಾಸ್ತ್ರದ ವಿನೋದ ಅದು ಬುದ್ಧಿವಂತರಿಗೆ ಮಾತ್ರ. ಧೀಮತಾಂ ಕಾಲ. ನಾವೀಗ ಸಮಯ ಕಳೀತಾ ಇದ್ದೀವಿ. ಈ ಸಮಯ ಎಂಥ ಸಮಯ? ಬುದ್ಧಿವಂತರ ಸಮಯ. ಧೀಮತಾಂ ಕಾಲ. ಅದೇ ಮೂರ್ಖರು ಹೆಂಗೆ ಕಳೀತಾರ? ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯ ಕಲಹೇನ. 3 ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ವ್ಯಸನ, ವ್ಯಸನ ಅಂದ್ರೆ ಏನಂದ್ರೆ ಚಟ ಅಂತ ಒಂದು ಹೇಳ್ತೀವಿ ನಾವು. ವ್ಯಸನಂ ನಾಮ ಕಿಂ ಅಂತ ರಾಘವೇಂದ್ರ ಸ್ವಾಮಿಗಳು ಒಂದು ಕಡೆ ವ್ಯಾಖ್ಯಾನ ಮಾಡ್ಯಾರ. ಅವ್ರಿಗೇನು ವ್ಯಸನ ಇರಲಿಲ್ಲ, ಆದ್ರೆ ವ್ಯಸನದ ಜ್ಞಾನ ಇತ್ತು ಅವರಿಗೆ. ವ್ಯಸನ ಅಂದ್ರೆ ಏನು ಅಂದ್ರೆ, ಯದ ಅಕರಣೆ ಚಿತ್ತ ಕ್ಷೋಭ ಏತದ್ ವ್ಯಸನಂ ಅಂತ ಬರೋದು. ಯಾವುದನ್ನು ಮಾಡದೇ ಇದ್ರೆ ತಲೆ ಸರಿ ಉಳಿಯುವುದಿಲ್ಲ. ಯಾವುದನ್ನು ಮಾಡದೇ ಇದ್ರೆ ತಲೆಗೆ ಆರಾಮ ಅನಿಸೋದು ನೋಡ್ರಿ, ಅದಕ್ಕೆ ವ್ಯಸನ. ಯದ ಅಕರಣೆ ಚಿತ್ತ ಕ್ಷೋಭ. ನೋಡ್ರಿ, ಕೆಲವರಿಗೆ ಕಾಫಿ ಚಹಾ ಎಲ್ಲ ಇರ್ತಾವಲ್ಲ, ಅದು ಮಧ್ಯಾಹ್ನ 3 ಗಂಟೆ ಹಾಕಿ ಯಾಕೋ ಒಂಥರ ಆಗಿರ್ತಂದ್ರೆ ಕುಡುದಿಲ್ಲ ಅಂತ ಅರ್ಥ. ತಲೆಗೆ ಓಡ್ಲಿಕ್ಕೆ ಕೆಲವರು ತಂಬಾಕು ಹಾಕೋರು, ಅವ್ರು ಭಯಂಕರವಾಗಿ ಅದು ಇರಲಿಲ್ಲ ಅಂದ್ರೆ ಭಾಳ ತ್ರಾಸ ಆಗ್ಬಿಡ್ತದೆ. ಅದೊಂಥರ ಏನೇನೋ ಕಳ್ಕೊಂಡಂಗೆ ಆಗ್ಬಿಡ್ತದೆ. ಅದು ಸಿಗಲಿಲ್ಲ ಅಂದ್ರೆ ಭಾಳ ಇದಾಗ್ತಿರ್ತಾರೆ. ಅದಕ್ಕೆ ವ್ಯಸನ ಅಂತ. ಕೆಲವರು ಇಸ್ಪೇಟ್ ಆಡ್ತಿರ್ತಾರೆ. ಆ ಇಸ್ಪೇಟ್ ಆಡೋದು ಯಾರು ಇಲ್ಲ ಅಂದ್ರೆ ಒಬ್ಬರು ಆಡ್ತಾರಂತಾರೆ. ಹೆಂಗೆ ಆಡ್ತಾರೋ ಗೊತ್ತಿಲ್ಲ ನಮ್ಗೆ, ಹಿಂಗೆ. ಅದಕ್ಕೆ ನಮ್ಮಲ್ಲಿ ಇಸ್ಪೇಟಿನ ಬಗ್ಗೆ ನಮ್ಮ ಮಾನ್ವಿ ಗುಂಡಾಚಾರ್ಯರು ಅಂತ ಶ್ಯಾಮಸುಂದರ ಬಿಟ್ಟರು, ಅವ್ರು ಇಸ್ಪೇಟ್ ಆಡ್ತಿದ್ರು ಮತ್ತು ತಂಬಾಕು ಹಾಕ್ತಿದ್ರು. ಅವ್ರನ್ನೆಲ್ಲ ಇಂಥವ್ರು ಏನ್ರಿ ಅಂಥವ್ರು ನೀವು ದೊಡ್ಡವರು ಅಂತಿರಲ್ಲ ಅಂತ ಪ್ರಾರಂಭ. ಅದು ಕರ್ಮಾನುಸಾರ ಪ್ರಾರಂಭ ಕರ್ಮ. ದೊಡ್ಡವರ ಬಗ್ಗೆ ಅಜಾಮಿಳನ ಬಗ್ಗೆ ಮಾತಾಡಿದಂಗೆ, ಮಾಧವನ ಬಗ್ಗೆ ಬ್ರಾಹ್ಮಣನ ಬಗ್ಗೆ ಮಾತಾಡಿದಂಗೆ ಅವರ ಯೋಗ್ಯತಾ ಅಳಿಲಿಕ್ಕೆ ನಮ್ಗೆ ಗೊತ್ತಾಗೋದು. ಮೇಲ್ನೋಟಕ್ಕೆ ಯಾರನ್ನೂ ಅಳಿಬಾರದು, ಒಳಗೇನಿದೆ ಅದನ್ನು ನೋಡ್ಬೇಕು ನಾವು ಯಾವಾಗಲೂ. ಆದ್ದರಿಂದ ಮಾನ್ವಿ ಗುಂಡಾಚಾರ್ಯ ಇಸ್ಪೇಟ್ರು ಸೋತ್ಬಿಟ್ರು. ಪಾಪ ಆಟದಾಗ ಸೋತ್ಕೊಳ್ಳೋ ಸುಮ್ಮನಿರ್ತಾರೆ. ನಮ್ಮ ಹಿಂದಿದ್ದವ್ರು ಏನು ಆಚಾರ ಎಲ್ಲ ಕಳ್ಕೊಂಡ್ಬಿಟ್ರಲ್ಲ, ಸೋತ್ರಲ್ಲ ಅಂತ ಏನು ಮಾಡೋಕಪ್ಪ. ಇಸ್ಪೇಟ್ ರಾಣಿ ಕೈ ಕೊಟ್ಬಿಟ್ಟಾಳ. ಆ ರಾಣಿ ಕಟ್ಟಾಳ ನಮ್ಗೆ. ಅದ್ರ ಮೇಲೆ ಒಂದು ಆಗಲಿ ಅಂದ್ರು ಅವರು. ಹಿಂಗಾಗಿ ಅಂದ್ರು ಕೂಡ ಆಗಿದ್ದಾಗ ಅಷ್ಟು ಕವಿತಾ. ಜಣೆ ನಂಬಿದೆ ಇಸ್ಪೇಟ್ ರಾಣಿ ನೀನೊಲಿದೆನ್ನ ಪಾಣಿಯೊಳಗೆ ಬಂದು ಕಾಣಿಸಮ್ಮ. ಜಾಣೆ ನಂಬಿದೆ ಇಸ್ಪೇಟ್ ರಾಣಿ ನೀನೊಲಿದೆನ್ನ ಪಾಣಿಯೊಳಗೆ ಬಂದು ಕಾಣಿಸಮ್ಮ. ಏನಾಯ್ತು ಹಣೆವರ? ಜನಕನು ಗಳಿಸಿಟ್ಟ ಧನವೆಲ್ಲ ಕಳಕೊಂಡೆ, ದನಕರು ಹೊಲ ಮನೆಯನ್ನು ಮಾರಿದೆ. ಜನರೊಳಗೆ ನಾನು ಅಪಹಾಸ್ಯಕ್ಕೊಳಗಾದೆ, ಕೊನೆಗೆ ಹೆಂಡತಿ ಮಕ್ಕಳ ಕೈಗೆ ಪರಟಿ ಕೊಟ್ಟೆ. ನೀನು ಅನುಗ್ರಹ ಮಾಡದೇ ಇದ್ದದಕ್ಕೆ ಇಷ್ಟ ಹಣೆ ಬರಾಗಿದೆ. ನೀ ಅನುಗ್ರಹ ಮಾಡಿದ್ರೆ ಏನಾಗ್ತದ? ಎಕ್ಕದೊಳಗೆ 2 ಎಕ್ಕ ಬರಲು ನೀನು ಪಕ್ಕನೆ ಬಂದು ಕಾಣಿಸಮ್ಮ. 2 ಎಕ್ಕ ಬಂದಾಗ ನೀನು ಅಕ್ಕಾಲಿ ಪಕ್ಕನ ಬಂದ್ರೆ ನಂದು ಜೀವನನೇ ಉದ್ಧಾರ. ಅದು ನಮ್ಗೆ ಗೊತ್ತಿಲ್ಲ, ಆಡಿಯೋ ನಾವು ಆಚಾರ್ಯ ನಿಮ್ಗೆ ಗೊತ್ತಿದ್ರೆ ನೀವು ತಿಳ್ಕೊಂಡ್ಬಿಡ್ರಿ ಅಷ್ಟೇ. ಆ ಎಕ್ಕದೊಳಗೆ 2 ಎಕ್ಕ ಬಂದಾಗ ನಡುವ ಅಕ್ಕ ಈ ರಾಣಿ ಬಂದ್ಬಿಟ್ಲು ಅಂದ್ರೆ ನಮ್ಮ ಜನ್ಮ ಉದ್ಧಾರ.
ಮುಕ್ಕಣ್ಣ ಸಕ ತನ್ನ ಮುಕ್ಕಣ್ಣ ಸಕ ಅಂದ್ರೆ ಕುಬೇರ. ಅವ ಆಡ್ಲಿಕ್ಕೆ ಬರ್ಬೇಕು, ನೀ ನಮಗೆ ಬರ್ತಿರ್ಬೇಕು. ನೀ ಅನುಗ್ರಹ ಮಾಡ್ತಿರ್ಬೇಕು, ಅವ ಆಡ್ಲಿಕ್ಕೆ ಬರ್ಬೇಕು. ಅವ ಆಡ್ಲಿಕ್ಕೆ ಬರ್ಬೇಕು, ನಿಮ್ಗೆ ಅನುಗ್ರಹ ಮಾಡ್ಲಿಕ್ಕೆ ಬರ್ಬೇಕು. ಎರಡೂ ಸ್ವಾರಸ್ಯ. ಮುಕ್ಕಣ್ಣ ಸಕ ತನ್ನ ಬೊಕ್ಕಸದೊಳಗಿನ ರೊಕ್ಕ ಹಾಕಲು ಅವನ ಲೆಕ್ಕಿಸೆ ನಾನಮ್ಮ ಜಾಣೆ ನಂಬಿದೆ. ಅಲ್ರಿ ಇದೆಲ್ಲ ಲೌಕಿಕ ಆಯ್ತಲ್ಲ. ಅಂದ್ರೆ ಅಂಕಿ ತೆಟ್ಟಿದ್ದಾಗ್ರಿ ಅಲ್ಲಿ. ಅವಳು ಯಾರು ಅಂತ ತಿಳ್ಕೊಂಡ್ರೆ ನೀವು ಕಾಮಿನಿ ಶಿರೋಮಣಿ. ಇಡೀ ಜಗತ್ತಿನ ಎಲ್ಲಾ ಸ್ತ್ರೀಯರಿಗಿಂತಲೂ ಉತ್ತಮಳು, ದೇವಲೋಕದ ಸ್ತ್ರೀಯರಿಗಿಂತಲೂ ಉತ್ತಮಳು. ಕಾಮಿನಿ ಶಿರೋಮಣಿ ಕಾಮಿತದಾಯಿ ಬೇಡಿದ್ದು ಕೊಡ್ತಾಳ್ರಿ. ಶ್ಯಾಮ ಸುಂದರ ಸಾರ್ವ ಭೌಮನ ರಾಣಿ ಲಕ್ಷ್ಮೀದೇವಿ ಅವಳು. ಶ್ಯಾಮ ಸುಂದರನಾದ ಪರಮಾತ್ಮನ ಪತ್ನಿಯವಳು. ಶ್ರೀಮಂತ ಜೋಕರನ ಪ್ರೇಮದ ಭಗಿನಿಯೇ. ಜೋಕರ್ ತಂಗಿ ಅಂತ್ರಿ. ಏನ್ ಜೋಕರ್ ಇದು? ಎಲ್ಲಿಂದ ಹಚ್ಚಿದ್ರು ಅವ್ರು? ಹಚ್ಚಾರು. ಜೋಕರ್ ಅಂದ್ರ ದಶಾವತಾರದೊಳಗೆ ಜೋಕರ್ ಅಂದ್ರೆ ಕೃಷ್ಣ. ನರಸಿಂಹದೇವ್ರ ಜೋಕರ್ ಅನ್ರಿ. ನರಸಿಂಹದೇವ್ರು ಅಂತಾರೆ ಜೋಕರ್ ಯಾರಿಗೆ? ಹಾಸ್ಯ. ಈಗ ನವರಸಗಳು ಪರಮಾತ್ಮ ಅವತಾರದಲ್ಲಿ ನವರಸಗಳಿವೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ, ಈ 9 ರಸಗಳನ್ನು ತೋರಿಸಿದ್ದೇ ಭಗವಂತನ ಅವತಾರ. ಅದರಲ್ಲಿ ಒಂದೊಂದು ಅವತಾರದಾಗ ಒಂದೊಂದು ತೋರಿಸಂడి. ಈ ಅದ್ಭುತ ರಸ ನರಸಿಂಹ ಅವತಾರದಲ್ಲಿ. ಅದರಲ್ಲಿ ಬೀಭತ್ಸ, ಅದೇನು ಕರಳ ಹರಿದು ಅದು ಬೀಭತ್ಸ ಅದ್ಭುತ. ವೀರ ರಸಾತುಂಗ ಕಾರುಣ್ಯಪಾಂಗ ವಿಜಯದಾಸರು. ವೀರ ರಸಾತುಂಗ ಕಾರುಣ್ಯಪಾಂಗ, ಕರುಣಾರಸ, ವೀರರಸ ಎಲ್ಲ ಇದೆ. ಆಗ ನರಸಿಂಹದೇವರ ಅವತಾರ ಹಾಗಾದ್ರೆ ಕೃಷ್ಣಾವತಾರದಲ್ಲಿ 9 ರಸ. ಅದರಲ್ಲಿ ಹಾಸ್ಯ ರಸ ಕೃಷ್ಣಾವತಾರ. ಅದಕ್ಕೆ ಜೋಕರ್ ಅಂದ್ರೆ ಕೃಷ್ಣನೇ, ಮತ್ತೆ ಯಾರು ಇಲ್ಲ. ಶ್ರೀಮಂತ ಜೋಕರನ ಪ್ರೇಮದ ಭಗಿನಿ ಲಕ್ಷ್ಮೀ ತಂಗಿಯಾಗಿದ್ದೇವಾಗ ಕೃಷ್ಣಾವತಾರದೊಳಗ. ಯಶೋದಯ ದುರ್ಗಾದೇವಿ ಅಲ್ಲಿ ಬಂದಿದ್ಲಲ್ಲ, ತಂಗಿ ಆಗ್ಬಿಟ್ಟು ನೋಡಿ. ಇದು ವಾಗರಾಜ ಸ್ವಾಮಿಗಳು ರುಕ್ಮಿಣಿಸಿದಾಗ ಹೇಳ್ಯಾರ. ಅದನ್ನೇ ಗುಂಡಾಚಾರ್ಯರು ಕೃಷ್ಣನ ತಂಗಿಯಾದವಳು ಯಾರು ಅಂದ್ರೆ ಇಸ್ಪೇಟ್ ರಾಣಿ ಅಂತ ಅವಳನ್ನು ವರ್ಣನೆ ಮಾಡಿ ಆ ಲಕ್ಷ್ಮೀ ದೇವಿಯನ್ನು ಕೊಂಡಾಡಿದ್ದಾರೆ ಹೊರತು ಲೌಕಿಕ ಪದಗಳು ಬರ್ದಾರ ಅಂತ ಯಾರು ತಿಳ್ಕೊಳ್ಳೋದ. ಇಂಥ ವ್ಯಸನಗಳಿರ್ತಾವ ಕೆಲವರಿಗೆ. ಆ ವ್ಯಸನ, ಈ ವ್ಯಸನಗಳಲ್ಲಿ ಆಸಕ್ತರಾದವರು ಕೆಲವರು. ಆ ವ್ಯಸನವನ್ನೇ ಆಧ್ಯಾತ್ಮಿಕ ಮಾಡೋದಂತ ಅದೊಂದು ಸ್ವಾರಸ್ಯ. ಮತ್ತು ಸಿದ್ಧಾಂತದಲ್ಲಿ ಇಷ್ಟು ಅನುಕೂಲವೇ ಇದೆ. ಈ ಕ್ರಿಕೆಟ್ ಮ್ಯಾಚ್ ಅಂತ ನೋಡ್ತೀವಲ್ಲ, ಅದು ವ್ಯಸನ ರೀ. ಮುಂಜಾನೆ ಸಿದ್ಧ ಕೂತು ಬಿಟ್ಟಾರೆ, ನೋಡಿ ಕೇಳ್ತಾರೆ. ಅದರೊಳಗೆ ಕಾಮೆಂಟ್ರಿ ಬರ್ತದ್ರಿ. ಏನೂ ಪ್ರಯೋಜನ ಇಲ್ಲ ಕಾಮೆಂಟ್ರಿ. ಸುಮ್ಮನೆ ಕೇಳ್ಕೊಂಡು ಕೂತಿರ್ತಾವ. ಯಾರೋ ಬರೋದು ಕ್ರಿಕೆಟ್ ಕಾಮೆಂಟ್ರಿ ಅಂದ್ರೆ ಏನು ನನಗಂದ್ರೆ ಅವ್ರು ಯಾರೋ ಉಪನ್ಯಾಸ ಬಂದಿದ್ದರಂತ. ಅವ್ರು ಉಪನ್ಯಾಸ ಮಾಡಿದ್ರು. ಉಪನ್ಯಾಸ ಅಂದ್ರೆ ಭಾಷಣ, ಲೌಕಿಕ ಭಾಷಣ ಮಾಡಿದ್ರು. ನಾ ಕೇಳಿದೆ, ನಮ್ಮ ಮಾಮಂದ್ರವರು ರಾಜ್ಯ ಇದ್ದಾರೆ. ಅವ್ರು ಹೇಳಿದ್ರೆ ಮಾಮ ಅವ್ರ ಪ್ರವಚನ ಅದು ಭಾಷಣ ಹೆಂಗಿತ್ತು ಅಂತ ಕೇಳಿದೆ. ಅದೇನಾ ಕ್ರಿಕೆಟ್ ಕಾಮೆಂಟ್ರಿ ಇಂದ. ನಾನು ಕಾಮೆಂಟ್ರಿ ಅಂದ್ರೆ ನನಗೆ ಗೊತ್ತಿಲ್ಲ, ಅದರದ್ದು ಅರ್ಥ ಹೇಳಿದ್ರೆ ನಂಗೆ ಅರ್ಥ ಆಗ್ತದೆ. ಇಲ್ಲ ನೀವು ಬರೀ ಕ್ರಿಕೆಟ್ ಕಾಮೆಂಟ್ರಿ. ಕಾಮೆಂಟ್ರಿ ಅಂದ್ರೆ ಕಾನ್ಸ್ಟಿಪೇಷನ್ ಆಫ್ ಥಾಟ್ಸ್, ಡಿಸೆಂಟ್ರಿ ಆಫ್ ವರ್ಡ್ಸ್ ಅಂತ ಹೇಳಿದ್ರೆ ಕ್ರಿಕೆಟ್ ಕಾಮೆಂಟ್ರಿ. ವೈಚಾರಿಕ ಮಲಬದ್ಧತೆ, ಶಬ್ದಗಳ ಅತಿಸಾರ, ಇಂಥ ಉಪನ್ಯಾಸಕರಿದ್ದಾರೆ ನಮ್ಮಲ್ಲಿ. ಏನೇನೇನು ಒಂದು ತಾಸು ಪ್ರವಚನ ಕೇಳಿದ್ರಿ, ಒಂಚೂರು ಹುರುಳಿರಂಗಂದ್ರೆ ತಿರುಳಿರೋದಿಲ್ಲ, ಹುರುಳಿರೋದಿಲ್ಲ, ಸಾರು ಇರೋದಿಲ್ಲ, ಏನು ಮಾಡೋದು? ಹಂಗ ಕ್ರಿಕೆಟ್ ಮ್ಯಾಚ್ ನೋಡೋದೇ ಹುಚ್ಚುತ್ತಾನ, ಆದ್ರೆ ಕಾಮೆಂಟ್ರಿ ಕೇಳೋದನ್ನು ಹುಚ್ಚುತ್ತಾನ. ಆದ್ರೆ ಶ್ರೀಮದಾನಂದ ತೀರ್ಥರ ಅನುಗ್ರಹದಿಂದ ಮಧ್ವತ್ಸವ ಸಂಘದಲ್ಲಿ ಹೇಳಬೇಕು ನಾವು ಮಧ್ವಾಚಾರ್ಯರ ಸಿದ್ಧಾಂತದ ಬಗ್ಗೆ. ಆ ಕ್ರಿಕೆಟ್ ಗ್ರೌಂಡ್ ಅದಲ್ಲ, ಅದು ಕರ್ಮಕ್ಷೇತ್ರ. ಆ ಕರ್ಮಕ್ಷೇತ್ರದಲ್ಲಿ ಎಲ್ಲರಿಗೂ ಆಡ್ಲಿಕ್ಕೆ ಅವಕಾಶ ಇದೆ. ಪರಮಾತ್ಮನ ಕರ್ಮಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡಸರಿಗೂ ಹುಡುಗರು ಎಲ್ಲರಿಗೂ ಆಡ್ಲಿಕ್ಕೆ ಅವಕಾಶ ಇದೆ. ಕ್ರಿಕೆಟ್ ಆಡ್ಲಿಕ್ಕೆ ಕರ್ಮಕ್ಷೇತ್ರ. ಬ್ಯಾಟ್ ಹಿಡ್ಕೊಂಡು ಬಂದು ನಿಂದ್ರು ನೋಡ್ರಿ, ಎಡಕ ಬಲಕ ಇಬ್ಬರು ನಿಂತಿರ್ತಾರೆ, ಈ ಕಡೆ ಒಬ್ಬರು ಹಾಕೊಂಡು. ಅವರಿಂದ ಏನಿಟ್ಟಿರ್ತಾರೆ? 3 ಸ್ಟಂಪ್ ಇಟ್ಟಿರ್ತಾರೆ. ಜ್ಞಾನ, ಭಕ್ತಿ, ವೈರಾಗ್ಯ. ಇದನ್ನ ಹೇಳಿದ್ರೆ ಮಧ್ವಾಚಾರ. ಜ್ಞಾನ, ಭಕ್ತಿ, ವೈರಾಗ್ಯಗಳ ಸ್ಟಂಪ್ ಅನ್ನು ಕಾಯ್ಕೊಂಡು ಆಟ ಆಡ್ಬೇಕು. ಒಂದು ಬಿದ್ರು ಔಟ್. ಜ್ಞಾನ ಇಲ್ಲ ಅಂದ್ರೂ ಸತ್ತ, ಭಕ್ತಿ ಇಲ್ಲ ಅಂದ್ರೂ ಸತ್ತ, ವೈರಾಗ್ಯ ಇಲ್ಲ ಅಂದ್ರೂ ಹೋದ. ಅದಕ್ಕೋಸ್ಕರ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಆಟ ಆಡಿ ಅದನ್ನು ಕಾಪಾಡಬೇಕು. ಒಂದು ಓವರಿಗೆ 6 ಬಾಲ್ ರೀ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದು 6. ಅವು ನೇರವಾಗಿ ಒಗದರ ಜ್ಞಾನಕ್ಕೆ ಬಿಡಬೇಕು. ಕಾಮದ ಬಾಲು ಜ್ಞಾನಕ್ಕೆ ಬೀಳ್ತದೆ. ಕಾಮದ ಬಾಲು ಜ್ಞಾನಕ್ಕೆ ಬೀಳ್ತದೆ. ಕಾಲೇಜಿಗೆ ಹೋಗಿರ್ತಾರೆ, ಓದ್ಲಿಕ್ಕೆ ಕಳಿಸಿರ್ತೀವಿ, ಅಲ್ಲಿ ಕಾಮದಲ್ಲಿ ಆಸಕ್ತರಾಗಿರ್ತಾರೆ.
ಜ್ಞಾನ ಕೊಡ್ಬೋದು. ಓದಂಗೆ ನಾವು ಫೇಲ್ ಆಗ್ಯಾರ, ಅವನ ಜೀವನದಿಂದ ಬರಬಾರ್ದು. ಅದಕ್ಕಾಗಿ ನಮ್ಮಲ್ಲಿ ಹೇಳ್ತಾರೆ ವಿದ್ಯಾಪೀಠದಲ್ಲಿ ಯಾವಾಗಲೂ ಮದುವೆ ಆಗ್ತಿದ್ದು ಮೊದಲು ಓದಬೇಕು, ಮದುವೆ ಆದ್ಮೇಲೆ ಏನು ಹೋಗ್ತೀವಿ ತಲೆ ಓದಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಕಾಮದವಾದ ಜ್ಞಾನ ಕೊಡ್ತಾ. ಇನ್ನೊಂದಲ್ಲ ಯಾವುದು ಕ್ರೋಧ, ಅದು ಭಕ್ತಿಗೆ ಹೊರಟ್ಬಿಡ್ತದೆ. ಭಕ್ತಿಯ ಬಾಲು ಕ್ರೋಧ. ನೀವು ಸಿಟ್ಟಿರಬಾರ್ದು, ಸಿಟ್ಟಿದ್ದವ್ರಿಗೆ ಯಾರಿಗೂ ಭಕ್ತಿ ಬರೋದು ಅಂತ ತಿಳ್ಕೊಡ್ರಿ. ಸಿಟ್ಟು ಗೆದ್ರಿ ನೀವು ಭಕ್ತಿ ಪ್ರಾರಂಭ ಮಾಡ್ತೀವಿ. ಇಲ್ಲಾಂದ್ರೆ ಈಗ ಆಚಾರ್ಯರಿಗೆ ಪ್ರವಚನ ಮಾಡ್ಲಿಕ್ಕೆ ಬಂದಿರ್ತಾರಲ್ಲ, ಅವರಿಗೆ ಯಾರ ಮೇಲೂ ಸಿಟ್ಟಿರಬಾರ್ದು. ಪ್ರವಚನಕ್ಕೆ ಬಂದವರಲ್ಲಿ ಒಬ್ಬನು ಅವನು 10 ಲಕ್ಷ ರೂಪಾಯಿ ಮೋಸ ಮಾಡಿದ್ದ ಆಚಾರ್ಯ. ಅವ ಬಂದು ಕೂತಿದ್ದ, ಅವ್ರ ಉಪನ್ಯಾಸ ಅವ್ರ ಮೇಲೆ ಶಬ್ದಗಳೆಲ್ಲ ಅವನ ಮೇಲೆ. ಒಬ್ಬ ಆಚಾರ್ಯ ಇದ್ರು ಪಾಪ 5 ಲಕ್ಷ ರೂಪಾಯಿ ಮೋಸ ಮಾಡಿದ್ರು. ಗೋವಿಂದಾಚಾರ ಅಂತ, ಗೋವಿಂದಾಚಾರ ಮೋಸ ಮಾಡಿದ್ರು. ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ವಿಷ್ಣುವೇ ನಮಃ ಅಂತಿದ್ದ ಪ್ರತಿನಿತ್ಯ. ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ವಿಷ್ಣುವೇ ನಮಃ, ಮಧುಸೂದನಾಯ ಮಾತ್ರ ವಿಕ್ರಮಣ ಅಂತಿದ್ದ. ಬಾಜು ಕೂತವರಿಗೆ ಕಿರಿಕಿರಿ ಆಗ್ಬಿಡ್ತು, ಏನೋ ಮಿಸ್ ಆಗಿದೆ ಅಂತದಲ್ಲ. ಆಚಾರ ಸ್ವಲ್ಪ ತಡ್ರಿ ಅಂದ್ರು. ಏನು ಗೋವಿಂದಾಯ ಅನ್ನಿಲ್ಲಲ್ರಿ, ಅವನ ಹೆಸರು ಇಟ್ಬೇಡ. ಗೋವಿಂದಾಚಾರ ಮೇಲೆ ಸಿಟ್ಟು, ಆ ಗೋವಿಂದಾಚಾರ ಮೇಲೆ ಇಟ್ಕೊಂಡು ದೇವರ ಮೇಲೆ ಸಿಟ್ಟು ಬರ್ತದೆ. ಅದಕ್ಕೆ ಭಕ್ತಿಯೊಳಗೆ ಕ್ರೋಧ ಇರಬಾರ್ದು. ಇದು ಒಂದೇದ್ದು. ಆಚಾರ್ಯ ಯಾರ ಮೇಲೆ ಸಿಟ್ಟಿರಬಾರ್ದು. ಇನ್ನು ಬಂದವರಿಗೆ ಆಚಾರ ಮೇಲೆ ಸಿಟ್ಟಿರಬಾರ್ದು. ಆಚಾರ್ಯನೋ ಮೋಸ ಮಾಡಿದ್ರು ಪಾಪ. ಆಚಾರ್ಯ ಒಳ್ಳೆಯವರು ಇರ್ತಾರೆ ಎಲ್ಲರೂ, ಓದ್ದವರು ಒಳ್ಳೆಯವರು, ಒಳ್ಳೆಯವರು ಆಚಾರ ಆಗ್ಬೇಕಷ್ಟೇ. ಆಚಾರ ಆದವರು ಒಳ್ಳೆಯವರು ಇರ್ತಾರೆ ಅಂತ ತಿಳ್ಕೊಬೇಡ್ರಿ. ಜಗತ್ತ ಹಂಗ ಅವಂಗ ಆಚಾರ ಮೇಲೆ ಸಿಟ್ಟು ಕೂತಿದ್ದಾಗ ಇವರು ಹೇಳಿ ವೈರಾಗ್ಯ ಅದು ಹೊಡೆದ ಹೊಡೆದು ಅವನ್ನ ಎಲ್ಲ ಗೊತ್ತ ತೊಗೊಳ್ಳಿರಲ್ಲ ಎಲ್ಲ ಇಲ್ಲೇ ಏನಿಲ್ಲ ಅಂತಿದ್ದ. ಅಲ್ಲಿ ಬಾಜುಕಿದ್ದವ್ರು ಹೇಳ್ತಿದ್ದ, ಎಲ್ಲ ಕೇಳಬಾರ್ದು, ಎಲ್ಲ ಏನು ಗೊತ್ತ ನಾವು ನೋಡ್ರಿ ಹಿಂಗಾಗ್ಬಿಟ್ಟು. ಮಾ ವಿದ್ಯುಷಾವಾಹಿ ಉಪನಿಷತ್ತು ಹೇಳಿದ್ರು, ಆಚಾರ್ಯರನ್ನು ದ್ವೇಷ ಮಾಡಬಾರ್ದು. ಆಚಾರ್ಯರು ಜಗತ್ತನ್ನು ದ್ವೇಷ ಮಾಡು. ಸುನಿಚೈವ ಶುಭಾಗೇಚ ಪಂಡಿತ ದರ್ಶನ. ಎಲ್ಲರನ್ನೂ ಭಗವಂತನ ಸನ್ನಿಧಾನ ಕಂಡು ಆ ಪರಮಾತ್ಮನ ಉಪಾಸನೆ ಮಾಡುವವರಿಗೆ ಸರ್ವಭೂತೇಶು ಅದ್ವೇಷ ಅಂತ ಹೇಳ್ಯಾರಲ್ಲ. ಅದಕ್ಕೆ ಕಾಮ, ಕ್ರೋಧ, ಇನ್ನೊಂದರಲ್ಲಿ ಲೋಭ. ಆ ಲೋಭದ ಬಾಲು ವೈರಾಗ್ಯ ಕುಣಿತದೆ. ಗುರಿ ಅಲ್ಲೇ ಸೀರೆ ತಿರುಗಿ ಬಂದು ಅಲ್ಲಿ ಹೊಡೆದ್ಬಿಡ್ತು. ಲೋಭದ ಬಾಲ್ ಏನದಲ್ಲ ಭಾಳ ಕೆಟ್ಟ. ಅದರಲ್ಲಿ ವೈದಿಕ ಬ್ರಾಹ್ಮಣಿಗೆ ಇತ್ತು ಲೋಭ ಇತ್ತಂದ್ರೆ ಆಚಾರ ಹಾಳ. ಅಸಂತುಷ್ಟೋ ದಿಯೋ ನಷ್ಟ ಅಂತ ಹೇಳಿದ್ದಾರೆ. ವೈರಾಗ್ಯ ಇರ್ಬೇಕ್ರಿ, ವೈರಾಗ್ಯ ಇಲ್ಲ ಅಂದ್ರೆ ಕಷ್ಟ. ಲೋಭದ ಬಾಲು ಮಾತ್ರ. ಒಬ್ಬರು ಆಚಾರ ಇದ್ದರು, ಅವ್ರು 10 ರೂಪಾಯಿ ಬಂದ್ರೆ 5 ರೂಪಾಯಿ ದಾನ ಮಾಡ್ತಿದ್ರು. ಯಾಕೆಂದ್ರೆ 5 ರೂಪಾಯಿ ಕೊಟ್ಟೆ ಬಿಡಬೇಕು. 100 ರೂಪಾಯಿ ಕೊಟ್ಟರೆ 50 ರೂಪಾಯಿ ಅಲ್ಲೆಲ್ಲ ಹಂಗೆ ಹೋಗ್ತಿದ್ರು ನೋಡಿ. ಎಲ್ಲ ನನ್ನವ್ರು ಏನು ಆಚಾರ ರೀ ಅಲ್ರಿ, ನಿಮಗೂ ಬೇಕಲ್ರಿ, ದೇವ್ರು ಕೊಡ್ತಾನೆ. 100 ರೂಪಾಯಿ ಬರಬೇಕು, 50 ರೂಪಾಯಿ ದಾನ ಮಾಡಿ 50 ರೂಪಾಯಿ ಇರ್ಬೇಕು. ಮಂದೆಲ್ಲ ಅಂತಿದ್ರು ಇವ್ರಿಗೊಂದು 5 ಕೋಟಿ ರೂಪಾಯಿ ಬರಲಿ, 5 ಲಕ್ಷ ರೂಪಾಯಿ ಬರಲಿ. 5 ಲಕ್ಷ ಬಂದ್ರೆ ನಾವು ಒಂದು 2 ಲಕ್ಷ ಕೊಡ್ತಾರಲ್ಲ ಅಂತ ಒಂದು ದಿವಸ ಹಿಂದಕ್ಕೆ ನಂಗೆ 5 ಲಕ್ಷ ರೂಪಾಯಿ ಬಂದ್ಬಿಡ್ತು. ಯಾರೋ ಬಂದರು ಕೊಟ್ಟ ನಾಪತ್ತೆ ಆಚಾರರು ಬೆಟ್ಟಿನೇ ಇಲ್ಲ, ಯಾರು ಬೆಟ್ಟಿಲ್ಲ ಏನಿಲ್ಲ. ಯಾಕೋ ಆಚಾರ ಊರಾಗಿದ್ದಾರೆ, ಮನೆಗೆ ಬಂದರು ಬರಿ 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 ಕೂಡ್ರಿ ಅಂತ ಕೂಡಿಸಿದ್ರು. ಆಚಾರ ಯಾಕೋ ಬೆಟ್ಟಿಲ್ಲ, ಇಲ್ಲಪ್ಪ ಏನೋ ಬರ್ಲಿಕ್ಕೆ ಆಗಿಲ್ಲ ಅಂದರು. ಅಂತೂ 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಸುದ್ದಿ ಇಲ್ಲ. ಆ 5 ಲಕ್ಷ ರೂಪಾಯಿ ಅಂತ ತಗೊಂಡಿಲ್ಲ, ಅದ್ರ ಸುದ್ದಿನೇ ಮಾತಾಡೋದು. ಕೊನೆಗೆ ಹೇಳ್ಬಿಟ್ರು, ಬಿಡ್ರು ಬಾಯಿ ಬಿಟ್ಬಿಟ್ರು. ಆಚಾರ 5 ಲಕ್ಷ ಬಂದಂತ ನಿಮ್ಗೆ ಅಂದರು. ಬಂದದ್ದು ಖರೆ ಅದ, ಬಂದದ್ದು ಖರೆ ಅದ ಅಂದರು. ಅದು ಕೊಡೋ ಸುದ್ದಿನೇ ಇಲ್ಲ. ಅಲ್ರಿ ಅವಾಗ 5 ರೂಪಾಯಿ 10 ರೂಪಾಯಿ ಬಂದು 100 ರೂಪಾಯಿ ಕೊಡ್ತಿದ್ರಿ. ಇಲ್ಲೋ ಅದು 5 ಲಕ್ಷ ಬಂದಾಗ 10 ಲಕ್ಷ ಹೆಂಗೆ ಮಾಡ್ಬೇಕಂತ ಅದ್ರ ಕಡೆ ಲಕ್ಷ ಹೋಗ್ಯದ ಅಂತ. ಲೋಭ ಮನುಷ್ಯನನ್ನ ಕಟ್ಟೆ ದೊಡ್ಡ ಅಪಾಯ. ಅದು ವೈರಾಗ್ಯ. ಅದಕ್ಕಾಗಿ ಆಟ ಆಡುವಾಗ ಎಚ್ಚರಿಕೆಯಿಂದಿರಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಸಂವತ್ಸರಗಳನ್ನ ಬಾಲ್ಗಳು ಬರ್ತಾವೆ ನೋಡ್ರಿ. ಅದಕ್ಕೆ ಇನ್ನೊಂದು 11 ಮಂದಿ ನಿಂತಿರ್ತಾರಲ್ಲ ಔಟ್ ಮಾಡಲಿಕ್ಕೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಒಂದು ಮನಸ್ಸು. ಈ ತತ್ವಾಭಿಮಾನಿ ದೇವತೆಗಳಲ್ಲಿ ಅವ್ರು ಕ್ಯಾಚ್ ಮಾಡಿ ಹಿಡಿದು ಔಟ್ ಮಾಡಲಿಕ್ಕೆ ನಿಂತುಬಿಟ್ಟಿರ್ತಾರೆ. ಭಾಳ ಕಷ್ಟ ಆಯ್ತು. ಇಷ್ಟಿದ್ರು ಆಟ ಆಡೋದು ನೋಡ್ರಿ. 11 ಮಂದಿ, ಅವರು 11 ಅವ. ಹೀಗೆಲ್ಲ ಆಗೋದ್ರೊಳಗಾಗಿ ಅದು ಅಂಪೈರ್ ಒಬ್ಬರು ನಿಂತಿರ್ತಾರೆ. ನಮ್ಮ ಹನುಮಪ್ಪ ನಿಂತಿರ್ತಾನೆ. ಅವ ಕೈ ಎತ್ತಿದ ಅಂದ್ರೆ ಸತ್ತ ಅಂತ. ಅಂಪೈರ್ ಕೈ ಎತ್ತಬಾರ್ದು, ಕೈ ಎತ್ತಿದ್ರೆ ಮುಗಿದು ಹೋಯ್ತು ಔಟ್ ಅಂತ ಲೆಕ್ಕ. ಈ ನಮ್ಮ ಹನುಮಪ್ಪ ಅಂಪೈರ್. ಇನ್ನು ಥರ್ಡ್ ಅಂಪೈರ್ ಯಾರು ಅಂದ್ರೆ ನಾರಾಯಣ. ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನೋಡಿ ಅದನ್ನ ಮಾಡ್ತಾ ಇದ್ದಾರೆ. ಹೀಗೆ ಇಡೀ ಕ್ರಿಕೆಟ್ ಮ್ಯಾಚ್ ಅನ್ನ ಕರ್ಮದ ಸಿದ್ಧಾಂತದ ಒಳಗೆ, ಮಧ್ವಾಚಾರ್ಯರ ಸಿದ್ಧಾಂತದೊಳಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳ ಅದ್ಭುತವಾದ ಸಮ್ಮಿಲನ ಏನಿದೆ ಅದೆಲ್ಲ ಆ ರೀತಿಯಾಗಿ ನಮಗೆ ಸಿದ್ಧಾಂತ ಹೇಳ್ತಾ ಇದ್ದಾರೆ.
ಅದಕ್ಕೆ ಒಂದು ಕ್ರಿಕೆಟ್ ನೋಡಿದಾಗಲೂ ಅಲ್ಲಿ ಅಧ್ಯಾತ್ಮ ಸಿಗ್ತದೆ ನಮಗೆ. ನೀವೆಲ್ಲೇ ನೋಡ್ರಿ, ಯಾವುದೇ ವಸ್ತು ನೋಡಿದ್ರು ಅಲ್ಲಿ ಭಗವಂತನನ್ನು ನೋಡುವ ಕಣ್ಣಿತ್ತಂದ್ರೆ ಅದು ಅದಕ್ಕಾಗಿ ಪ್ರಹ್ಲಾದರಾಜರು ಹೇಳ್ತಾರೆ ನೋಡ್ರಿ, ಕಲ್ಲು ಕಾಣ್ತದೆ ಎಲ್ಲರಿಗೆ, ಅದರೊಳಗೆ ಬಂಗಾರ ಕಾಣೋದಿಲ್ಲ. ಈಗ ಕೋಲಾರ ಚಿನ್ನದ ಗಣಿ ಇವೆಲ್ಲವಲ್ಲ, ಕಲ್ಲು ಅಲ್ಲಿ ಮಣ್ಣಿನೊಳಗು ಬಂಗಾರ ತೊಡ್ಕೋ ಯಾರು ಅಂದ್ರೆ ಹೇಮಕಾರ, ಬಂಗಾರ ಇದ್ದವನೇ ನೋಡ್ತಾನೆ. ಹಾಗೆ ಭಗವದ್ ಭಕ್ತರಾದವರಿಗೆ ಭಗವಂತ ಎಲ್ಲ ಕಡೆ ದರ್ಶನ ಕೊಡ್ತಾನೆ. ಇದು ದೊಡ್ಡ ಭಾಗ್ಯ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಾಗೆ ಅದ್ಭುತವಾಗಿರ್ತಕ್ಕಂತಹ ಸಗರಜರ ಉದ್ಧಾರವನ್ನು ಮಾಡಿ ಭಗೀರಥ, ಅದು ಭಗೀರಥನ ಪ್ರಯತ್ನದಿಂದ ಬಂದ ಭಾಗೀರಥಿ. ಅದಕ್ಕೆ ನಮ್ಮ ಆಚಾರ್ಯ ಹೇಳ್ತಾ ಇದ್ದಾರೆ ಇವರು ಭಗೀರಥ. ಅಲ್ಲಿ ಹೇಳ್ತಾ ಇದ್ದಾರೆ ಯಾವ ಆ ವಾಣಿ ರಾಣಿಯದೆ ಕರಗಿ ಹರಿದಿತೋ ಕರುಣೆ ಕೋಡಿಯಾದಿ ಪಂಡಿತ್ ರಾಜ ಪಂಡಿತ ವಾಂಗ್ಮಯ ಭಗೀರಥಾಗಿ, ವಾಂಗ್ಮಯ ಭಗೀರಥನಾಗಿ ಜಗನ್ನಾಥ ಪಂಡಿತ ಈ ಗಂಗಾಲಹರಿಯನ್ನು ನೆಲಕ್ಕೆ ತಂದಿದ್ದಾನೆ. ನಮ್ಮ ಆಚಾರ್ಯರು ಕೂಡ ಆ ಸಂಸ್ಕೃತದ ಭೂಮಿಯಲ್ಲಿ ಹರಿದ ಗಂಗೆಯನ್ನ ಕನ್ನಡದ ಭೂಮಿಗೆ ತಾವು ತಗೊಂಡು ಬಂದ ಭಗೀರಥರು. ಕನ್ನಡದ ಭಗೀರಥರು ನಮ್ಮ ಗಲಗಲಿ ಆಚಾರ್ಯರು, ಸಂಸ್ಕೃತ ಭಗೀರಥ ಜಗನ್ನಾಥ. ಅದಕ್ಕೆ ಅವರಿಬ್ಬರ ಒಂದು ಕಾಂಬಿನೇಷನ್ ಏನಿದೆ ಇದು ಅದ್ಭುತವಾದದ್ದು. ಒಬ್ಬರು ಆಂಧ್ರದವರು, ಒಬ್ಬರು ಕರ್ನಾಟಕದವರು. ನನಗೇನು ಅನಿಸ್ತು ಅಂದ್ರೆ ಈ ಆಂಧ್ರದಲ್ಲಿರುವ ಜಗನ್ನಾಥ ಅವನಿಗೆ ಕರ್ನಾಟಕಕ್ಕೆ ಹೋಗ್ಬೇಕು ಅಂತ ಅನಿಸ್ತಂತ. ಅದಕ್ಕೆ ಆ ಭಗೀರಥ ಜಗನ್ನಾಥನೇ ನಮ್ಮ ಪಂಡರೀನಾಥಾಚಾರ್ಯರಾಗಿ ಕರ್ನಾಟಕದಲ್ಲಿ ಅವತಾರ ಮಾಡಿ ಬಂದ್ರೇನು, ಅದು ಕನ್ನಡಕ್ಕೆ ತರಬೇಕು ಅಂತ. ಲಹರಿಯಿಂದ ಜಗನ್ನಾಥ ಪಂಡರೀನಾಥನಾಗಿ ಬಂದ, ಲಹರಿಯಿಂದ ಜಗನ್ನಾಥ ಪಂಡರೀನಾಥನಾಗಿ ಬಂದ, ಗಂಗೆ ಲಹರಿ ಕನ್ನಡಕ್ಕೆ ತಂದ ಅಂದತ್ತ ಅಂದ ಅಂದ. ಎಷ್ಟು ಸಲ ನೋಡಿದ್ರು, ಎಷ್ಟು ಸಲ ಹಾಡಿದ್ರು ಗೊತ್ತಿಲ್ಲ, ನಮಗೂ ಆ ಭಾಗ್ಯವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಂದು 500 ಗಂಗಾ ಲಹರಿಗಳನ್ನು ಹೇಳಿದ ಭಾಗ್ಯ ನಮಗಾಗಿದೆ. ಇದು 501ನೆಯ ಒಂದು ಗಂಗಾ ಲಹರಿ. ಇದನ್ನು ಕೂಡ ನಾಳೆ ದಿವಸ ಮತ್ತೆ ಆ ಲಹರಿಯನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.